ओम विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमाचार्यपादाय निताय कृपप्रदायिने पौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशाचारिणे श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। चैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरो श्रीयुता हरे कृष्ण पदकमलं गुरून् वैष्णवांश्च। हरे कृष्ण। हे कृष्ण करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा। हरे कृष्ण 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 हरे 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 राम 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 हरे हरे। मूकं करोति वाचालं पंगं लंघयते गिरिमत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं। हरि ओम तत्सत्। हरे कृष्ण। ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತಾ ಯಥಾರೂಪದ 18ನೇ ಅಧ್ಯಾಯದ ಶ್ಲೋಕ 28 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯೂ, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯೂ, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತನೆನ್ನುತ್ತಾರೆ. ಹರೇ ಕೃಷ್ಣ. ಹಿಂಗೆ ಕರ್ತನ ಬಗ್ಗೆ ಚರ್ಚೆ ಮಾಡ್ತಿರೋದು. ಕರ್ತ ಅಂತಂದ್ರೆ ನಿಮಗೆ ಈಗಾಗ್ಲೇ ಗೊತ್ತಿದೆ. ನಾವು ವ್ಯಾಕರಣದ ಪ್ರಕಾರ ಕರ್ತ ಅಂದ್ರೆ ಏನು ಅಂತ ಕೂಡ ಚರ್ಚೆ ಮಾಡಿದೀವಿ. ನೋಡಿ, ಕರ್ತ ಒಂದು ಕ್ರಿಯೆಯನ್ನ ಮಾಡ್ತಾನೆ, ಅದರಿಂದ ಕರ್ಮ ಬರುತ್ತೆ. ಇದು ಕರ್ತ, ಕರ್ತೃ ಕರ್ಮ ಕ್ರಿಯಾ, ಕ್ರಿಯಾ ಕರ್ಮ, ಕರ್ತೃ ಕ್ರಿಯಾ ಕರ್ಮ. ಈಗ ಎರಡು ತರದ್ದು ರಜೋಗುಣದ್ದು ನೆನ್ನೆ ಓದಿದ್ವಿ, ಸತ್ವಗುಣ ಮೊನ್ನೆ ಚರ್ಚೆ ಮಾಡಿದ್ವಿ. ಈಗ ತಮೋಗುಣದ ಬಗ್ಗೆ ವಿಶೇಷ ವಿಚಾರ. ನೋಡಿ, ತಮೋಗುಣ ಯಾವತ್ತೂ ಅದನ್ನ ತಿರಸ್ಕರಿಸುವಂಥದ್ದು. ತಮೋಗುಣ ಯಾವತ್ತೂ ಏನು ಕಾರಣಕ್ಕೂ ಒಳ್ಳೇದಲ್ಲ. ಕೆಲವು ಸಂದರ್ಭದಲ್ಲಿ ರಜೋಗುಣ ಕೂಡ ಸ್ವಲ್ಪ ಬೇಕಾಗಬಹುದು, ಕೆಲವು ಸಂದರ್ಭಗಳಲ್ಲಿ ರಜೋಗುಣ ಕೂಡ ಬೇಕಾಗಬಹುದು. ನೋಡಿ, ಈ ಜಗತ್ತು ಇವತ್ತು ನಡೀತಿರುವಂಥದ್ದು ರಜೋಗುಣದ ಮೇಲೆ ನಡೀತಾ ಇದೆ. ತಮೋಗುಣನು ಕೂಡ ಇದೆ. ರಜೋಗುಣದ ಮೇಲೆ ಸೃಷ್ಟಿ ಆಗತ್ತೆ. ಈಗ ಬ್ರಹ್ಮ ಸೃಷ್ಟಿ ಮಾಡ್ತಿದ್ದಾನೆ ಅಂತಂದ್ರೆ ಆತನಿಗೆ ಸೃಷ್ಟಿ ಮಾಡುವಂತ ಆ ಒಂದು ಅಭಿರುಚಿ, ಆ ಒಂದು ಆಸೆ ಬರಬೇಕು. ನೋಡಿ, ಪ್ಯಾಷನ್ ಅಂತ ಹೇಳ್ತಾರೆ. ನೋಡಿ, ಬ್ರಹ್ಮನ್ ನಾನು ಸೃಷ್ಟಿ ಮಾಡ್ಬೇಕು ಅಂತ ಅನ್ಸ್ಬೇಕು ಆತನಿಗೆ. ನೋಡಿ, ಆತ ಕೆಲವೊಂದು ನೋಡಿ ಸಪ್ತ ಋಷಿಗಳನ್ನು, ದಕ್ಷ ಅಂತ ಈ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡ್ತಾನೆ. ಅವ್ರಿಗೆಲ್ಲ ಸೃಷ್ಟಿ ಮಾಡಿ ಏನಂತ ಹೇಳ್ತಾನೆ? ಪ್ರಜೋತ್ಪನ್ನ ಮಾಡಿ ಅಂತ ಹೇಳ್ತಾನೆ. ಅವರು ಪ್ರಜೋತ್ಪನ್ನ ಮಾಡ್ಬೇಕು ಅಂತಂದ್ರೆ ಅವರು ಯಾವುದೇ ಒಂದು ಉತ್ಪನ್ನ ಮಾಡ್ಬೇಕು, ಸೃಷ್ಟಿಸ್ಬೇಕು ಅಂತಂದ್ರೆ ರಜೋಗುಣ ಇರ್ಬೇಕು. ನೋಡಿ, ನೀವು ಅಷ್ಟೇ, ನಿಮ್ ಮನೆ ಕಟ್ಬೇಕು ಅಂತಂದ್ರೆ ನಿಮ್ ಮನೆಯಲ್ಲಿ
ನಿಮ್ಗೆ ಒಂದು ಆ ರಜೋಗುಣ ಇಲ್ಲದೆ ಇದ್ರೆ ಮನೆ ಕಟ್ಟಬೇಕು ಅನ್ಸೋದೇ ಇಲ್ಲ. ಯಾವುದೋ ಒಂದು ಗುಹೆಯಲ್ಲೋ ಗುಡಿಸ್ಲಲ್ಲೋ ಒಂದು ಮಂಟಪದಲ್ಲೋ ಇದ್ಬಿಟ್ಟಣ ಸಾಕು ಅನ್ಸುತ್ತೆ. ನೋಡಿ ಸತ್ವಗುಣದಲ್ಲಿ ಏನು ಬೇಡ ಅನ್ಸುತ್ತೆ. ನೋಡಿ ನೆಮ್ಮದಿಯಾಗಿ ಒಂದು ಗುಡಿಸ್ಲು ಒಂದು ಮರದ ಕೆಳಗಡೆ ನೋಡಿ ಭಗವಂತ ಶಿವನ್ ತರ ಒಂದು ಮರದ ಕೆಳಗಡೆ ಇದ್ಬಿಡೋಣ ಅನ್ಸ್ಬಿಡುತ್ತೆ. ಅಂದ್ರೆ ರಜೋಗುಣ ಇದ್ರೇನೆ ನೋಡಿ ಏನಾದ್ರೂ ಸೃಷ್ಟಿ ಮಾಡ್ಬೇಕು ಅಂತ ಆಸೆ ಆಗೋದು. ನೋಡಿ ಆ ಥರದ್ದೆಲ್ಲ ರಜೋಗುಣದಲ್ಲಿ ಆಗುತ್ತೆ. ಒಂದು ಹಂತದಲ್ಲಿ ಅದು ಬೇಕು ಅಂತಾರೆ. ವಿಶೇಷವಾಗಿ ಕ್ಷತ್ರಿಯರು ನೋಡಿ ಅವರು ವಿಶೇಷವಾಗಿ ರಜೋಗುಣದಿಂದ ಪ್ರಭಾವಿತರಾಗಿರ್ತಾರೆ. ಅವರು ರಾಜ್ಯ ಕಟ್ತಾರೆ, ನೋಡಿ ಕೋಟೆ ಕಟ್ತಾರೆ, ರಾಜ್ಯಗಳನ್ನು ಗೆಲ್ತಾರೆ, ನೋಡಿ ಕೆರೆ ಕಟ್ಟೆಗಳು ಕಟ್ತಾರೆ, ನೋಡಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಾರೆ. ನೋಡಿ ಈ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ನೋಡಿ ಎಲ್ಲೆಲ್ಲಿಂದನೂ ಜನಗಳನ್ನೆಲ್ಲ ಕರೆಸಿ ಇಲ್ಲಿ ಪೇಟೆಗಳೆಲ್ಲ ಮಾಡಿ ನೋಡಿ ಇದು ಹಿಂಗಿರುತ್ತೆ. ಸಾಮಾನ್ಯವಾಗಿ ಒಬ್ಬ ಕ್ಷತ್ರಿಯ ಅಂತಂದ್ರೆ ತಮೋಗುಣ ಅಂದ್ರೆ ನೀವೇನು ಕೇಳಲೇಬಾರ್ದು, ಯಾರಿಗೂ ಬೇಡ ಇದು. ನೋಡಿ ಆ ಥರದ್ದು ಒಂದು ಸ್ಥಿತಿ. ನೋಡಿ ಸತ್ವಗುಣ ರಜೋಗುಣ ತಮೋಗುಣ ಒಂದೊಂದು ಒಂದೊಂದು ಫಲವನ್ನ ಕೊಡುತ್ತೆ. ನೋಡಿ ಹಿಂಗ್ ಮಾಡಿದ್ರೆ ಹೆಂಗಾಗತ್ತೆ, ಹಂಗ್ ಮಾಡಿದ್ರೆ ಹೆಂಗಾಗತ್ತೆ, ಹಿಂಗೆ. ಈಗ ಶ್ಲೋಕಗಳೆಲ್ಲ ಓದಿ ನಾವು ಏನ್ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ನಮ್ಮನ್ನ ನಾವೇ ಪರೀಕ್ಷೆ ಮಾಡ್ಕೋಬೇಕು. ಈ ಗುಣಗಳಲ್ಲಿ ನೋಡಿ ಯಾವ ಕಡೆಗೆ ನಮ್ಮ ಒಲವು, ನಮ್ಮ ನಡೆನುಡಿ, ನಮ್ಮ ಆಚರಣೆ, ನಮ್ಮ ದೈನಂದಿನ ಬದುಕು ಯಾವ ಕಡೆಗಿದೆ ಅಂತ ನೋಡ್ಕೊಳ್ಳೋಕೆ ಇದು ಆತ್ಮಾವಲೋಕನ ಶ್ಲೋಕಗಳು. ಈಗ ಒಬ್ಬೊಬ್ರು ಬಹುಶಃ ಯೋಚನೆ ಮಾಡ್ತಿರ್ತೀರೇನೋ, ಮಾಡ್ತಿದ್ದೀರಾ? ನನ್ನಲ್ಲಿ ಎಷ್ಟು ಈ ಅಂಶ ಇದೆ ಅಂತ ಎಲ್ಲ ಯೋಚನೆ ಮಾಡ್ತಿರ್ತೀರೇನೋ ಬಹಳ ಬಹುಶಃ. ಹೌದು ಪ್ರಭು. ಅಲ್ವಾ? ನೋಡಿ ಧರ್ಮಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿ ನಾವು ನಡೀತಿದ್ದೀರೋ, ಅದಕ್ಕೆ ಆದೇಶದ ಪರವಾಗಿ ನಡೀತಿದ್ದೀರೋ. ನೋಡಿ ಯಾವಾಗಲೂ ಕೆಲಸ ಮಾಡುವವನು ಧರ್ಮಗ್ರಂಥಗಳ ವಿರುದ್ಧವಾಗಿಯೇ ಮಾಡೋದು. ನೋಡಿ ಕೆಲವರು ನೋಡಿ ಇದು ಎಚ್ಚರಿಕೆ. ಧರ್ಮಗ್ರಂಥಗಳು ಅಂದ್ರೆ ನೋಡಿ ನಮ್ಮ ಭಾರತ ದೇಶದ ನೋಡಿ ಕರ್ನಾಟಕ ರಾಜ್ಯದ ನೋಡಿ ನಮ್ಮ ಸಂವಿಧಾನ ಏನಿದೆ ನೋಡಿ ಇವತ್ತಿನ ಕಾನೂನುಗಳು, ಇವತ್ತಿನ ಸರ್ಕಾರಗಳು ಏನ್ ಮಾಡಿದ್ದಾರೆ ನೋಡಿ ಅದ್ರ ಪ್ರಕಾರ ನಡ್ಕೊಂಡ್ರೆ ಹೇಗೋ ನಮ್ಮ ನಮಗೆ ಸಮಸ್ಯೆ ಬರೋದಿಲ್ವೋ, ನಮಗೆಲ್ಲ ಸವಲತ್ತು ಸೌಕರ್ಯಗಳು ಸಿಗ್ತವೋ, ಅದರ ವಿರುದ್ಧವಾಗಿ ನಡ್ಕೊಂಡ್ರೆ ಸಿಗೋದಿಲ್ಲ. ನೋಡಿ ವಿರುದ್ಧವಾಗಿ ಸಿಕ್ಕಿದ್ರೆ ನಡ್ಕೊಂಡ್ರೆ ನೋಡಿ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ನೋಡಿ ಆ ವ್ಯಕ್ತಿಯನ್ನ ಬಂಧಿಸ್ಬೋದು, ನೋಡಿ ಸೂಕ್ತ ದಂಡನೆ ಕೊಡ್ಬೋದು, ನೋಡಿ ಅದಕ್ಕೆ ಒಳಪಡ್ಬಿಡ್ತೀರಿ. ಅದೇ ತರನೇ ಧರ್ಮಗ್ರಂಥಗಳು ಕೂಡ. ನೋಡಿ ಧರ್ಮಗ್ರಂಥಗಳು ಅಂತಂದ್ರೆ ಯಾವುದು ಅಂದ್ರೆ ಮುಖ್ಯವಾಗಿ ನೋಡಿ ಧರ್ಮಗ್ರಂಥಗಳಂದ್ರೆ ಯಾವುದು ಅಂದ್ರೆ ನೋಡಿ ಆಯಾ ಕಾಲ ಪ್ರದೇಶ ಸ್ಥಿತಿ ಸಂದರ್ಭಕ್ಕನುಸಾರವಾಗಿ ನೋಡಿ ಕೆಲವೊಂದು ನೋಡಿ ಪ್ರಭುಪಾದರು ಹೇಳ್ತಾರೆ ರಿವೀಲ್ಡ್ ಸ್ಕ್ರಿಪ್ಚರ್ಸ್ ಅಂತ ಹೇಳ್ತಾರೆ. ನೋಡಿ ಅರಬ್ ದೇಶದಲ್ಲಿ ಆ ಸಂದರ್ಭಕ್ಕೆ ಅನುಕೂಲವಾಗಿ ಯಾವುದು ನೋಡಿ ಅಲ್ಲಿ ನಡ್ಕೊಳ್ಳುವಂಥದ್ದು ಇನ್ನೊಂದು ಕಡೆ ನಡ್ಕೊಳಕ್ಕಾಗಲ್ಲ. ನೋಡಿ ಇನ್ನೊಂದು ಕೆಲವು ಪ್ರದೇಶಗಳಲ್ಲಿ ಯಾವುದು ನೋಡಿ ಆ ಸ್ಥಳ ಸಂದರ್ಭವಾಗಿ ಕೆಲವು ಧರ್ಮಗ್ರಂಥಗಳು ಕಳಿಸಿರ್ತಾರೆ ಭಗವಂತ ತನ್ನ ಪ್ರತಿನಿಧಿಗಳ ಮುಖಾಂತರ. ನೋಡಿ ಆಯಾ ಒಂದು ಎಲ್ಲ ಧರ್ಮಗ್ರಂಥಗಳಲ್ಲಿ ಒಂದು ಸಮಾನ ಏನಂದ್ರೆ ಭಗವಂತ ದೇವರನ್ನ ಪ್ರೀತಿಸೋದು ಇಷ್ಟೇ. ನೀವು ಯಾವುದೇ ಧರ್ಮಗ್ರಂಥ ನೋಡಿ ಮುಖ್ಯ ಮೂಲ ತತ್ವ ಇದೇ ಇರುತ್ತೆ. ಏನದು? ಧರ್ಮಗ್ರಂಥಗಳಲ್ಲಿ ನೋಡಿ ನಾನು ಭಕ್ತ, ನಾನೊಬ್ಬ ಡಿವೋಟಿ ಭಕ್ತ, ನೋಡಿ ನೋಡಿ ದೇವರು ಗಾಡ್ ನೋಡಿ ಅದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರ್ಕೋಬಹುದು. ನೋಡಿ ಹೀಗೆ ಹೆಂಗ್ ನಡ್ಕೋಬೇಕು ಅಂತ ನೋಡಿ ಯಹೂದ್ಯರು ನೋಡಿ ಅವ್ರಿಗೊಂದು ಧರ್ಮಗ್ರಂಥ ಇದೆ, ಕ್ರಿಶ್ಚಿಯನ್ರಿಗೊಂದು ಧರ್ಮಗ್ರಂಥ ಇದೆ, ಮುಸ್ಲಿಮ್ರಿಗೊಂದು ಧರ್ಮಗ್ರಂಥ ಇದೆ. ನೋಡಿ ಹೇಳ್ಬೋದು ಯಾವ ಧರ್ಮಗ್ರಂಥ ನಡ್ಕೋಬೇಕು ಅಂತ ಅಲ್ವಾ. ಒಂದು ಸಮಾನ ಧರ್ಮ ಇರುತ್ತೆ. ಪ್ರಭುಪಾದರಿಗೆ ಈ ನೋಡಿ ಒಬ್ಬ ಪ್ರೆಸ್ ಅವರು ಕೇಳ್ತಾರೆ ಆಸ್ಟ್ರೇಲಿಯಾದಲ್ಲಿ ಟಿವಿಯಲ್ಲಿ ನೋಡಿ ಇದನ್ನ ಕೇಳ್ತಾರೆ ನೋಡಿ ಡು ಯು ಫೈಂಡ್ ಎನಿ ಡಿಫರೆನ್ಸ್ ಅಂದ್ರೆ ಐ ಡೋಂಟ್ ಫೈಂಡ್ ಎನಿ ಡಿಫರೆನ್ಸ್ ಅಂತಾರೆ. ನೋಡಿ ನೋಡಿ ಹಂಗೆ ಏನಂದ್ರೆ ಧರ್ಮ ಅಂದ್ರೆ ಈ ಗ್ರಂಥ ಅಂದ್ರೆ ಧರ್ಮ ಅಂದ್ರೆ ಏನಂತ ಹೇಳ್ಕೊಡ್ಬೇಕಂದ್ರೆ ಸಾವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜಿ ಅಹೇತುಕಿ ಅಪ್ರತೀಯತ ಯಯಾತ್ಮ ಸುಪ್ರಸೀದತಿ. ಇದು ಪ್ರಭುಪಾದರು ತುಂಬಾ ಕೋಟ್ ಮಾಡ್ತಿದ್ದಂತ ಒಂದು ಶ್ಲೋಕ. ನೋಡಿ ಯಾವ್ದಾದ್ರು ಪರೋ ಧರ್ಮ, ಧರ್ಮಗ್ರಂಥ, ಧರ್ಮ ಅಂದ್ರೆ
ಅಧೋಕ್ಷಜ ಇದೆ ನೋಡಿ. ಅಧೋಕ್ಷಜ ಅಂದ್ರೆ ನೋಡಿ, ನಮ್ಮ ಇಂದ್ರಿಯಗಳು, ನಮ್ಮ ಕಣ್ಣುಗಳು, ನಮ್ಮ ಇಂದ್ರಿಯಗಳು ಆತನನ್ನ ಗ್ರಹಿಸ್ಕೊಳಕ್ ಆಗದೆ ಇರೋ ಅಂತವನು ಅಂತ. ಓದ್ಲಾ ಪ್ರಭು ಅದು? ಓದಿ. ಸ ವೈ ಪುಂಸಾಂ ಪರೋಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೈತುಕೆ ಅಪ್ರತಿಹತ ಯಯಾತ್ಮ ಸುಪ್ರಸಿದ್ಧತೆ. ಅನುವಾದ: ಪರಮಪುರುಷನ ಪ್ರೇಮಪೂರ್ಣ ಭಕ್ತಿ ಸೇವೆಯ ನೆಲೆಗೆ ಕೊಂಡೊಯ್ಯುವ ವೃತ್ತಿಯೇ ಮಾನವರೆಲ್ಲರಿಗೂ ಪರಮ ವೃತ್ತಿ, ಧರ್ಮ ಎನಿಸಿಕೊಳ್ಳುತ್ತದೆ. ಆತ್ಮಕ್ಕೆ ಸಂಪೂರ್ಣ ತೃಪ್ತಿ ನೀಡಬೇಕಾದಲ್ಲಿ ಅಂತಹ ಭಕ್ತಿ ಸೇವೆಯು ಬೇರೆ ಯಾವುದರಿಂದಲೂ ಪ್ರೇರಿತವಲ್ಲದ್ದು, ನಿರಂತರವಾದದ್ದು ಆಗಿರಬೇಕು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನೋಡಿ, ಹಂಗೆ ನೋಡಿ, 2 ಕಂಡೀಷನ್ ಕೊನೆಯಲ್ಲಿ ಏನಾಗಿರ್ಬೇಕು? ಅದು ಕೊನೆ 2 ಕಂಡೀಷನ್. ಅದು ಕೊನೆ ವರ್ಡ್ಸ್ ನಿರಂತರವಾಗಿರ್ಬೇಕು. ಆಮೇಲೆ ಇನ್ನೊಂದು ಅದೇನು ಅಪೇಕ್ಷೆ ಇರಬೇಕು. ನೋಡಿ, ಇದು ಸಾವೈ ಪುಂಸಾಂ ಪರೋಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೈತುಕಿ ಅಪ್ರತಿಹತ. ನೋಡಿ, ಇದನ್ನ ಹೇಳ್ಕೊಡ್ಬೇಕು. ಅಹೈತುಕಿ, ಅಪ್ರತಿಹತ, ಇವೆರಡು ಪದ. ನೋಡಿ, ಈ 2 ಪದಗಳು ನೋಡಿ ಧರ್ಮಗ್ರಂಥಗಳ ಆದೇಶಗಳಲ್ಲಿ ತುಂಬಾ ಮುಖ್ಯ ಆಗುತ್ತೆ. ನೋಡಿ, ಅದನ್ನೇ ಇಲ್ಲಿ ಯಾವಾಗಲೂ ಕೆಲಸ ಮಾಡುವವನು ಅಂದ್ರೆ ಅಪ್ರತಿಹತ. ನೋಡಿ, ಇವತ್ತು ಮಾಡದೆ ನಾಳೆ ಮಾಡಲ್ಲ ಅಂತಲ್ಲ. ನೋಡಿ, ಇವತ್ತು ನನಗೆ ಅನುಕೂಲ ಆಯ್ತು ಮಾಡದೆ ನಾಳೆ ಮಾಡಲ್ಲ ಅಂತಲ್ಲ. ಅದನ್ನೇ ಯಾವಾಗಲೂ ಅಂತ ಇಲ್ಲಿ ಹೇಳ್ತಿರೋದು. ನೋಡಿ, ಅದನ್ನೇ ಇಲ್ಲಿ ಅಯುಕ್ತ ಪ್ರಾಕೃತ ಸ್ತಬ್ಧ. ನೋಡಿ, ಹಿಂಗೆ ಹೇಳ್ತಿರೋದು. ಇದನ್ನ ಧರ್ಮಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮದವನು. ನೋಡಿ, ಈ ಶ್ಲೋಕದ ಪ್ರಕಾರ ನಾವು ಈಗ ಭಾಗವತದ ಶ್ಲೋಕ ಮಾತಾಜಿಯವರು ಓದಿದ್ರಲ್ವಾ? ನೋಡಿ, ಅದರಲ್ಲಿ ಅಹೈತುಕಿ ಅಪ್ರತಿಹತ. ನೋಡಿ, ಯಾವಾಗಲೂ ಅಂತ ಒಂದೇ ಸಮನೆ, ಮತ್ತೆ ಏನೋ ಒಂದು ಅಭಿಲಾಷೆ ಇಟ್ಕೊಳ್ಳಲ್ಲ. ಇದು ಕೊಟ್ರೆ ನಾನು ಮಾಡ್ತೀನಿ. ಧರ್ಮ ಅಂದ್ರೆ ಅದಂತೆ. ಯಾವುದು ನೋಡಿ, ಹಂಗೆ ಧರ್ಮ ಯಾವುದೇ ಆಗಿರ್ಬಹುದು, ಯಾವ್ಯಾವುದೋ ದೇಶದಲ್ಲಿ ಯಾವ್ಯಾವುದೋ ಧರ್ಮಗಳು, ಯಾವ್ಯಾವುದೋ ಧರ್ಮಗ್ರಂಥಗಳು ಇರ್ಬಹುದು. ನೋಡಿ, ಆ ಧರ್ಮಗ್ರಂಥಗಳು ಏನ್ ಮಾಡ್ತವೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನೋಡಿ ಪ್ರಾಣಿಗಳ ಮೃಗತ್ವದಿಂದ ಮಾನವತ್ವ ಕಡೆ ಕರ್ಕೊಂಡು ಹೋಗ್ತದೆ. ನೋಡಿ, ಅದರಲ್ಲಿ ಬೇರೆ ಸ್ವಲ್ಪ ವ್ಯತ್ಯಾಸ ಇರಬಹುದು, ಸ್ವಲ್ಪ. ನೋಡಿ, ಅದರಲ್ಲಿ ದೇವರು ಅಂದ್ರೆ ಈ ತರ ಹೆಸರು ಹೇಳ್ಬೋದು, ಇನ್ನೊಂದ್ರಲ್ಲಿ ದೇವರು ಅಂದ್ರೆ ಇನ್ನೊಂದ್ ತರ ಹೆಸರು ಹೇಳ್ಬೋದು. ಬಟ್ ಎಲ್ಲಾನು ಹೇಳ್ಬೇಕಾಗಿರೋದು, ಅವರೆಲ್ಲ ಹೇಳ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ. ಹೇಳ್ಬೇಕಾಗಿರೋದು ಏನಂದ್ರೆ ನೋಡಿ, ಅಧೋಕ್ಷಜನನ್ನ, ಕೃಷ್ಣನನ್ನ, ಭಗವಂತನನ್ನ ಪ್ರೀತಿಸಿ ಅಂತ ಹೇಳೋದಷ್ಟೇ. ಅದು ಯಾವುದು ಭಗವಂತನನ್ನ ಪ್ರೀತಿ ಹೇಳ್ಕೊಡುತ್ತೋ ನೋಡಿ, ಅದೇ ಧರ್ಮಗ್ರಂಥ, ಅದೇ ಧರ್ಮದ ಆದೇಶ. ನೋಡಿ, ಅದಕ್ಕೆ ಏನು ವಿರುದ್ಧವಾಗಿದೆಯೋ ಅದು ಧರ್ಮದ ಗ್ರಂಥಗಳಿಗೆ ಆದೇಶಕ್ಕೆ ವಿರುದ್ಧವಾಗಿ. ಹಂಗೆ ನಮಗೆ ಶ್ರೀಲ ಪ್ರಭುಪಾದರು ಮುಖ್ಯವಾಗಿ ಕೊಟ್ಟಿರುವಂತಹ ಗ್ರಂಥಗಳು ನೋಡಿ, ಭಗವದ್ಗೀತೆ ಯಥಾರೂಪ, ಶ್ರೀಮದ್ ಭಾಗವತ, ಚೈತನ್ಯ ಚರಿತಾಮೃತ, ಮತ್ತೆ ಅವುಗಳಿಗೆ ಸಂಬಂಧಪಟ್ಟಂತೆ ಇತರೆ ಎಲ್ಲ ಪುಸ್ತಕಗಳು ನೋಡಿ, ಇದು ನಮಗೆ ಬಹಳ ಮುಖ್ಯ ಆಗುತ್ತೆ. ನೋಡಿ, ಅದಕ್ಕೆ ಭಕ್ತಿಶಾಸ್ತ್ರಿ ಕೋರ್ಸ್ ಎಲ್ಲ ಮಾಡ್ತಾರೆ. ಭಕ್ತಿಶಾಸ್ತ್ರಿ ಕೋರ್ಸ್ ಇಲ್ಲದೆ ನೋಡಿ ಬ್ರಾಹ್ಮಣ ದೀಕ್ಷೆ ಕೂಡ ಕೊಡೋದು. ನೋಡಿ, ಬ್ರಾಹ್ಮಣ ದೀಕ್ಷೆ ಇಲ್ಲದೆ ನೋಡಿ ದೇವಸ್ಥಾನದ ಒಳಗಡೆ ಬಂದು ನೋಡಿ ಭಗವಂತನಿಗೆ ನೈವೇದ್ಯ ಭೋಗ ತಯಾರಿ ಮಾಡಕ್ ಕೂಡ ಪರ್ಮಿಷನ್ ಕೊಡೋದಿಲ್ಲ. ಇಲ್ಲ ನಾವು ಹೋಗ್ತೀವಿ ಅಂದ್ರೆ ನೀವು ಹೋಗ್ಬೋದು, ಅಸಿಸ್ಟ್ ಮಾಡಕ್ ಹೋಗ್ಬೋದು ಅಷ್ಟೇ. ನೋಡಿ, ಅವ್ರು ಹಿರಿಯ ಭಕ್ತರು ನಮ್ಗೇನು ಹೇಳ್ಕೊಡ್ತಾರೋ ಅದನ್ನ ನೋಡಿ ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಡಕ್ಕೆ ನೋಡಿ ಈ ತರದ್ದು ಹೆಲ್ಪ್ ಅಸಿಸ್ಟೆಂಟ್ ಮಾಡಕ್ ಹೋಗ್ಬೋದು ನೋಡಿ. ಆದ್ರೆ 2ನೇ ದೀಕ್ಷೆ ತಗೊಂಡವರು ಅವ್ರಿಗೆ ಈ ಧರ್ಮಗ್ರಂಥಗಳು ಓದ್ದವ್ರಿಗೆ 2ನೇ ದೀಕ್ಷೆ ಕೊಡೋದು. ಅವ್ರಿಗೆ ನೋಡಿ ಭಕ್ತಿಶಾಸ್ತ್ರಿ ಕೋರ್ಸ್ ಆಗಿರ್ಬೇಕು. ಕೋರ್ಸ್ ಆದ್ರೇನೆ ಬ್ರಾಹ್ಮಣ ದೀಕ್ಷೆ. ಬ್ರಾಹ್ಮಣ ದೀಕ್ಷೆ ಆದ್ರೇನೆ ಕೆಲವೊಂದು ವಿಶೇಷ ಅವಕಾಶಗಳು ನೋಡಿ. ಬ್ರಾಹ್ಮಣ ಅಂದ್ರೆ ನಾವು ಹಿಂದೆ ಚರ್ಚೆ ಮಾಡಿದ್ವಿ ಅಲ್ವಾ? ನೋಡಿ, ಆತ ಬ್ರಹ್ಮಜ್ಞಾನವನ್ನ ಪಡ್ಕೊಂಡಿರ್ತಾನೆ. ಬ್ರಹ್ಮ ಸಂಸ್ಪರ್ಶ ಅಂತ ನಾವಿಂದೆ ಒಂದು ಶ್ಲೋಕದಲ್ಲಿ ಓದಿದ್ವಿ ನೋಡಿ. ಬ್ರಹ್ಮ ಸಂಸ್ಪರ್ಶ ನೋಡಿ, ಯಾವಾಗ್ಲೂ ಅವರು ಜಪಿಸೋ ಮಂತ್ರದ ಮುಖಾಂತರ, ಅವರು ಓದಿದಂಥ ಪುಸ್ತಕಗಳ ಮುಖಾಂತರ, ಅವರ ನಡೆ ನುಡಿ, ಆಚಾರ ವಿಚಾರ ನೋಡಿ, ಕಾಯ ವಾಚ ಮನಸ, ಅವ್ರು ಏನ್ ಮಾಡ್ತಿರ್ತಾರೆ ಧರ್ಮಗ್ರಂಥಗಳ ಆದೇಶ ಅಧ್ಯಯನ ಮಾಡಿಕೊಂಡು ಅಂದ್ರೆ ಬ್ರಹ್ಮ ಸಂಸ್ಪರ್ಶದಲ್ಲಿ ಇರ್ತಾರೆ.
ಏನಂದ್ರೆ ಬ್ರಹ್ಮ ಸಂಸ್ಪರ್ಶ, ಗೂಗಲ್ ಮಾಡಿ ಹೆಲ್ಪ್ ಮಾಡ್ಬೋದು ನೋಡಿ. ಹಂಗಿದ್ದವ್ರಿಗೆ ಈ ತರದ್ದು ಅವಕಾಶಗಳಾಗ್ತವೆ. ಬ್ರಹ್ಮ ಸಂಸ್ಪರ್ಶ ನೋಡಕ್ಕೆ ಧರ್ಮ ಗ್ರಂಥಗಳ ಆದೇಶಕ್ಕೆ ನೋಡಿ ಪೂರಕವಾಗಿ ನಡ್ಕೊಳ್ಳೋದು. ನೋಡಿ ಇಲ್ಲಿ ಬ್ರಹ್ಮ ಸಂಸ್ಪರ್ಶ ಅಂತ ಕೊಡ್ತೀನಿ, ಏನಂಗಂದ್ರೆ ನೋಡೋಣ. ನೋಡ್ರಿ, ಹಂಗೆ ಧರ್ಮ ಗ್ರಂಥಗಳನ್ನು ಓದುವುದು ತುಂಬಾ ಮುಖ್ಯ. Hare Krishna Prabhu. The phrase Brahma Samsprasha refers to a state of ultimate bliss or divine contact in Hindu philosophy. Divine contact ಅಂತ. ನೋಡಿ, ಯಾರಾದ್ರೂ ಭಗವದ್ಗೀತೆಯ 6ನೇ ಅಧ್ಯಾಯದ 28ನೇ ಶ್ಲೋಕ ಓದ್ತೀರಾ ಮತಾಜಿ? 6ನೇ ಅಧ್ಯಾಯದ 28ನೇ ಶ್ಲೋಕ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಓದಿ ಮಾತಾಡಿ. ಅನುವಾದ ಶ್ಲೋಕ ಓದ್ಲಾ? ಶ್ಲೋಕ ಓದಿ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶ ಅತ್ಯಂತಂ ಸುಖಮಶ್ನುತೆ. ಅನುವಾದ: ಸದಾ ಯೋಗಾಭ್ಯಾಸದಲ್ಲಿ ನಿರತನಾದ ಆತ್ಮ ಸಂಯಮಿಯಾದ ಯೋಗಿಯು ಎಲ್ಲ ಐಹಿಕ ಕಲ್ಮಶದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಸಂಪೂರ್ಣ ಸುಖದ ಅತ್ಯುನ್ನತ ಹಂತವನ್ನು ತಲುಪುತ್ತಾನೆ. ತುಂಬಾ ಧನ್ಯವಾದ ಮತಾಜಿ. ನೋಡಿ, ಹಂಗೆ ಯಾರು ಆ ಬ್ರಹ್ಮ ಸಂಸ್ಪರ್ಶದಲ್ಲಿ ಬಂದ್ಬಿಟ್ಟಿರ್ತಾನೋ ಅದು ಧರ್ಮ ಗ್ರಂಥಗಳ ಆದೇಶವ ಪರವಾಗಿ ನಡ್ಕೊಳ್ಳೋದು. ನೋಡಿ, ನಾವು ಈಗ ಇಷ್ಟೊತ್ತು ಚರ್ಚೆ ಮಾಡಿದ್ವಲ್ವ, ಹಿಂದಿನ ಶ್ಲೋಕಗಳು ಸತ್ವಗುಣದಲ್ಲಿ ನೋಡಿ, ಶುದ್ಧ ಸತ್ವದಲ್ಲಿ ನೋಡಿ, ಯಾರು ಈ ಹಂತಕ್ಕೆ ತಲುಪಿರ್ತಾನೋ ಧರ್ಮ ಗ್ರಂಥಗಳ ಆದೇಶ ಅದೇ ತರ ನಡ್ಕೊಳ್ಳೋದು, ಧರ್ಮ ಗ್ರಂಥಗಳನ್ನು ಓದ್ಕೊಳ್ಳೋದು, ಆ ಧರ್ಮ ಗ್ರಂಥಗಳಲ್ಲಿರೋ ಆದೇಶಗಳ ಪ್ರಕಾರ ನಡ್ಕೊಳ್ಳೋದು, ಹಿಂಗೆಲ್ಲ ಮಾಡ್ಬಿಟ್ರೆ ಅವನಿಗೆ ಏನ್ ಸಿಗತ್ತೆ ಅಂತಂದ್ರೆ ನೋಡಿ, ಇವತ್ತು ಈಗ ಓದೋದ್ವಲ್ವಾ, ಸದಾ ಯೋಗಾಭ್ಯಾಸದಲ್ಲಿ ನಿರತನಾದ ಆತ್ಮ ಸಂಯಮಿಯಾದ ಯೋಗಿಯು ಎಲ್ಲ ಐಹಿಕ ಕಲ್ಮಶದಿಂದ ಮುಕ್ತನಾಗ್ತಾನೆ. ನೋಡಿ, ನಮಗೀಗ ಐಹಿಕ ಕಲ್ಮಶಗಳಿದಾವ. ಐಹಿಕ ಕಲ್ಮಶಗಳು ಅಂದ್ರೆ ಏನು ಅಲ್ವಾ? ಐಹಿಕ ಕಲ್ಮಶಗಳು ಅಂದ್ರೆ ಏನು? ಕಾಮ, ಕ್ರೋಧ, ಲೋಭ, ಮೋಹ, ಮದ ಆಗ್ಬೋದು. ನೋಡಿ, ನಮ್ಮಲ್ಲಿರುವಂತ ರಜೋಗುಣ, ತಮೋ ಗುಣಗಳಾಗ್ಬೋದು. ನೋಡಿ, ನಮಗೆ ಬಾಧಿಸ್ತಿರೋ, ಕಾಡಿಸ್ತಿರೋ, ಪೀಡಿಸ್ತಿರೋ ಅಂತ ಹಲವಾರು ಭೌತಿಕ ಸಮಸ್ಯೆಗಳಾಗ್ಬೋದು. ನೋಡಿ, ಅದು ರೋಗ, ರುಜಿನ, ವೃದ್ಧಾಪ್ಯ, ನೋಡಿ ಇವೆಲ್ಲ ಆಗ್ಬೋದು. ನಿಮ್ಗೇನೇನೆಲ್ಲ ಸಮಸ್ಯೆ ಇದೆಯೋ ಎಲ್ಲ ಒಂದು ಕ್ಷಣ ಜ್ಞಾಪಿಸ್ಕೊಳ್ಳಿ. ಎಲ್ಲರೂ ಒಂದೇ ಒಂದು ಕ್ಷಣ ಜ್ಞಾಪಿಸ್ಕೊಳ್ಳಿ. ನಿಮ್ಗೆಲ್ಲ ಬಾಧೆಗಳು, ಪೀಡೆಗಳು ಇದೆಯಾ? ಕಷ್ಟಗಳಿದೆಯಾ ನಿಮ್ಗೆ? ಇದೆ ಪ್ರಭು. ಪ್ರತಿಯೊಬ್ಬರಿಗೂ ಇದೆ ಪ್ರಭು. ನೀವ್ ಹೇಳಿದ್ದೆಲ್ಲ ಇದೆ ಪ್ರಭು. ಎಲ್ಲ ಇದೆ ನೋಡಿ. ಐಹಿಕ ಕಲ್ಮಶಗಳು, ಇದರಿಂದ ಏನಾದ್ರೂ ಮುಕ್ತಿ ಆಗ್ಬೇಕು ಅಂದ್ರೆ ಈಗ ನಮ್ಗೆ ಏನಾಗ್ಬೇಕು ಅಂದ್ರೆ ಬ್ರಹ್ಮ ಸಂಸ್ಪರ್ಶ ಆಗ್ಬೇಕು, ಟಚ್ ಆಗ್ಬೇಕು. ನೋಡಿ, ಪರಮೋನ್ನತನೊಂದಿಗೆ ಸತತ ಸಂಪರ್ಕ ಬೇಕು. ಹೆಂಗೆ ಪರಮೋನ್ನತನಿಗೆ ಸತತ ಸಂಪರ್ಕ ತಗೊಳ್ಳೋದು ಹೇಗೆ? ಹರೇ ಕೃಷ್ಣ ಜಪ ಇದು ಪ್ರೇಮ ಸೇವೆ ಮಾಡೋದ್ರಿಂದ ಪ್ರಭುಜಿ, ಭಕ್ತಿ ಮಾಡೋದು, ಸಾಧನೆ, ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದು, ಏಕಾದಶಿ ಮಾಡೋದು, 4 ನಿಯಮ ಪಾಲನೆ ಮಾಡೋದು, ವೈಷ್ಣವ ಸಂಘ ಮಾಡೋದು, ಟೆಂಪಲ್ ಬರೋದು. ನೋಡಿ, ಇವೆಲ್ಲ ಸೇರ್ಕೊಳ್ಳುತ್ತೆ, ಒಟ್ಟಾರೆ ಪ್ಯಾಕೇಜ್ ಆಗುತ್ತದು. ಅದು ಎಲ್ಲಿಂದ ಪ್ರಾರಂಭ ಆಗತ್ತಂದ್ರೆ, ಆದೋ ಶ್ರದ್ಧಾ ಇದ್ದವರು ಸಾಧು ಸಂಘ ಮಾಡಿ, ವಚನ ಕ್ರಿಯೆ ಮಾಡಿ ನೋಡಿ ಅನರ್ಥ ನಿವೃತ್ತಿ. ನೋಡಿ, ಅದನ್ನೇ ಇಲ್ಲಿ ಹೇಳ್ತಿರೋದು, ಐಹಿಕ ಕಲ್ಮಶದಿಂದ ಮುಕ್ತಿ ಅಂದ್ರೆ ಅನರ್ಥ ನಿವೃತ್ತಿ. ನೋಡಿ, ಇವೆಲ್ಲವೂ ಎಲ್ಲಿಂದ ಶುರುವಾಗತ್ತಂದ್ರೆ ಸಾಧು ಸಂಘದಲ್ಲಿ ನೋಡಿ, ಈ ರೀತಿ ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡೋದ್ರಲ್ಲಿ ಇಂದ ಪ್ರಾರಂಭ ಆಗತ್ತೆ, ಶುರು ಆಗತ್ತೆ ಅಲ್ಲಿಂದ. ನೋಡಿ, ನಾವೆಲ್ಲರೂ ಬಹಳಷ್ಟು ಜನ ಹಿಂಗೆ ಅಲ್ವಾ, ಸ್ವಲ್ಪ ಆದೋ ಶ್ರದ್ಧೆ ಇದ್ದವರು ನೋಡಿ ಭಕ್ತರ ಜೊತೆ ಸಂಘ ಮಾಡಕ್ ಬಯಸ್ತಾರೆ. ಭಕ್ತರ ಸಂಘದಲ್ಲಿ ಏನ್ ಮಾಡ್ತಾರೆ? ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾರೆ. ನೋಡಿ, ಈ ರೀತಿ ಪ್ರಭುಪಾದರ ಪುಸ್ತಕಗಳು
ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ. ನೋಡಿ, ಅವರು ಕ್ರಿಶ್ಚಿಯನ್ಸ್ ಕೂಡ ಬೈಬಲ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಓದ್ತಾರೆ. ಅವರು ಕುಟುಂಬದವರೆಲ್ಲ ಓದ್ತಾರೆ. ನಾನೇ ನೋಡಿದ್ದೀನಿ, ಹತ್ತಿರದಿಂದ ನೋಡಿದ್ದೀನಿ. ನೋಡಿ, ಅವ್ರಿಗೆ ನೋಡಿ ಅವ್ರೇನು ಅಂತಾರೆ, ಬೈಬಲ್ ಸ್ಕಾಲರ್ಶಿಪ್ ಅಂತ ಏನು ಅಂತಾರೆ. ಅವರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಓದ್ತಾರೆ. ಸ್ಕೂಲು ಕಾಲೇಜುಗಳಿಗೂ ಕೂಡ ಬರ್ತಾರೆ, ಓದಿಸ್ತಾರೆ. ನೋಡಿ, ಆ ಥರದ್ದು ಏನಾಗಬೇಕಿದೆ ಅಂತಂದ್ರೆ ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡೋ ಪ್ರಯತ್ನ ಆಗ್ಬೇಕು. ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾ ಇದ್ರೆ ನೋಡಿ, ಭಗವದ್ಗೀತೆಯ ನೋಡಿ ಕೊನೆ ಶ್ಲೋಕಗಳಲ್ಲಿ ಹೇಳ್ತಾರೆ, ಬುದ್ಧಿವಂತರು ಕೃಷ್ಣನನ್ನ ಹೆಂಗೆ ಆರಾಧನೆ ಮಾಡ್ತಾರೆ ಅಂತಂದ್ರೆ ನೋಡಿ ಇಲ್ಲಿ ಹೇಳ್ತಾರೆ ನೋಡಿ, 76ನೇ ಶ್ಲೋಕ ಇದೇ ಅಧ್ಯಾಯದಲ್ಲಿ ಹೇಳ್ತಾರೆ, ಅರಸನೇ, ನೋಡಿ ಇದನ್ನು ಹೇಳ್ತಿರೋದು ಸಂಜಯ, ಕೃಷ್ಣಾರ್ಜುನರ ನಡುವಣ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ಆಗುತ್ತಿದೆ. ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವು ಹೆಚ್ಚುತ್ತಿದೆ ಮತ್ತು ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿ ಶ್ರೀ ವಿಜಯ, ಅಸಾಧಾರಣ ಶಕ್ತಿ, ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ನೋಡಿ, ಹಿಂಗೆ ಹೇಳ್ತಾನೆ. ನೋಡಿ, ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನನ ಸಂಭಾಷಣೆಯನ್ನು ಹೀಗೆ ಕೇಳಿದೆನು. ಈ ಸಂವಾದವು ಎಷ್ಟೋ ಅದ್ಭುತವಾದದೆಂದರೆ ನನಗೆ ರೋಮಾಂಚನವಾಗಿದೆ. ನೋಡಿ, ಹಂಗೆ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ನೋಡಿ ಹಿಂಗೆ ಅವ್ರನ್ನ ಪೂಜಿಸ್ಬೇಕು ಅಂತ ಹೇಳ್ತಾನೆ ಅಂದ್ರೆ ನೋಡಿ, ಅವರು ಬುದ್ಧಿವಂತರು ಈ ರೀತಿ ಪೂಜೆ ಮಾಡ್ತಾರಂತೆ. ನೋಡಿ ಹೆಂಗ್ ಹೇಳ್ತಾರೆ ಅಂದ್ರೆ, ಪರಮ ರಹಸ್ಯವನ್ನು ಭಕ್ತರಿಗೆ ವಿವರಿಸುವವನು ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶ ನಿಶ್ಚಯವಾಗಿ ದೊರೆಯುವುದು ಮತ್ತು ಕೊನೆಗೆ ಅವರು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾರೆ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ನೋಡಿ, ಹಿಂಗೆ ನೋಡಿ, ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ ಅಂತ ಹೇಳ್ತಾರೆ. ನೋಡಿ, ಯಾರು ಧರ್ಮ ಗ್ರಂಥಗಳನ್ನ ವಿಶೇಷವಾಗಿ ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ತಾರೋ ಅವರು ಕೃಷ್ಣನನ್ನ ಪೂಜಿಸೋದು ಹೇಗೆ ಪೂಜಿಸ್ತಾರೆ ಅಂತಂದ್ರೆ ನೋಡಿ, ಕರ್ಪೂರ ಊದ್ಬತ್ತಿ ಕೂಡ ಬೆಳಗ್ಗೆ ಪೂಜಿಸೋದೇ ಪೂಜೆ ಅಲ್ಲ. ನೋಡಿ, ಇಲ್ಲಿ ಹೇಳ್ತಿರೋಂಗೆ ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರೆ, ಪವಿತ್ರ ಸಂಭಾಷಣೆಯನ್ನ ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸ್ತಾನೆ. ನೋಡಿ, ಬುದ್ಧಿವಂತರಿಗೂ ಕೂಡ ಪೂಜಿಸುವಂತ ಒಂದು ವಿಧಾನ. ನೋಡಿ, ಹಂಗೆ ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡೋದು, ಧರ್ಮ ಗ್ರಂಥಗಳ ಆದೇಶ ಪ್ರಕಾರ ನಡ್ಕೊಳ್ಳೋದು. ನೋಡಿ, ಧರ್ಮ ಗ್ರಂಥಗಳನ್ನು ಓದ್ತಿದ್ದಾಗ ಅದರ ಪ್ರಕಾರ ನಡ್ಕೊಳ್ತಿದ್ದಾಗ ನಮ್ಗೆ ಎಂತ ಅನುಭವ ಆಗುತ್ತೆ ಅಂದ್ರೆ ಸಂಸ್ಪರ್ಶ ಅನುಭವ ಆಗುತ್ತೆ. ನೋಡಿ, ಆ ಬ್ರಹ್ಮ ಸಂಸ್ಪರ್ಶ ಆಗ್ಬಿಟ್ರೆ ಅವ್ರಿಗೆ ನೋಡಿ ಇಲ್ಲಿ ಹೇಳ್ತಾರೆ, ಸುಖದ ಅತ್ಯುನ್ನತ ಹಂತವನ್ನ ತಲುಪೋದು. ನೋಡಿ, ಅತ್ಯುನ್ನತ ಹಂತವನ್ನ ತಲುಪೋದಕ್ಕೆ ಜನಗಳು ಏನೇನೋ ಮಾಡ್ತಾರೆ. ನೋಡಿ, ಆಲ್ಕೋಹಾಲ್, ಡ್ರಗ್ಸ್ ತಗೊಳ್ತಾರೆ, ಏನೇನೋ ಮಾಡ್ತಾರೆ. 4 ನಿಯಮಗಳನ್ನು ಮೀರಿ ನೋಡಿ ಈ ಸುಖದ ಅತ್ಯುನ್ನತ ಹಂತವನ್ನ ತಲುಪಕ್ಕೆ ಹೋಗ್ತಾರೆ. 4 ನಿಯಮಗಳನ್ನ ಮೀರಿ, ಅದು ಶಾಸ್ತ್ರಗಳ ವಿರುದ್ಧವಾಗಿ. ನೋಡಿ, ಧರ್ಮದ ಸ್ತಂಭಗಳನ್ನ ಮುರಿದು ಹಾಕೋದು 4 ನಿಯಮಗಳನ್ನ ಮೀರೋದು ಅಂದ್ರೆ. ನೋಡಿ, ಸತ್ಯ, ಶೌಚ, ನೋಡಿ ದಯ, ತಪ, ಈ 4 ಕಂಬಗಳನ್ನ ಪೀಸ್ ಮಾಡುವಂತ ಪ್ರಯತ್ನ. ನೋಡಿ, ಹಂಗೆ ನಮಗೆ ಧರ್ಮ ಗ್ರಂಥಗಳ ಅಧ್ಯಯನ ತುಂಬಾ ಮುಖ್ಯ. ನೋಡಿ, ಅದರಲ್ಲಿ ಧರ್ಮ ಗ್ರಂಥಗಳ ಅಧ್ಯಯನದಲ್ಲಿ, ಧರ್ಮ ಗ್ರಂಥಗಳ ಆದೇಶಗಳಲ್ಲಿ ಏನೇನೆಲ್ಲ ಇದೆಯೋ ಅದೆಲ್ಲ ಇಷ್ಟ ಆಗ್ಬಿಡ್ತು, ಅದನ್ನ ಅನುಸರಿಸಕ್ ಹೋದವ್ರಿಗೆ ಈ ತರದೊಂದು ಅನುಭವ ಆಗತ್ತೆ. ನೋಡಿ, ಯಾವ ತರ ಒಂದು ಅನುಭವ? ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ ಅತ್ಯುನ್ನತ ಹಂತವನ್ನ ತಲುಪೋದು. ನೋಡಿ, ಇದನ್ನೇ ಯೋಗಿಗಳು ಎಲ್ಲ ಯಾಕಪ್ಪ ಕೆಲವರೆಲ್ಲ ಮನೆ ಬಿಟ್ಟು ಹೋಗ್ಬಿಡ್ತಾರೆ, ಕೆಲವರೆಲ್ಲನೂ ಭಕ್ತಿ ಸೇವೆಗಳನ್ನ, ಯೋಗವನ್ನ, ತಪಸ್ಸನ್ನ ಗಂಭೀರವಾಗಿ ತಗೊಂತಾರೆ. ಅದಕ್ಕೋಸ್ಕರ ಎಲ್ಲವನ್ನ ಬಿಟ್ಬಿಡ್ತಾರೆ. ಅಥವಾ ನೋಡಿ, ಸಂಸಾರಸ್ಥರಾಗಿನೂ ಕೂಡ ನೋಡಿ ಶುದ್ಧ ಜೀವನದಲ್ಲಿ ಬದುಕಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಅವ್ರಿಗೆ ನೋಡಿ ಈ ತರದೊಂದು ಅನುಭವ ಆಗ್ತಾ ಇರುತ್ತೆ. ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ
ಅತ್ಯುನ್ನತ ಹಂತವನ್ನ ತಲುಪೋದು. ಹಂಗೆ ಇವತ್ತು ಓದ್ತಾ ಇರುವಂಥದ್ದು ವಿಶೇಷವಾಗಿ ಕರ್ತ ತಮೋಗುಣದಲ್ಲಿ ನಡ್ಕೊಂಡ್ರೆ ಹೇಗೆ ಅಂತ. ಆತ ವಿಶೇಷವಾಗಿ ಮೊದಲನೇದಾಗಿ ಧರ್ಮಗ್ರಂಥಗಳನ್ನ ಅಧ್ಯಯನ ಮಾಡಿರೋದಿಲ್ಲ. ಮಾಡಿದ್ರೇನು ಕೂಡ ನೋಡಿ ಆ ಪ್ರಕಾರ ನಡ್ಕೊಳ್ಳೋದಿಲ್ಲ. ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, ನೋಡಿ ಎಲ್ಲ ಸರಿ, ನೋಡಿ ನನ್ಗೆಲ್ಲ ಗೊತ್ತು, ಆದ್ರೇನು ಕೂಡ ಇದು ಮಾಡಬಾರ್ದು ಅಂತ ಕೂಡ ಗೊತ್ತು ನೋಡಿ, ಆದ್ರೇನು ಕೂಡ ಅದನ್ನ ಮಾಡ್ಬಿಡ್ತೀವಿ ಜನಗಳು. ನೋಡಿ ಇದಕ್ಕೆ ಏನ್ ಕಾರಣ ಅಂತ ಕೇಳ್ತೀವಿ. ಏನ್ ಕಾರಣ ಅದಕ್ಕೆ? ಅದನ್ನೇ ಅಭ್ಯಾಸ ಮಾಡ್ಬಿಟ್ಟಿರ್ತಾನಲ್ವಾ ಪ್ರಭು ಅವನು. ನಮ್ಮಲ್ಲಿರೋ ಆಸೆಗಳೇ ಕಾರಣ ಪ್ರಭುಜಿ. ಅದಕ್ಕೆ ಏನಂತ ಹೇಳ್ಬೇಕು? ಅದಕ್ಕೆ ಕಾಮಯೇಷ ಕ್ರೋಧಯೇಷ ರಜೋಗುಣ ತಮೋಗುಣ, ರಜೋಗುಣ ಸಮದ್ಭವ. ಕಾಮಯೇಷ ಕ್ರೋಧಯೇಷ. ಯಾರಾದ್ರೂ ಹೇಳ್ತೀರಾ? ಕಾಮಯೇಷ ಕ್ರೋಧಯೇಷ 3ನೇ ಅಧ್ಯಾಯ 37ನೇ ಶ್ಲೋಕ. ನೋಡಿ ಅದಕ್ಕೆ ಮೊದಲು ಹಿಂದೆ ಅದನ್ನು ದೊಡ್ಡ ವೈರಿ ಯಾರು ಅಂದ್ರೆ ಕಾಮ. ನೋಡಿ ಆತನನ್ನೇ ನೀನು ನಿಗ್ರಹಿಸ್ಬೇಕು. ಅದರಲ್ಲಿ ಶ್ರೀ ಭಗವಾನ್ ವಾಚ ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮದ್ಭವ ಮಹಾಶನೋ ಮಹಾಪಾತ್ಮ ವಿದ್ಯೇನಮಿಹ ವೈರಿಣಂ. ಅನುವಾದ: ದೇವೋತ್ತಮ ಪರಮಪುರುಷನು ಹೇಳಿದನು, ಅರ್ಜುನ ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಹರೇ ಕೃಷ್ಣ. ಅದರ ಹಿಂದಿನ ಶ್ಲೋಕ ಓದಿ ಮಾತಾಜಿ. ಅದರ ಹಿಂದಿನ ಶ್ಲೋಕದ ಅನುವಾದ ಓದ್ರಿ. ಅರ್ಜುನ ಹೇಳುತ್ತಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವತ್ತರಿಂದ ಪ್ರಚೋದಿತನಾಗುತ್ತಾನೆ ಅನ್ನೋದಕ್ಕೆ ಇದು ಹೇಳ್ತಾರೆ ಪ್ರಭು. ಕಾಮಯೇಷ ಕ್ರೋಧಯೇಷ. ನೋಡಿ ಹಿಂಗೆ ನೋಡಿ ಅರ್ಜುನನು ಈಗಾಗಲೇ ಈ ಪ್ರಶ್ನೆಯನ್ನ ಕೇಳಿದ್ದ. ಮನುಷ್ಯ ಇಷ್ಟ ಇಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದನಾಗುತ್ತಾನೆ? ನೋಡಿ ಇವತ್ತು ನಾವು 18ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಓದ್ತಿದೀವಲ್ವಾ? ನೋಡಿ ಇದಕ್ಕೆ ಅಲ್ಲಿಗೆ ನೋಡಿ ಸಂಬಂಧ ರಿಲೇಟ್ ಮಾಡ್ಕೋಬಹುದು. ನೋಡಿ ನಾವೆಲ್ಲ ಧರ್ಮಗ್ರಂಥಗಳು ಓದ್ತೀವಿ, ನೋಡಿ ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳಿ ನಮ್ ಸಾಮಾನ್ಯ ಜನರಿಗೂ ಗೊತ್ತಿರುತ್ತೆ, ಆದ್ರೇನು ಮಾಡ್ತಾರೆ. ಯಾಕೆ ಅಂತ ಅರ್ಜುನನ್ ಪ್ರಶ್ನೆ. ನೋಡಿ ಅದಕ್ಕೆ ಕೃಷ್ಣ ಉತ್ತರ ಕೊಡೋದು ನೋಡಿ ಈ ಶ್ಲೋಕ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ಇಹ ವೈರಿಣಂ. ನೋಡಿ ವೈರಿ ಯಾರು? ಯಾಕೆ ಹಿಂಗಾಗತ್ತೆ? ಈಗ ನಮ್ಮ ವೈರಿ ದೇಶ ನಮ್ಗೇನಾದ್ರೂ ಸಹಾಯ ಮಾಡುವಂತ ಉದ್ದೇಶ ಅವ್ರಿಗೆ ಇರೋದಿಲ್ಲ, ಹಾಳು ಮಾಡ್ಬೇಕು ಅನ್ನೋದೇ ಇರುತ್ತೆ. ನೋಡಿ ಅದೇ ತರನೇ ಇಲ್ಲೂ ಕೂಡ ನೋಡಿ ಹಾಳು ಮಾಡೋ ಉದ್ದೇಶ. ನೋಡಿ ಹಂಗೆ ನೋಡಿ ಆ ಶ್ಲೋಕಕ್ಕೆ ಈ ಶ್ಲೋಕಕ್ಕೆ ಅನ್ವಯಿಸ್ಕೊಂಡ್ರೆ ನೋಡಿ ನಮ್ಗೆ ಕಾರಣ ಗೊತ್ತಾಗತ್ತೆ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ಏನ್ ಕಾರಣ ಅಂತ ಕೇಳ್ತಾನೆ. ನೋಡಿ ಕೃಷ್ಣ ಅದಕ್ಕೆ ಉತ್ತರಕ್ಕೂ ಕೂಡ ಈಗಾಗ್ಲೇ ಕೊಟ್ಟಿದ್ದಾನೆ. ನೋಡಿ ಹಂಗಾಗಿ ನಾವೇನ್ ಮಾಡ್ತೀವಿ ನೋಡಿ, ಆದ್ರೇನು ಕೂಡ ಅದಕ್ಕೆ ಹಿಂಗೆ ಹಿಂಗಾದ್ರೆ ಏನ್ ಮಾಡ್ಬೇಕಂತೆ ನೋಡಿ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಹೋಲಿಕೆಗಳು ಕೊಡ್ತಾನೆ. ನೋಡಿ ಬೆಂಕಿಯ ಹೊಗೆಯಿಂದ ಮುಚ್ಚಲ್ಪಟ್ಟಂತೆ, ಕನ್ನಡಿಯು ಧೂಳಿನಿಂದ ಮುಚ್ಚಲ್ಪಟ್ಟಂತೆ, ಭ್ರೂಣವು ಗರ್ಭಕೋಶದಿಂದ ಮುಚ್ಚಲ್ಪಟ್ಟಂತೆ, ಜೀವಿಯು ಕಾಮದ ವಿವಿಧ ಪ್ರಮಾಣಗಳಿಂದ ಮುಚ್ಚಲ್ಪಟ್ಟಿದೆ. ನೋಡಿ ನಮ್ಗೆಲ್ಲ ತಮೋಗುಣ ಇದೆ ಅಲ್ವಾ? ಖಂಡಿತ ಇದ್ದೇ ಇದೆ, ನನ್ಗಂತೂ ಇದೆ. ಅದು ಎಲ್ಲರಲ್ಲೂ ತೀವ್ರವಾಗಿ ಇರೋದಿಲ್ಲ ಆಕ್ಚುಲಿ. ನೋಡಿ ನೀವು ನೋಡಿರ್ತೀರಿ ಪ್ರಪಂಚದಲ್ಲಿ ಎಂತೆಂತೆಂತೆಂತೆಂತ ಜನಗಳು ಯಾವ ಮಟ್ಟಕ್ಕಿರ್ತಾರೆ ಅಂತ ನೋಡಿರ್ತೀರಿ. ನೋಡಿ ಇಲ್ಲಿ ಹೋಲಿಕೆ ಕೊಡೋದು ನೋಡಿ, ಎಲ್ಲರಿಗೂ ತಮೋಗುಣ ರಜೋಗುಣ ಒಂದೇ ಹಂತದಲ್ಲಿ ಇರೋದಿಲ್ಲ. ಒಬ್ಬೊಬ್ರಿಗೂ ಒಂದೊಂದು ಹಂತದಲ್ಲಿ ಇರುತ್ತೆ. ನೋಡಿ ಅದನ್ನೇ ಇಲ್ಲಿ ಹೋಲಿಕೆ ಕೊಡೋದು. ಬೆಂಕಿಯು ಹೊಗೆಯಿಂದ ಮುಚ್ಚಲ್ಪಟ್ಟಂತೆ, ಕನ್ನಡಿಯು ಧೂಳಿನಿಂದ ಮುಚ್ಚಲ್ಪಟ್ಟಂತೆ, ಭ್ರೂಣವು ಗರ್ಭಕೋಶದಿಂದ ಮುಚ್ಚಲ್ಪಟ್ಟಂತೆ, ಜೀವಿಯು ಕಾಮದ ವಿವಿಧ ಪ್ರಮಾಣಗಳಿಂದ ಮುಚ್ಚಲ್ಪಟ್ಟಿದೆ. ನೋಡಿ ಇದನ್ನೇ ಕಾಮ ಅಂದ್ರೆ ನಾವು ಇಲ್ಲಿ ನೋಡಿ ಅದಕ್ಕೆ ಪದಕ್ಕೆ ಬೇರೆ ತರ ಹೋಗ್ಬೋದು, ತಮೋಗುಣ ರಜೋಗುಣ. ನೋಡಿ ಹೀಗೆ ಪ್ರಾಜ್ಞನಾದ ಜೀವಿಯು ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುತ್ತದೆ. ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ, ಅದು ಅಗ್ನಿಯಂತೆ ಉರಿಯುತ್ತದೆ. ಹಿಂಗೆ ಹೋಗ್ತಿರುತ್ತೆ.
ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಆವಾಸ ಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕು ಕೆಡಿಸುತ್ತದೆ. ನೋಡಿ, ಹಿಂಗ್ ದಿಕ್ಕು ಕೆಟ್ಟೋಗ್ಬಿಡ್ತೀವಿ, ತಮೋ ಗುಣಕ್ಕೆ ಬಿದ್ದೋಗ್ತೀವಿ, ನೋಡಿ ಕಷ್ಟಪಡ್ತೀವಿ. ನೋಡಿ ಇಲ್ಲಿ ಹೇಳ್ತಿರೋಂಗೆ ನೋಡಿ ಹಿಂಗೆಲ್ಲ ಆಗುತ್ತೆ. ಆದುದರಿಂದ ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಪ್ರಾರಂಭದಲ್ಲಿ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ಇಲ್ಲಿ ಜ್ಞಾನ ಮತ್ತೆ ಆತ್ಮ ಸಾಕ್ಷಾತ್ಕಾರಗಳ ಬಗ್ಗೆ ಹೇಳ್ತಿದ್ದಾರೆ. ಅದೆಲ್ಲಿ ಸಿಗುತ್ತೆ ನಮ್ಗೆ? ಧರ್ಮ ಗ್ರಂಥಗಳಲ್ಲಿ ಸಿಗುತ್ತೆ. ಜ್ಞಾನ ಎಲ್ಲಿಂದ ಸಿಗುತ್ತೆ? ಧರ್ಮ ಗ್ರಂಥಗಳಲ್ಲಿ ಸಿಗುತ್ತೆ. ಬರೀ ಧರ್ಮ ಗ್ರಂಥಗಳು ನಮಗ್ ನಾವೇ ಕುತ್ಕೊಂಡ್ಬಿಟ್ರೆ ಆಗೋದಿಲ್ಲ. ನೋಡಿ, ಮೊನ್ನೆ ಯಾರು ಭಕ್ತರು ಹೇಳ್ತಿದ್ರು ನೋಡಿ, ಯಾರೋ ಪಾಪ ಸಂಡೂರಿಂದ ನೋಡಿ ಒಬ್ರು ಭಕ್ತರು ನಮ್ಮ ಭಗವದ್ಗೀತೆ ಕ್ಲಾಸಿಗೆ ನಡೀತಿದೆಯಲ್ಲ, ಅವ್ರ ಹರಿದಾಸ ಅಂತ ಹೆಸರಿಟ್ಕೊಂಡು ಬರ್ತಾರೆ ನೋಡಿ. ಅವರು ನೋಡಿ ಅವ್ರ ಹೆಸರು ಏನೋ ಹೇಳಿದ್ರು, ಏನ್ ಹೆಸರು ಗೊತ್ತಿಲ್ಲ, ಮರ್ತ್ಬಿಟ್ಟಿದ್ದೀನಿ ನೋಡಿ. ಇಲ್ಲಿಲ್ಲ ಅವರು. ನೋಡಿ ಅವರು ಹೇಳ್ತಿದ್ರು, ನಾನು ಕೆಲವು ತಿಂಗಳುಗಳಿಂದ ಕೆಲವು ವರ್ಷದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀನಿ, ಆದ್ರೆ ನಾನು ಹೆಂಗಿದ್ದೀನಿ ಅಂತ ಹೇಳಿದ್ರೆ ಅವರು ಹೇಳಿದ್ರು, ಏಕಾದಶಿ ಕೂಡ ನಾನು ನಿರ್ಜಲ ಏಕಾದಶಿ ಅನುಸರಿಸ್ತೀನಿ ಅಂತ ಹೇಳಿದ್ರು. ಅವರು ಹೆಂಗೆ ಕೃಷ್ಣ ಪ್ರಜ್ಞೆಗೆ ಬಂದ್ರು, ಹೇಗೆ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಅವರು ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದಾರೆ. ಯೂಟ್ಯೂಬ್ ಮುಖಾಂತರ ನೋಡಿ, ಯೂಟ್ಯೂಬ್ ಅಲ್ಲಿ ಬರುತ್ತೆ ಕೆಲವೆಲ್ಲ ರೆಕಾರ್ಡಿಂಗ್ಸ್ ಎಲ್ಲ ಹಾಕಿರ್ತಾರೆ, ಎಲ್ಲೆಲ್ಲಿಂದನೂ ಹಾಕಿರ್ತಾರೆ ನೋಡಿ. ಅದನ್ನ ಕೇಳ್ಕೊಂಡು ಅವರು ಪಾಪ ನೋಡಿ ಕೃಷ್ಣ ಪ್ರಜ್ಞೆನ ಅನುಸರಿಸಕ್ಕೆ ಬರ್ತಿದ್ದಾರೆ. ಅವ್ರಿಗೆ ನೇರವಾಗಿ ಲಿಂಕ್ ಸಿಕ್ಕಿಲ್ಲ ಪರಸ್ಪರ ಮಾತಾಡಕ್ಕೆ. ಯೂಟ್ಯೂಬ್ ಅಲ್ಲಿ ಈ ಕಡೆಯಿಂದ ಆ ಕಡೆಗೆ, ಆ ಕಡೆ ಈ ಕಡೆಗೆ ಮಾತಾಡ್ಬೋದಾ? ಚರ್ಚೆ ಮಾಡ್ಬೋದಾ? ಇಲ್ಲ ಪ್ರಭುಜಿ, ಆಗಲಿ. ಅಷ್ಟೇ. ನೋಡಿ, ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ನಾನು ಯಾರಿಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ, ಗಂಭೀರವಾದದ್ದು, ಎಲ್ಲೆಲ್ಲೆಲ್ಲೆಲ್ಲೋ ಹೆಂಗೆಂಗೋ ಏನೇನೋ ಕನೆಕ್ಟ್ ಆಗಿ ಚೌಚೌಬಾತ್ ಮಾಡ್ಕೋಬಾರ್ದು. ನಾನು ಹೇಳಿದ ಅರ್ಥ ಆಯ್ತಾ? ಮಾಡ್ಕೊಂಡಿಲ್ಲ ಪ್ರಭು, ನಾವು ಇವತ್ತುವರೆಗೂ. ನೀವು ಮಾಡ್ಕೊಂಡಿದ್ದೀರಿ ಅಂತ ಹೇಳಲಿಲ್ಲ. ಅದೇನಾಗ್ಬಿಡುತ್ತೆ ಪ್ರಭು, ಆ ಕಡೆ ಈ ಕಡೆ ಕೇಳಿಸ್ಕೊಂಡು ನೀವ್ ಹೇಳ್ದಂಗೆ ಚೌ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ ಅಂತ. ಅದು ಏನಾಗ್ಬಿಡುತ್ತೆ ನೋಡಿ, ಸಮಸ್ಯೆ ಆಗತ್ತೆ ನೋಡಿ, ಕನ್ಫ್ಯೂಷನ್ಸ್ ಆಗತ್ತೆ ನೋಡಿ. ಹೆಂಗಿರುತ್ತೆ ಅಂತಂದ್ರೆ, ತುಂಬಾ ಚೌಚೌ ಮಾಡ್ಕೋಬಾರ್ದು. ತುಂಬಾ ಅಂದ್ರೆ ಒಂದೆರಡು ಸ್ವಲ್ಪ ಓಕೆ. ಅದಕ್ಕೆ ಪ್ರಭುಪಾದರು ಏನ್ ಮಾಡ್ತಿದ್ರು, ಅವರ ವಿದೇಶಿ ಅವರ ಶಿಷ್ಯರು ಅಥವಾ ಯಾರೇ ಆಗ್ಲಿ ಅವರ ಸಂಪರ್ಕಕ್ಕೆ ಬಂದಾಗ ಪ್ರಭುಪಾದರ ಅವರ ಆಶ್ರಯದಲ್ಲೇ, ಅವರ ಮಾರ್ಗದರ್ಶನದಲ್ಲೇನೆ ಅವ್ರಿಗೆ ಸಂಸ್ಕಾರಗಳನ್ನ, ತರಬೇತಿಗಳನ್ನ ಕೊಡ್ತಾ ಬೆಳೆಸ್ತಾ ಬರೋದು. ಯಾರಾದ್ರೂ ಇತರೆ ಗೌಡಿ ಮಠಗಳಿಗೆ ನೋಡಿ ಅಲ್ಲಿ ಹೋಗಿ ಬರ್ತಿದ್ದಾರೆ, ಅವ್ರ ಸಂಪರ್ಕದಲ್ಲಿದ್ದಾರೆ, ಅವರು ಏನ್ ಮಾಡೋರು ಅಂದ್ರೆ ಡಿವಿಯೇಷನ್ ಮಾಡಕ್ಕೆ ಟ್ರೈ ಮಾಡಿ. ನೋಡಿ, ವೃಂದಾವನಕ್ಕೆ ಹೋದಾಗ ಗೋಸ್ವಾಮಿಗಳು ಬೇರೆ ಬೇರೆ ರಾಧಾರಮಣ ದೇವಸ್ಥಾನ ನೋಡಿ, ಈ ತರ ಅಲ್ಲಿ ಇಲ್ಲಿ ಹೋದ್ರೆ ನೋಡಿ ಅವ್ರಿಗೆ ನೋಡಿ ಅವ್ರನ್ನ ಅಥವಾ ಭ್ರಷ್ಟರು ಮಾಡಕ್ ಪ್ರಯತ್ನ ಮಾಡೋದು, ಅಥವಾ ಡೈವರ್ಟ್ ಮಾಡೋದು ಅವ್ರಿಗೆ ಗೊತ್ತಿರೋದಿಲ್ಲ. ಯಾರು ಹೆಂಗಿದ್ದಾರೆ, ಯಾವ ಹಂತದಲ್ಲಿದ್ದಾರೆ ನೋಡಿ, ಗೊತ್ತಿರೋದಿಲ್ಲ ಅವ್ರಿಗೆ ಒಂದು ಸಿಸ್ಟಮ್ಯಾಟಿಕ್ ಕಲ್ಟಿವೇಶನ್ ಬೇಕು, ಯಾರಿಗೇ ಆಗ್ಲಿ ನೋಡಿ. ಒಂದು ಭಕ್ತಿ ಸೇವೆಯಲ್ಲಿ ನೋಡಿ ಇದ್ದಕ್ಕಿದ್ದಂಗೆ ದೊಡ್ಡ ಆದೇಶಗಳೆಲ್ಲನೂ ಹೇಳಕ್ ಆಗಲ್ಲ. ಕ್ರಮವಾಗಿ ನೋಡಿ ಅಭ್ಯಾಸಗಳನ್ನ, ಅವರ ಹಂತಗಳನ್ನೆಲ್ಲ ನೋಡ್ಕೊಂಡು ನೋಡಿ ಕಲ್ತ್ಕೊಳ್ಳುವಂಥದ್ದು ಇರುತ್ತೆ ನೋಡಿ. ತಾವಾದ್ರೂ ಸರಿ, ಯಾರಿಗೆ ಮಾರ್ಗದರ್ಶನ ಮಾಡ್ತಿದಿರೋ ನೋಡಿ, ನೀವು ನಮಗ್ ಗೊತ್ತಿರ್ಬೇಕು, ನಮ್ ಜೊತೆಗೆ ಇರುವಂತವ್ರು ಅವ್ರು ಏನು ಇತಿ ಮಿತಿ ನೋಡಿ, ಅವ್ರಿಗೆ ಏನು ಸಮಸ್ಯೆ ಥರದೆಲ್ಲ ಗೊತ್ತಿರ್ಬೇಕು. ಆ ಪ್ರಕಾರವಾಗಿ ಹಂತವಾಗಿ ಸಮಯ ಸಂದರ್ಭಕ್ಕನುಸಾರವಾಗಿ ನೋಡಿ ಅವ್ರಿಗೆ ನೋಡಿ ತರಬೇತಿ ಕೊಡ್ಬೇಕು ನೋಡಿ. ಅದನ್ನೇ ಸಿಸ್ಟಮ್ಯಾಟಿಕ್ ಅಂತ ಹೇಳೋದು. ಇಲ್ದಿದ್ರೆ ಏನಾಗುತ್ತೆ, ಚೌಚೌಬಾತ್ ಆಗ್ಬಿಡುತ್ತೆ ನೋಡಿ. ಅಲ್ಲೋದ್ರೆ ಅಲ್ಲೊಂಥರ ಅವರು ಒಬ್ಬೊಬ್ಬರದು ನೋಡಿ, ಒಂದೊಂದು ಗುರು ಮಹಾರಾಜರ ಭಾವಗಳು ಕೂಡ ಸ್ವಲ್ಪ ಫ್ಲೇವರ್ ಅಂತ ಹೇಳ್ತಾರೆ, ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ನೋಡಿ. ಪರಮ ಪೂಜ್ಯ ನೋಡಿ ಮಹಾನಿಧಿ ಸ್ವಾಮಿಗಳು ನೋಡಿ ಇಸ್ಕಾನ್ನಲ್ಲಿ ಒಬ್ರು ಆಚಾರ್ಯರು ನೋಡಿ, ಅವರು
ಹೆಚ್ಚು ಶಿಷ್ಯರು ತಗೊಳ್ಳಲ್ಲ. ಅವರು ವೃಂದಾವನದಲ್ಲೇ ಇರ್ತಾರೆ. ಅವರು ಭಕ್ತಿ ಬಗ್ಗೆ ಒಳ್ಳೆ ಪುಸ್ತಕಗಳು, ದ ಆರ್ಟ್ ಆಫ್ ಚಾಂಟಿಂಗ್ ಹರೇ ಕೃಷ್ಣ ಅಂತೆಲ್ಲ ಒಳ್ಳೆ ಪುಸ್ತಕ ಬರ್ತಿದ್ದಾರೆ. ಬಟ್ ಅವ್ರ ಹತ್ರ ದೀಕ್ಷೆ ತಗೋಬೇಕು ಅಂತಂದ್ರೆ ಅವ್ರಿಗೆ ಸಾಲಿಗ್ರಾಮ ಕೊಡೋದು ನೋಡಿ, ಅವ್ರಿಗೆ ಜಾಸ್ತಿ ಜನ ಕೊಡೋದಿಲ್ಲ. ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾರೆ ನೋಡಿ. ಈ ತರದೆಲ್ಲ ಇರುತ್ತೆ. ಒಬ್ಬೊಬ್ಬರು ಒಂದೊಂದ್ ತರ, ಅವ್ರೊಂದ್ ಭಾವ ಹಂಗಿರುತ್ತೆ ನೋಡಿ. ನನಗೊಬ್ರು ಮೊನ್ನೆ ಪರಮ ಪೂಜ್ಯ ಭಕ್ತಿರಾಘವ ಸ್ವಾಮಿ ಮಹಾರಾಜರಿಂದ ದೀಕ್ಷೆ ತಗೋಬೇಕು ಅನ್ಕೊಂಡಿರೋಂತ ನಮ್ಮ ಮಂದಿರದ ಒಬ್ರು ಭಕ್ತರು ಸಿಕ್ಕಿದ್ರು. ಅವ್ರು ಇದ್ದಕ್ಕಿದ್ದಂಗೆ ಇಸ್ಕಾನ್ ಅನ್ನು ಕ್ರಿಟಿಸೈಸ್ ಮಾಡಕ್ ಶುರು ಮಾಡ್ಬಿಟ್ರು. ನನಗೆ ಏನ್ ಇವರು ಲೈಕ್ ಸ್ವಲ್ಪ ಶಾಕ್, ಆಶ್ಚರ್ಯ ಆಯ್ತು. ಏನ್ ಇದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಅವ್ರು ಹೇಳಿದ್ದು ಒಳ್ಳೇದ್ರಿಂದ ದೃಷ್ಟಿಯಿಂದನೇ ಹೇಳಿದ್ರು, ಕೆಟ್ಟದೇ ಹೇಳಲಿಲ್ಲ. ಏನ್ ಮಾಡ್ತಿದ್ದಾರೆ ಇಸ್ಕಾನ್ನವರು? ಸುಮ್ನೆ ಟೆಂಪಲ್ಗಳು ಕಟ್ಟಿದ್ರೆ ನೋಡಿ, ಕೀರ್ತನೆ ಮಾಡ್ಬಿಟ್ರೆ, ಪ್ರಸಾದ ಹಂಚ್ಬಿಟ್ರೆ, ಭಗವದ್ಗೀತೆ ಕ್ಲಾಸ್ ಮಾಡ್ಬಿಟ್ರೆ ಆಗೋಯ್ತಾ? ಸಾಕಾಗಲ್ಲ. ಅವ್ರು ಹೇಳಿದ ಕರೆಕ್ಟೇ, ಅದು ನಿಜನೇ. ಮತ್ತೇನ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ರಂದ್ರೆ, ಹೋಗಿ ವರ್ಣಾಶ್ರಮ ಧರ್ಮವನ್ನ ಸೃಷ್ಟಿ ನೋಡಿ ಮಾಡಿಸ್ಬೇಕು. ವರ್ಣಾಶ್ರಮ ಧರ್ಮಗಳನ್ನ ಮಾಡಿಸ್ಬೇಕು, ಕೃಷಿ ಗೋರಕ್ಷ ಮಾಡಿಸ್ಬೇಕು ಅಂತ ಹೇಳಿದ್ರು. ಹೌದು ಹೌದು, ಕರೆಕ್ಟ್ ನೋಡಿ. ಹಂಗೆ ಇದು ಕರೆಕ್ಟೇ, ನಿಜನೇ. ಆಕ್ಚುಲಿ ಅವ್ರು ಹೇಳಿದ್ ನಿಜನೇ. ಆದ್ರೆ ನೋಡಿ, ಅದರಲ್ಲಿ ಚೌಚೌಬಾತ್ ಮಾಡ್ಕೋಬಾರ್ದು. ಕ್ರಮಕ್ರಮವಾಗಿ. ನಾನು ಒಬ್ರು ನೋಡಿ, ಈ ಭಾನುವಾರ ಒಬ್ರು ಶ್ರೀ ನೋಡಿ ಪರಮ ಪೂಜ್ಯ ಭಕ್ತಿ ಪದ್ಮ ಸೌರಭ ಪ್ರಚಾರಕ ಸ್ವಾಮಿ ಮಹಾರಾಜರು ಬರ್ತಾ ಇದ್ದಾರೆ ನಮ್ಮ ದೇವಸ್ಥಾನಕ್ಕೆ. ನಾಳೆ ಬರ್ತಿದ್ದಾರೆ. ನೀವೆಲ್ಲ ಬರಲೇಬೇಕು ದೇವಸ್ಥಾನಕ್ಕೆ. ಅವರು ಕನ್ನಡ ಮಾತಾಡುವಂತ ಕನ್ನಡಿಗರಾಗಿರುವಂತ ಇಸ್ಕಾನ್ ಅಲ್ಲಿ ಇರುವಂತ ಒಬ್ಬರೇ ಸನ್ಯಾಸಿ ಈಗ ಸದ್ಯಕ್ಕೆ ಪ್ರಸ್ತುತ ನೋಡಿ. ಅವರ ನೋಡಿ ಒಂದು ಕ್ಲಾಸ್ ಕೇಳ್ತಾ ಇದ್ದೆ ನಾನು ನೋಡಿ. ಬಹಳ ಒಳ್ಳೆ ಭಕ್ತರು. ಇಸ್ಕಾನ್ ಮೀರಾ ರೋಡ್ ದೇವಸ್ಥಾನ, ಇಸ್ಕಾನ್ ಖಾರ್ಘರ್ ಮುಂಬೈಯಲ್ಲಿ ಮಹಾರಾಜರು ಕಟ್ಟಿದ್ದಾರೆ. ಇನ್ನು ಬಹಳ ಕಡೆ ಪ್ರಚಾರ ಮಾಡ್ತಿದ್ದಾರೆ ನೋಡಿ. ಅವರು ಮಾತಲ್ಲಿ ಹೇಳ್ತಿದ್ರು, ಹೆಂಗೆ ಕ್ರಮವಾಗಿ ಬೆಳಿಬೇಕು ಅಂತ ನೋಡಿ. ಅವರು ಇಸ್ಕಾನ್ ಸಂಪರ್ಕಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ನೋಡಿ, ಈ ತರ ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡಕ್ಕೆ ನೋಡಿ, ಬ್ರಹ್ಮಚಾರಿ ಟ್ರೈನಿಂಗ್ ಅಂತ ನೋಡಿ, ಕಾಂಗ್ರಿಗೇಷನ್ಗೆ ಕಲ್ಟಿವೇಶನ್ ಅಂತ ಇವೆಲ್ಲ ಏನೂ ಇರ್ಲಿಲ್ಲ ಅಂತ ಹೇಳ್ತಿದ್ರು. ಏನೂ ಇರ್ಲಿಲ್ಲ. ಅವ್ರು ಹೇಳ್ತಿದ್ರು, ನನ್ನ ಎಡ ಪಾಕೆಟ್ ಬ್ಯಾಂಕ್ ಅಕೌಂಟ್ ಇತ್ತು, ಬಲ ಪಾಕೆಟ್ ನೋಡಿ ಬಿಲ್ಗಳನ್ನೆಲ್ಲನು ಪ್ರೋಸೆಸ್, ಎಡಗೈ ಬಲಗೈ, ಎಡ ಜೋಬು ಬಲ ಜೋಬು ನೋಡಿ. ಅದ್ರಲ್ಲಿ ಅವ್ರ ಆಫೀಸ್ ಇತ್ತಂತೆ. ಈ ಕಡೆಯಿಂದ ದುಡ್ಡು ಎತ್ಕೊಟ್ರೆ ಆ ಕಡೆಯಿಂದ ಬಿಲ್ ಇಸ್ಕೊಂಡು ಇನ್ನೊಂದು ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದು. ಒಂದು ಪಾಕೆಟ್ ಇಂದ ದುಡ್ಡು ಎತ್ಕೊಡೋದು, ಇನ್ನೊಂದು ಪಾಕೆಟ್ ಇಂದ ಬಿಲ್ ಇಸ್ಕೊಳ್ಳೋದು. ಹಿಂಗ್ ನಡೀತಿತ್ತು. ಆಮೇಲೆ ಹಂಗೆ ಬರ್ತಾ ಹಂತವಾಗಿ ಏನಾಯ್ತು ನೋಡಿ, ಎಲ್ಲವೂ ಶುರುವಾಯ್ತು. ಒಂದೊಂದೇ ಏನು, ಪುಸ್ತಕ ವಿತರಣೆ ಮಾಡ್ತಾ ಹೋದಾಗ ನೋಡಿ, ಜನಗಳು ದೇವಸ್ಥಾನಕ್ಕೆ ಬರಕ್ ಶುರು ಮಾಡ್ತಾರೆ. ಧರ್ಮ ಗ್ರಂಥಗಳ ಅಧ್ಯಯನ ಮಾಡಕ್ ಶುರು ಮಾಡ್ತಾರೆ. ಧರ್ಮ ಗ್ರಂಥಗಳ ಪ್ರಕಾರ ನಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಧರ್ಮ ಗ್ರಂಥಗಳನ್ನ ಪ್ರಕಾರ ನಡ್ಕೊಂಡಾಗ ನಮಗೆ ಗೊತ್ತಾಗತ್ತೆ ನೋಡಿ, ಏನ್ ಮಾಡ್ಬಾರ್ದು ಏನ್ ಮಾಡ್ಬೇಕು ಅಂತೆಲ್ಲ ಗೊತ್ತಾಗತ್ತೆ. ಮುಂದಿನ ಹಂತಗಳಲ್ಲಿ ವರ್ಣಾಶ್ರಮ ಎಲ್ಲ ಬರುತ್ತೆ, ಮುಂದಿನ ಹಂತಗಳಲ್ಲಿ ಬರುತ್ತೆ ಅಂತ ಹೇಳಿದ್ರು ನೋಡಿ. ಇದರಲ್ಲಿ ಚೋಚೋ ಮಾಡ್ಕೋಬಾರ್ದು. ಈಗ ಪ್ರಾರಂಭ ಹಂತದವ್ರನ್ನ ತಗೊಂಡೋಗಿ ವರ್ಣಾಶ್ರಮ ಧರ್ಮ ಕಲ್ಟಿವೇಟ್ ಮಾಡಕ್ ಕರ್ಕೊಂಡು ಹೋದ್ರೆ ಏನಾಗತ್ತೆ, ಅಲ್ಲಿ ಫೇಲ್ಯೂರ್ ಆಗ್ತಾರೆ. ಸರಿಯಾಗಿ ಕಲ್ಟಿವೇಟ್ ಬಿಟ್ಟು ಹೋಗ್ಬಿಡ್ತಾರೆ. ಇದಾಗಲ್ಲ, ಅಸಾಧ್ಯ ಅನ್ಸ್ಬಿಡುತ್ತೆ ಅವ್ರಿಗೆ ನೋಡಿ. ಹಂಗೆ ನಾನು ನೋಡಿರ್ತೀನಿ, ಪ್ರಾರಂಭಿಕ ಭಕ್ತರ ಆಗ್ತಾನೆ ನೋಡಿ ಸಂಪರ್ಕಕ್ಕೆ ಬಂದಿರ್ತಾರೆ. ಈ ಯಾಕೆ 16 ಮಾಲೆ ಜಪ ಮಾಡ್ತಿಲ್ಲ ಅಂತ ಮುಗ್ಗ ಜಾಡ್ಸ್ ಬೈತಾರೆ ನೋಡಿ. ನಮ್ಮ ಭಕ್ತರೊಬ್ರು ವರ್ಮಾವಲ್ಲಿ ಕುಕ್ಕಿಂಗ್ಗೆ ಅಂತ ಒಬ್ರು ಮಾತಾಜಿ ಬಂದಿದ್ರು. ಯಾರು? ಇವರೇ ನಮ್ಮ ಬಿಂದು ಮಾತಾಜಿ. ಜನ್ಮಾಷ್ಟಮಿಗೆ ಬಂದಿದ್ದಾರೆ ನೋಡಿ. ಅವತ್ತು ಅವ್ರಿಗೆ ಸೇವೆ ಕೊಟ್ಟಿಲ್ಲ. ಯಾರೋ ಕೇಳ್ಬಿಟ್ರಂತೆ ಮಾತಾಜಿಯವರು, ನಿಮ್ ಕತ್ತಲ್ ಕಂಟಿ ಮಾಲೆ ಹಾಕಿಲ್ಲ, ನೀವು ಸೇವೆ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಸ್ಕೊಂಡು, ಬನ್ನಿ ನೀವು ಹತ್ರನೇ ಇದ್ದೀರಿ, ಜನ್ಮಾಷ್ಟಮಿ ಮಾಡ್ತಿದ್ದೀರಿ, ಬನ್ನಿ ಸೇವೆಗಳಿದೆ ಅಂತ ಬಂದಾಗ ನೋಡಿ, ಯಾರೋ ಅವ್ರಿಗೆ ನೀವು ಕತ್ತಲ್ ಕಂಟಿ ಮಾಲೆ ಯಾಕೆ ಹಾಕಿಲ್ಲ ಅಂತ ಕೇಳ್ಬಿಟ್ಟಿದ್ದಾರೆ. ಅವರು ಇಮ್ಮಿಡಿಯೇಟ್ ನನಗೆ ಫೋನ್ ಮಾಡಿ ಕೊಡು ಅಂತ ಹೇಳ್ತಿದ್ದಾರೆ ನೋಡಿ. ನೀವು ಕರೆದ್ರಿ, ನಾನು ಬಂದೆ. ನಾನು ಅವತ್ತು ಅಲ್ಲಿ ಇರ್ಲಿಲ್ಲ, ಬೇರೆ ಕಡೆ ಇದ್ದೆ ನಾನು ನೋಡಿ. ಜನ್ಮಾಷ್ಟಮಿ ಇಲ್ಲಿ ನಮ್ಮ ಹೊರಮಾವಲ್ಲಿ ನಡೀತಿತ್ತು
ಅವರು ತುಂಬಾ ಬೇಜಾರಾಗಿ ಅಂತ ಹೇಳ್ತಾ ನನ್ಗೆ ಹಿಂಗ್ ಕೇಳ್ಬಿಟ್ರು, ಹಿಂಗ್ ಮಾಡ್ಬಿಟ್ರು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಹಿಂಗೆಲ್ಲ ಮಾತಾಡ್ತಾರೆ ಅಂತ. ನನ್ನ ಕಂಟಿ ಮೇಲೆ ಹಾಕೊಳ್ಳೋದು ಬಿಡೋದು ನನ್ನ ಸ್ವತಂತ್ರ, ನನ್ನ ಆಯ್ಕೆ ಅದು. ಮತ್ತೆ ನಾನು ಕಂಟಿ ಮೇಲೆ ಹಾಕೊಂಡು ನಾನು ಪ್ರೊಫೆಷನಲ್ ಲೈಫಲ್ಲಿ ನೋಡಿ, ನಾನು ಕ್ರಿಶ್ಚಿಯನ್ ಮಿಷನರೀಸ್ ಅಲ್ಲೆಲ್ಲ ಹೋಗಿ ನೋಡಿ, ನಾನು ಈ ಹರೇ ಫಂಡ್ ಕೃಷ್ಣ ಪ್ರಭುಜಿ, ನಾನು ಎಷ್ಟೋ ಸಲ ಕೇಳಿದ್ದೀನಿ ಪ್ರಭುಜಿ ಅಲ್ಲಿ ಹೋಗಿ. ನನಗೆ ಬೇಡ ಹೋಗಿ ಆಚೆ ಹೋಗಿ ಅಂತ ತಳ್ಬಿಡ್ತಾ ಇದ್ರು. ಕಂಟಿ ಮಾಲ ಹಾಕಿಲ್ಲ, ನೀವು ಒಳಗಡೆ ಬರಬಾರ್ದು ಅಂತ. ಬೇಜಾರಾಗಿ ಸುಮ್ನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬಿಟ್ಟು ಜಪ ಮಾಡ್ಕೊಂಡು ಬಂದ್ಬಿಡೋದು ಪ್ರಭುಜಿ. ನೋಡಿ 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 ಈ ತರ ಎಲ್ಲ ಇರುತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ಚೌ ಮಾಡ್ಕೋಬೇಡಿ ಅಂತ ಹೇಳಿ. ನೋಡಿ, ಚೌ ಮಾಡ್ಕೊಂಡಾಗ ನೋಡಿ ಈ ತರದ್ದು ಸಮಸ್ಯೆಗಳೇ ಎದುರಿಸ್ಬೇಕಾಗತ್ತೆ. ನೋಡಿ, ಹಿಂಗೆ ಅವರು ಬಿಟ್ಟೋಗುವಂತ ಹಂತದಲ್ಲಿದ್ರು. ಯಾಕೆ ಕರೆದ್ರಿ ನೀವು, ನಾನು ಬರ್ಲೇಬಾರ್ದಿತ್ತು. ನೋಡಿ, ನಾನು ಕಂಟಿ ಮೇಲೆ ಹಾಕೊಳ್ಳೋದು ಬಿಡೋದು ನನ್ನ ಆಯ್ಕೆ, ನಾನು ಬೇಕಾದವಾಗ ಹಾಕೋತೀನಿ. ನೋಡಿ, ಅವ್ರಿಗೆ ಸಮಾಧಾನ ಮಾಡಿ ವಾಪಸ್ ಸೇವೆಯಲ್ಲಿ ಮತ್ತೆ ತೊಡಗಿಸೋಕೆ ನನಗೆ ತುಂಬಾ ನೋಡಿ ಸವಾಲೇ ಆಯ್ತು ಆ ಸಂದರ್ಭ. ನೋಡಿ, ಹಂಗೆ ಏನಾಗತ್ತೆ, ಯಾರ್ಯಾರೋ ನೋಡಿ ಈ ತರದ್ದು ಯಾರ್ಯಾರಿಗೂ ನಾವು ಏನು ಆದೇಶಗಳು ಹೇಳಕ್ ಹೋಗ್ಬಾರ್ದು. ಜ್ಞಾಪಕ ಇಟ್ಕೊಳ್ಳಿ, ಕಂಡವ್ರಿಗೆಲ್ಲ ನಾವು ಉಪದೇಶಗಳು ಕೊಡಕ್ ಹೋಗ್ಬಾರ್ದು. ನೋಡಿ, ನಾವು ಇನ್ಸ್ಟ್ರಕ್ಷನ್ಸ್ ಗೈಡೆನ್ಸ್ ಯಾರಿಗೆ ಹೇಳ್ಬೇಕು, ಯಾರಿಗೆ ಕೊಡ್ಬೇಕು ಅಂದ್ರೆ ನೋಡಿ, ಅವರು ನಮ್ಮ ಮಾತಕ್ ಬೆಲೆ ಕೊಡುವಂತವ್ರು ಇರ್ಬೇಕು, ನಮ್ ಜೊತೆ ಇರ್ಬೇಕು ಅವ್ರು. ಯಾರೋ ಈಗ ದಾರಿಲಿ ಹೋಗೋರ್ಗೆಲ್ಲ ನೀವು ಬುದ್ಧಿ ಹೇಳ್ಕೊಂಡಿರಕ್ಕಾಗತ್ತಾ? ಆಗೋದಿಲ್ಲ. ನೋಡಿ, ಎಲ್ಲರಿಗೂ ನೀವು ಉಪದೇಶ ಕೊಟ್ಕೊಂಡು ಹೋದ್ರೆ, ಈಗ ನೋಡಿ ಸುಕನ್ಯಾ ಮಾತಾಜಿ ಅವ್ರು ಹೇಳಿದ್ರೆ ನೋಡ್ರಿ, ಈ ತರ ಹರ್ಟ್ ಆಗತ್ತೆ. ಕೆಲವ್ರು ಏನಾಗತ್ತೆ, ಕೆಲವ್ರು ಸಹಿಸ್ಕೊಂಡು ನೋಡಿ ಮಾತಾಜಿ ಅವ್ರ ತರ ಉಳ್ಕೋತಾರೆ. ನೋಡಿ ಈ ನೋಡಿ ಇವತ್ತಿನ ಶ್ಲೋಕ ಓದ್ತಿದೀವಲ್ವಾ, ನೋಡಿ ಕೆಲವ್ರು ಉಳ್ಕೋತಾರೆ, ಎಲ್ಲರೂ ಉಳ್ಕೋತಾರೆ, ಇದೇ ತರ ಉಳ್ಕೊಳ್ಳೋದಿಲ್ಲ. ಅದಕ್ಕೆ ನಾವಾದ್ರೂ ಏನ್ ಮಾಡ್ಬೇಕು, ಯಾರಿಗೂ ನೋಡಿ ಉಪದೇಶಗಳು ಹೇಳಕ್ ಹೋಗ್ಬಾರ್ದು, ಸುಮ್ನೆ ಹೇಳಕ್ ಹೋಗ್ಬಾರ್ದು. ಬಿಟ್ಟಿ ಯಾರೋ ಒಬ್ರು ಸಿಕ್ಕಿದ್ರು ಅಂತ ಹೇಳಿ ನಾವು ಅವ್ರಿಗೆ ಉಪದೇಶ ಹೇಳೋದು, ಹಂಗ್ ಮಾಡಿಲ್ಲ ಹಿಂಗ್ ಮಾಡಿ ಅಂತೆಲ್ಲ ಹೇಳಕ್ ಹೋಗ್ಲೇಬಾರ್ದು. ಅವರು ನಮ್ಮ ಗ್ರೂಪ್ ಮೆಂಬರ್ ಆಗಿರ್ಬೇಕು. ನೋಡಿ, ಹಂಗೆ ಇವೆಲ್ಲವೂ ಕೂಡ ಮುಖ್ಯ ಆಗತ್ತೆ. ಅದಕ್ಕೆ ಹೇಳ್ತಿರೋದು, ಚೌ ಬಾತ್ ಮಾಡ್ಕೋಬೇಡಿ ಅಂತ ಹೇಳೋದು. ಕ್ರಮವಾಗಿ ನೋಡಿ, ತಾವು ಯಾರ ಜೊತೆ ಇರ್ತಿರೋ, ಯಾವ ಮಂದಿರಕ್ಕೆ ಕಾಂಟ್ಯಾಕ್ಟ್ ಕನೆಕ್ಷನ್ ಅಲ್ಲಿ ಇರ್ತಿರೋ ನೋಡಿ, ಅವ್ರಿಗೆ ಅವ್ರವ್ರು ಯಾರು, ಅವರ ಇತಿ ಮಿತಿ ಸಾಮರ್ಥ್ಯ ಇವೆಲ್ಲವೂ ಗೊತ್ತಿರುತ್ತೆ. ಇಲ್ಲೇ ಇದ್ರೆ ನೋಡಿ ಈ ತರ ಸಮಸ್ಯೆಗಳಾಗ್ತವೆ. ನೋಡಿ, ಅದಕ್ಕೆ ಆಗದೆ ಇರೋದನ್ನೆಲ್ಲ ಹೇಳಕ್ ಹೋಗ್ತಾರೆ, ಅವ್ರಿಗೆ ಅಸಾಧ್ಯ ಅನ್ಸುತ್ತೆ, ಬಿಟ್ಟು ಹೋಗ್ತಾರೆ. ಕೆಲವು ಸತಿ ಅವಮಾನಗಳಾಗ್ತವೆ. ನೋಡಿ, ಅವ್ರು ಏನೋ ಬೇರೆ ತರ ಒಳ್ಳೆ ಉದ್ದೇಶಕ್ಕೆ ಹೇಳಿರ್ತಾರೆ. ಅವರು ಪಾಪ ಅವ್ರು ಯಾರೋ ಒಂದು ಒಳ್ಳೆ ಉದ್ದೇಶಕ್ಕೆ ಬೇರೆ ತರ ಅನ್ಕೊಂಡು ಹೇಳಕ್ಕಂತ ಹೋಗಿರ್ತಾರೆ. ಅದು ಯಾಕೆ ಅಂದ್ರೆ ಮಿಸ್ಕಮ್ಯುನಿಕೇಶನ್ ಆಗುತ್ತೆ. ನೋಡಿ, ಮಿಸ್ಕಮ್ಯುನಿಕೇಶನ್ ಅಂದ್ರೆ ನೋಡಿ, ಅವ್ರಿಗೆ ಯಾರು ಇವ್ರು ಅಂತ ಗೊತ್ತಿರಲ್ಲ, ಇವ್ರು ಯಾರು ಅವರು ಅಂತ ಗೊತ್ತಿರಲ್ಲ. ನೋಡ, ಇವ್ರು ಏನೋ ಅವ್ರಿಗೆ ಇನ್ನೊಂದೇನೋ ಹೇಳಕ್ ಹೋಗ್ತಾರೆ. ನೋಡಿ, ಅಲ್ಲಿ ಸಮಸ್ಯೆಗಳಾಗ್ಬಿಡ್ತವೆ. ನೋಡಿ, ಎಷ್ಟೋ ಸರ್ತಿ ನಾನು ನೋಡಿ ಈ ತರದೆಲ್ಲ ಆಗಿದೆ. ನೋಡಿ, ಈ ತರದೆಲ್ಲ ಆಗುತ್ತೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಹರೇ ನೋಡಿ, ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ 2 ವರ್ಷದಲ್ಲಿ ನಾನು ಜನ್ಮಾಷ್ಟಮಿಗೆ ಬಂದಾಗ ಅದೇ ತರ ಮಾಡಿದ್ರು ಪ್ರಭುಜಿ. ಹೂ ಜಮುನಾ ಮಾತಾಜಿ ಕಟ್ತಾ ಇದ್ರು, ನಾನ್ ಒಳ್ಳೆ ಹೂ ಆರ್ಸ್ಬಿಟ್ಟು ಅವ್ರ ಕೈ ಕೊಡ್ತಿದ್ದೆ. ನೀವ್ ಮುಟ್ಬಾರ್ದು, ನೀವ್ ಯಾರು, ನೀವ್ ಹೋಗಿ ಹೊರಗಡೆಗೆ ಅಂತ. ನಾನ್ ಸುಮ್ನೆ ಬಂದ್ ಕೂತ್ಕೊಂಡ್ಬಿಟ್ಟೆ ಪ್ರಭುಜಿ. ನೋಡಿ, ಅದಕ್ಕೆ ಹೇಳೋದು, ನೋಡಿ ಈ ತರದೆಲ್ಲ ಅದನ್ನ ಹೇಳೋ ರೀತಿ ಹೆಂಗ್ ಹೇಳಿದ್ರು ಅಂದ್ರೆ ತುಂಬಾ ಬೇಜಾರಾಗೋ ತರ ಹೇಳ್ತಾರೆ ಪ್ರಭು. ಅದು ಹೇಳೋದು ಓಕೆ, ಅದು ಅವ್ರನ್ನ ಸೈಡಲ್ಲಿ ಕರೆದ್ಬಿಟ್ಟು ಮೆತ್ತಗೆ ಹೇಳಿದ್ರೆ ಅದೊಂಥರ. ಅಲ್ಲಿ ಎಷ್ಟ್ ಜನ ಇರ್ತಾರೆ, ಅವ್ರ ಮುಂದೆ ಎಲ್ಲ ಆ ತರ ಗದರ್ ಬಿಡ್ತಾರೆ ಪ್ರಭು. ಹೌದು, ನನಗೆ ತುಂಬಾ ಜನ ಇದೇ ಮಾತು ಬಹಳ ಕಡೆಯಿಂದ ಹೇಳಿದ್ದಾರೆ. ನೋಡಿ, ಅದಕ್ಕೆ ಹೇಳ್ತಿರೋದು ನೋಡಿ, ಹಿಂಗೆಲ್ಲ ನೋಡಿ, ಇಲ್ಲಿ ಈ ಶ್ಲೋಕದಲ್ಲಿ, ಇವತ್ತಿನ ಶ್ಲೋಕ ನೋಡಿ, ಇಲ್ಲಿ ಹೇಳ್ತಿದ್ದಾರೆ, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು ಅಂತ ಇದೆಯಾ ಈ ಶ್ಲೋಕದಲ್ಲಿ? ನೋಡಿ, ಇತರರಿಗೆ ಪೂರ್ತಿ ಚೆನ್ನಾಗಿ ಜಪ ಮಾಡ್ಬೇಕಂತ ಹೇಳಿದ್ರೆ ನಮಕ್ ಅವತ್ತೆಲ್ಲ ಹತ್ತಿದ್ದಾಳೆ ಪ್ರಭುಜಿ. ನೋಡಿ, ಮಾತಾಜಿಯವರು ಹಿಂಗೆ ನೋಡಿ ಹೇಳ್ತಿದ್ದಾರೆ,
ನೋಡಿ ಹಂಗೆ ನಾ ಯಾಕೆ ಚೌಚೌ ನೋಡಿ ಅಂತ ಹೇಳಿದೆ ಅಂದ್ರೆ, ಪಾಪ ನೀವ್ ಯಾರು, ನಿಮ್ಮ ಇತಿಮಿತಿ, ನಿಮ್ಮ ಪರಿಸ್ಥಿತಿ ಇವೆಲ್ಲ ಗೊತ್ತಿರೋದಿಲ್ಲ. ನೋಡಿ ಅದಕ್ಕೆ ಕ್ರಮಕ್ರಮವಾಗಿ ನೋಡಿ, ಯಾರಿಗೇ ಆಗ್ಲಿ ಕ್ರಮಕ್ರಮವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ನೋಡಿ ಅವ್ರಿಗೆ ನೋಡಿ ಸಂಸ್ಕಾರಗಳು ಕೊಡುವಂಥದ್ದು, ಅಭ್ಯಾಸಗಳನ್ನು ಮಾಡೋದು, ಮಾಡಿಸೋದು ಎಲ್ಲವೂ ಇರ್ತವೆ. ನಾವಾದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೋಡಿ ನಾವಾದ್ರೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಬೇಕು. ನಮ್ಮ ವೈದಿಕ ಪರಂಪರೆ ನೋಡಿ ಹೇಗೆ ಅಂದ್ರೆ, ಎಲ್ಲರನ್ನೂ ಸೇವೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ತೊಡಗಿಸೋದೇ ಉದ್ದೇಶ. ನೋಡಿ ಎಲ್ಲರಿಗೂ ಒಂದ್ ಸೇವೆ. ನೋಡಿ ಒಂದ್ ಊರಲ್ಲಿ ಎಲ್ಲ ಜಾತಿ ಜನಾಂಗದವರು ಇರ್ತಾರೆ. ನಾನು ನಮ್ಮೂರ ಹಬ್ಬಗಳು ಹೆಂಗಾಗ್ತವೆ ಅಂತ ಹಂಗೇ ನೋಡ್ತಿದ್ದೆ. ಒಂದ್ ಊರ ಹಬ್ಬದಲ್ಲಿ ಎಲ್ಲರಿಗೂ ಒಂದೊಂದು ಸೇವೆ ಇರುತ್ತೆ, ನೋಡಿರ್ತೀರಾ. ಎಲ್ಲ ಜಾತಿ ಜನಾಂಗದವ್ರಿಗೂ ಅವ್ರದ್ದು ಆದಂತ ಏನೋ ಒಂದು ಸೇವೆ ಇರುತ್ತೆ ಅಲ್ಲಿ. ಒಬ್ಬ ಬ್ರಾಹ್ಮಣನಿಂದ ಹಿಡ್ಕೊಂಡು ನೋಡಿ, ಆ ಊರಿನ ಮಡಿವಾಳರಿಂದ ಹಿಡ್ಕೊಂಡು ನೋಡಿ, ಆ ಊರಿನ ಎಲ್ಲರೂ ನೋಡಿ ವಾಲ್ಗ ಓದುವಂತವ್ರು ನೋಡಿ ಅಂತ. ಹರಕೃಷ್ಣ ಪ್ರಭುಜಿ, ಮಾರ್ಯಮ್ಮವ್ವ ಆಮೇಲೆ ಬಾಲಮ್ಮವ್ವನ್ ಪೂಜಾರ್ ನಾಯೇ ಪ್ರಭುಜಿ. ಅವಾಗ ಈಗೂನು ಮಾಡ್ತಾರ ಪ್ರಭುಜಿ, ಅಣ್ಣ ತಮ್ಮರು, ನಾವು ಹೋಗಲ್ಲ ಪ್ರಭುಜಿ. ಹೌದು ನೋಡಿ, ಹಂಗೆ ಒಂದ್ ಊರು ಅಂದ್ರೆ ನೋಡಿ, ಒಂದ್ ಜನಾಂಗ ಅಂತಂದ್ರೆ ಎಲ್ಲರಿಗೂ ಒಂದೊಂದೊಂದೊಂದೊಂದು ನಿರ್ದಿಷ್ಟ ಸೇವೆಗಳು ಅಂತ ಇರ್ತವೆ ನೋಡಿ. ಆ ತರದ್ದು ನಡೆಯುತ್ತೆ ಒಂದು ಸಮಾಜ ಅಂತಂದ್ರೆ. ಜಗನ್ನಾಥಪುರಿಯಲ್ಲೂ ಹಂಗೆ ಅಲ್ಲ ಪ್ರಭುಜಿ, ಎಲ್ಲರಿಗೂ ಜಗನ್ನಾಥಪುರಿಯಲ್ಲಿನೂ ಎಲ್ಲರಿಗೂ ಒಂದೊಂದ್ ಸೇವೆ. ಎಲ್ಲೂ ಕೂಡ ನೋಡಿ, ಪಾಂಡಗಳಿಗೊಂದ್ ಸೇವೆ, ಅಡುಗೆ ಮಾಡೋರ್ಗೊಂದ್ ಸೇವೆ ನೋಡಿ. ಇಲ್ಲಿ ಈ ತರದ್ದು ಒಬ್ಬೊಬ್ಬರಿಗೂ ಒಂದೊಂದೊಂದೊಂದೊಂದು ಪರಂಪರವಾಗಿ ಒಂದು ರಥ ಕಟ್ಟೋರೇ ಅವ್ರೊಂದು ಕುಟುಂಬ ನೋಡಿ, ರಥ ಮಾಡೋರೇ ಒಂದು ಕುಟುಂಬ ಅಲ್ಲಿ ನೋಡಿ. ಈ ತರದ್ದು ಇದು ನೋಡಿ ಹಿಂಗೆ ಬಂದದ್ದು ಕಾಲದಿಂದ ನೋಡಿ. ಹಂಗೆ ಅದಕ್ಕೋಸ್ಕರ ಏನು ವಿಚಾರ ಅಂದ್ರೆ ನೋಡಿ, ನಮ್ಮ ಆಚರಣೆಗಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ನೋಡಿ. ಯಾರಿಗೂ ಅವಮಾನ ಮಾಡೋ ತರ ನೋಡಿ ನೋಡಿ ಇವರು ಹಿಂಗಿರಬಾರ್ದು. ಅವ್ರು ವಿಶೇಷವಾಗಿ ಕನಿಷ್ಠ ಅಧಿಕಾರಿಗಳು ಅಂತ ಹೇಳ್ತಾರೆ ನೋಡಿ. ಹಂಗೆ ಅರ್ಥ ಮಾಡ್ಕೊಳಕ್. ಪ್ರಭು, ನಾನ್ ನವೀನ ಗೋಪಿಕಾ ಮಾತಾಜಿಗೆ ಕೇಳ್ದೆ ಪ್ರಭು, ಮಾತಾಜಿ ಯಾಕೆ ಇವ್ರು ಈ ತರ ಎಲ್ಲ ಮಾಡ್ತಾರೆ, ಅವ್ರು ಕಂಠಿ ಮಾಲೆ ಹಾಕೊಂಡಿದ್ದಾರೆ ತಾನೆ, ಯಾಕೆ ಈ ತರ ಎಲ್ಲ ಮಾತಾಡ್ತಾರೆ ಇವರು ಅಂದ್ರೆ, ಮಾತಾಜಿ ಹೇಳಿದ್ರು ಅವ್ರಿಗೆ ಬ್ರಾಹ್ಮಣ ದೀಕ್ಷೆನೆ ಆಗಿದೆ ಅಮ್ಮ, ಆದ್ರೂನು ಆ ತರ ಮಾತಾಡ್ತಾರೆ ಅವರು ಅಂತ ಹೇಳಿದ್ರು ಪ್ರಭು. ಏನೇ ಆಗ್ಲಿ, ಅದಕ್ಕೆ ನೋಡಿ ನಾವು ಯಾರ ಸಂಪರ್ಕದಲ್ಲಿದ್ದು ಯಾರ ನೋಡಿ. ಹರೇ ಕೃಷ್ಣ ಪ್ರಭು, ಕೊಟ್ಟಿದ್ದಾರೆ. ಹರೇ ಕೃಷ್ಣ ಪ್ರಭು, HBR ಲೇಔಟ್ ಇಂದ ಒಂದು ಪ್ರವಚನ ಕೊಟ್ಟಿದ್ದಾರೆ, ಡಿವೋಟಿ ಹೆಂಗಿರ್ಬೇಕು, ಹೇಗೆ ಇದು ಮಾಡ್ಬೇಕು ಅಂತ ಅವರು ತುಂಬಾ ಚೆನ್ನಾಗಿ ಪ್ರವಚನ ಕೊಟ್ಟಿದ್ದಾರೆ ಪ್ರಭು. ಅವರು ನಿನ್ನೆ 7 ಗಂಟೆಯಿಂದ. ಓಕೆ ಓಕೆ, ಹರೇ ಕೃಷ್ಣ. ನೋಡಿ ಹಂಗೆ ಇವೆಲ್ಲವೂ ಕೂಡ ಅವಶ್ಯಕ ಆಗತ್ತೆ. ಭಕ್ತಿಯಲ್ಲಿ ಯಾರು ಗಂಭೀರವಾಗಿ ಮುನ್ನಡೆಯಬೇಕು ಅನ್ನೋಂಥವ್ರು ನೋಡಿ, ನಮಗೆ ಒಂದೇ ಉದ್ದೇಶ ಆಗಿರ್ಬೇಕು. ಯಾರೇನೇ ಹೇಳಲಿ ನೋಡಿ, ಧರ್ಮಗ್ರಂಥಗಳಲ್ಲಿ ನೋಡಿ ಇಲ್ಲಿ ಹೇಳ್ತಿರೋ ನೋಡಿ ಈ ಸಾಲುಗಳು ಏನಕ್ಕೇನ ಪ್ರಕಾರೇಣ ನೋಡಿ, ಏನಕ್ಕೇನ ಪ್ರಕಾರೇಣ ನಮ್ಗೇನ್ ಏನಾಗ್ಬೇಕು, ಭಕ್ತಿ ಯೋಗದಲ್ಲಿ ಮುನ್ನಡೆಯಕ್ಕೆ ಅವಕಾಶ ಆಗ್ಬೇಕಷ್ಟೇ ನೋಡಿ. ಏನಾದ್ರೂ ಸರಿ, ಭಕ್ತಿ ಯೋಗದಲ್ಲಿ, ಭಕ್ತಿ ಸೇವೆಯಲ್ಲಿ ನೋಡಿ, ಭಗವತ್ ಪ್ರೇಮದಲ್ಲಿ ನೋಡಿ ಮುನ್ನಡೆಯಕ್ಕೆ ಏನಾದ್ರೂ ಅವಕಾಶ ಸಿಗುತ್ತಾ ನೋಡ್ಕೋಬೇಕು. ಅದನ್ನ ನಮ್ಮ ಭಕ್ತಿ ಯೋಗ, ಭಕ್ತಿ ಸೇವೆ, ನೋಡಿ ಇವುಗಳಿಗೆ ಅಡ್ಡಿ ಯಾವ್ದಾದ್ರು ಆಗತ್ತಾ ನೋಡಿ. ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊತಾ ಇರ್ಬೇಕು ಅವಾಗ ನೋಡಿ. ಸಿಂಹಾವಲೋಕನ ಕ್ರಮದಿಂ ಅಂತ ಹೇಳ್ತಾರೆ. ನಾವೆಲ್ಲಿದ್ವಿ, ಈಗ ನಾವೆಲ್ಲಿದ್ದೀವಿ, ನಾನು ಮುಂದೆ ಹೋಗ್ಬೇಕಾಗಿರೋದೆಲ್ಲಿ, ಪ್ರಸ್ತುತ ನನಗೆ ಏನು ಅಡ್ಡಿ ಆಗಿದೆ ನೋಡಿ, ಏನೆಲ್ಲ ನನ್ನನ್ನ ಬಾಧಿಸ್ತಿದೆ, ಪೀಡಿಸ್ತಿದೆ, ನನ್ನ ಭಕ್ತಿಗೆ ಮುಂದುವರಿಯೋದಕ್ಕೆ ಏನ್ ಅಡ್ಡಿ ಆಗಿದೆ ಅಂತ ಒಬ್ಬೊಬ್ರು ಕೂಡ ಯೋಚನೆ ಮಾಡಿ. ಒಂದು ಕ್ಷಣ ಹಾಗೆ ಯೋಚನೆ ಮಾಡಿ. ನಾವೆಲ್ಲರೂ ಭಕ್ತಿ ಯೋಗದಲ್ಲಿ ಮುನ್ನಡೆಯಕ್ಕೆ ಏನ್ ಅಡ್ಡಿ ಆಗಿದೆ ನೋಡ್ಕೋಬೇಕು, ವಿಚಾರ ಮಾಡ್ಬೇಕು. ಮಾಡ್ತಿದ್ದೀರಾ? ಹಂಗೆ ಯೋಚನೆ ಮಾಡಿ, ಒಂದು ಕ್ಷಣ ಚಿಂತಿಸಿ, ಹಂಗೇ ಯೋಚನೆ ಮಾಡಿ. ಏನು ನಾನು ಭಕ್ತಿಯಲ್ಲಿ ಸರಿಯಾಗಿ ಭಕ್ತಿ ಮಾಡೋದಕ್ಕೆ ಏನ್ ಅಡ್ಡಿ ಆಗಿದೆ ಅಂತ ಯೋಚನೆ ಮಾಡಿ.
ನೋಡಿ ಅದರ ಯೋಚನೆ ಮಾಡಿದಾಗ ಬಹುಶಃ ಈ ಅಧ್ಯಯನ ಮಾಡ್ತಿರೋಂಥ 28ನೇ ಶ್ಲೋಕ 27ನೇ ಶ್ಲೋಕ ನಮ್ಮ ಕಣ್ಣು ಮುಂದೆ ಬಂದಿದೆ. ನೋಡಿ ನಾ ಅದನ್ನ ಈಗ ಓದ್ತೀನಿ. ಇದು ನಮ್ದೇ ಕತೆ ಓದ್ದಂಗೆ ಇರುತ್ತೆ, ನೋಡ್ಕೊಳ್ಳಿ. ಈಗ ನೀವೆಲ್ಲ ಯೋಚನೆ ಮಾಡಿದಿರಿ ಅನ್ಕೋತೀನಿ. ಒಂದು ಕ್ಷಣ ಈಗ ಓದ್ತೀನಿ. ಯಾವ್ಯಾವ್ದು ನಿಮ್ಗೆ ಅನ್ವಯಿಸುತ್ತೆ ಅನ್ನುವಂಥದ್ದನ್ನ ಹಂಗೆ ಸ್ವಲ್ಪ ನೀವೇ ಅನ್ಕೊಳ್ಳಿ, ಯಾರಿಗೂ ಹೇಳ್ಬೇಡಿ. ನೋಡಿ ಹೆಚ್ಚಿಗೆ ಯಾರ ಹತ್ರನೂ ಕೂಡ ನಿಮ್ ಮಿತಿ ನೋಡಿ ಇವುಗಳೆಲ್ಲಾನು ಹೇಳಕ್ ಹೋಗ್ಬೇಡಿ, ಎಲ್ಲರ ಹತ್ರನೂ ಹೇಳ್ಕೊಂಡ್ ಬರ್ಬೇಡಿ. ನೋಡಿ ಈಗ ಓದ್ತೀನಿ ನೋಡಿ. ಇದು ನಂದೇ ಕತೆ ಇದ್ದಂಗಿದೆ ನನ್ಗಂತೂ. ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಮತ್ತು ಲೋಭಿ, ಸದಾ ಅಸೂಯ ಪರ, ಅಶುಚಿ, ಸುಖ ದುಃಖಗಳಿಂದ ವಿಚಲಿತನಾಗುವವನು, ಇಂಥ ಕರ್ತಾರನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಧರ್ಮಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತನೆನ್ನುತ್ತಾರೆ. ನೋಡಿ ಇದ್ರಲ್ಲಿ ಓದ್ದಂತ ಕೆಲವು ಅಂಶಗಳು ಇದು ನಂದೇ ಕತೆ ಅಂತ ಅನಿಸ್ತಾ? ನನ್ಗಂತೂ ಹೌದು ಸ್ವಲ್ಪ ಆದ್ರೂ ಇದೆ. ಸ್ವಲ್ಪ ಆದ್ರೂ ಇದೆ ತುಂಬಾ ಇದೆ. ಅಲ್ವಾ? ಸ್ವಲ್ಪ ಆದ್ರೂ ಇದೆ. ಕೆಲವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಅನಿಸ್ತಿರುತ್ತೆ. ನೋಡಿ ಒಬ್ಬೊಬ್ಬರಿಗೆ ಇದೆಲ್ಲ ಓದಿದ್ದು ನೋಡಿ ನಮ್ಮ ಭಕ್ತಿಗೆ ಏನು ಅಡ್ಡಿ ಆಗಿದೆ ಅಂದ್ರೆ, ನೋಡಿ ನಾನು ಕತೆನೇ ಕನ್ನಡಿ ಹಿಡ್ಕೊಂಡಂಗಿದೆ. ನೋಡಿ ಕನ್ನಡಿ ಹಿಡ್ಕೊಂಡಂಗಿದೆ. ಈಗ ಹೌದು ಓದ್ಕೊಂಡ್ವಿ, ಕೇಳಿದ್ವಿ, ಈಗ ಏನ್ ಮುಂದೆ ಬದಲಾವಣೆ ಅಂತ ಪ್ರಶ್ನೆ. ನೋಡಿ ಮೊದ್ಲು ಈ ಡಾಕ್ಟರ್ ಹತ್ರ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ, ಅವರು ಏನ್ ರೋಗ ಅನ್ನೋಂಥದ್ದನ್ನು ಗುರುತಿಸ್ತಾರೆ. ಫಸ್ಟ್ ಗುರುತಿಸ್ಬೇಕಾದ್ರೆ ಡಯಾಗ್ನೈಸ್ ಮಾಡಿ, ಆಮೇಲೆ ಅದಕ್ಕೇ ಸೂಕ್ತವಾದಂತ ಚಿಕಿತ್ಸೆ ಕೊಡಬೇಕು. ನೋಡಿ ಏನ್ ಸಮಸ್ಯೆ, ಈಗ ಜ್ವರ ಬಂದಿದೆ, ಜ್ವರ ಬರೋದಕ್ಕೆ ಹಲವಾರು ಕಾರಣಗಳು ಇರ್ತವೆ. ಏನೇನೋ ಟೈಫಾಯ್ಡ್ ಆಗ್ಬೋದು, ಡೆಂಗ್ಯೂ ಆಗ್ಬೋದು, ಮಲೇರಿಯಾ ಆಗ್ಬೋದು, ನೋಡಿ ವೈರಲ್ ಫೀವರ್ ಆಗಿರ್ಬೋದು, ನೋಡಿ ಏನೇನೋ ಈ ತರ ಇರುತ್ತೆ. ನೋಡಿ ಅದು ಯಾವ ಕಾರಣಕ್ಕೆ ಅಂತ ಅದನ್ನು ಗುರುತಿಸಿ ಅದಕ್ಕೆ ಸೂಕ್ತವಾದಂತ ಟ್ರೀಟ್ಮೆಂಟ್ ಕೊಡಬೇಕು. ನೋಡಿ ಹಂಗೆ ಈ ಇವತ್ತಿನ ಶ್ಲೋಕ, ನಿನ್ನೆ ಶ್ಲೋಕ ಕೈಗನ್ನಡಿ ಇದ್ದಂಗೆ. ನೋಡಿ ಕೈಯಲ್ಲಿರೋ ಹುಣ್ಣಿಗೆ ಕನ್ನಡಿ ಬೇಕಾ ನೋಡ್ಕೊಳಕ್ಕೆ ಅಂತ ಕೇಳ್ತಾರೆ. ಕೇಳಿದಿರ ಕನ್ನಡದಲ್ಲಿ ಈ ತರದ್ದು? ಕೈ ಹುಣ್ಣಿಗೆ ನೋಡಿ ಅದನ್ನ ನೋಡ್ಕೊಳಕ್ಕೆ ನೋಡಿ ನಮ್ಗೇನ್ ಬೂದ್ಗನ್ನಡಿ ಬೇಕಾ? ಕೈಯಲ್ಲೇ ಹುಣ್ಣಿದೆ. ನೋಡಿ ಹಿಂಗೆ ಈ ಇವತ್ತಿನ ಶ್ಲೋಕ ನಮ್ಮ ಕೃಷ್ಣ ಭಕ್ತಿ ಜೀವನಕ್ಕೆ ಏನು ಅಡ್ಡಿಯಾಗಿದೆ ಅನ್ನೋದನ್ನ ಆತ್ಮಾವಲೋಕನ ಮಾಡಿಸುವಂತ ಒಂದು ಶ್ಲೋಕ. ನೋಡಿ ಹಂಗಾಗಿ ಓದಿ ಕೇಳಿ ತಿಳ್ಕೊಂಡವರು ಅದಕ್ಕೆ ಸೂಕ್ತವಾದಂತ ಪರಿಹಾರಗಳು ಕೂಡ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ನೋಡಿ ಅದು ಕೂಡ ನಾನು ಅದನ್ನೇ ಹೇಳ್ತಿದ್ದೀನಿ. ಕೆಲವರು ಅಸಾಧ್ಯವಾದಂತ ಆದೇಶಗಳನ್ನ ಕೊಡ್ತಾರೆ. ಈಗ ನಾನೊಬ್ಬ ಭಕ್ತ, ನೋಡಿ ನಾನು ಇಸ್ಕಾನ್ ನರಸಿಂಹಗಿರಿದಾರಿಯಲ್ಲಿ ನಾನು ಸೇವೆ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿರುವಂತ ಒಬ್ಬನು ಅಂತ ಅನ್ಕೊಳ್ಳಿ. ನಾನು ಇನ್ನೆಲ್ಲ ಹೋಗ್ತೀನಿ, ಬಾಂಬೆ ಪುಣೆಗೆ ಹೋಗ್ತೀನಿ ಅನ್ಕೊಳ್ಳಿ. ನನಗೆ ಕೆಲವರೆಲ್ಲ ಅವರು ಅಸಾಧ್ಯವಾದದ್ದನ್ನೆಲ್ಲ ಹೇಳ್ತಾರೆ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ. ನನ್ನ ಕೈಯಲ್ಲಿ ಆಗೋದಿಲ್ಲ. ಆಕ್ಚುಲಿ ನನ್ನ ಹಿನ್ನೆಲೆ ಮುನ್ನೆಲೆ ನನ್ನ ಇತಿಮಿತಿ ಎಲ್ಲ ಗೊತ್ತಿರಲ್ಲ ಅವ್ರಿಗೆ ಅನ್ಕೊಳ್ಳಿ. ನೋಡಿ ಹಂಗ ಆಗ್ಬಾರ್ದು. ನೋಡಿ ಆ ಥರದ್ದು ಆಗ್ಬಾರ್ದು. ಕ್ರಮವಾಗಿ ಯಾರನ್ನೇ ನೋಡಿ ಒಂದು ಸಸಿಯನ್ನ ಅದಕ್ಕೆ ಬೇಕಾದಂಗೆ ನಾವು ಅದಕ್ಕೊಂದು ಟ್ರೈನಿಂಗ್ ಮಾಡ್ಬೇಕು ಅಂತಂದ್ರೆ ಅದಕ್ಕೂ ಒಂದು ಕ್ರಮ ಇದೆ. ನೋಡಿರ್ತೀರಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಕೇಳಿರ್ತೀರಲ್ವಾ? ಮಾಡಿ ಒಂದು ಬಗ್ಗಿಸಿ ಅದಕ್ಕೊಂದು ಆಕಾರ ರೂಪ ನೋಡಿ ಆ ಥರದ್ದು ಕೊಡ್ಬೇಕು ಅಂತಂದ್ರೆ ಹೆಂಗೆ ಅದನ್ನ ಬಗ್ಗಿಸ್ಕೋಬೇಕು ಅನ್ನೋದು ಇರುತ್ತೆ. ನೋಡಿ ಕಬ್ಬಿಣನು ಕೂಡ ನೋಡಿ ಒಂದು ಮೆಟಲ್ ಲೋಹ ಯಾವ್ದೆಲ್ಲನೂ ಹಂಗೇನೆ ನೋಡಿ ಅದಕ್ಕೂ ಕೂಡ ಒಂದು ಕಾಯಿಸಿ ಅದನ್ನ ಬೆಂಡ್ ಮಾಡ್ತಾರೆ. ನೋಡಿದೀರಾ? ಒಂದು ಕಬ್ಬಿಣ ಬೆಂಡ್ ಮಾಡ್ಬೇಕು ಅಂತಂದ್ರೆ ಹಂಗೆ ಬೆಂಡ್ ಮಾಡಕ್ ಹೋದ್ರೆ ಮುರಿದು ಹೋಗ್ಬಿಡುತ್ತೆ. ನೋಡಿ ಅದಕ್ಕೊಂದು ರೀತಿ ಇರುತ್ತೆ. ನೋಡಿ ಅದೇ ತರನೇ ಇಲ್ಲೂ ಕೂಡ ನೋಡಿ ನಾವು ಏನು ಇಲ್ಲಿ ಓದ್ತಿದೀವಿ,
ನೋಡಿ, ಯಾವಾಗಲೂ ಕೆಲಸ ಮಾಡುವವನು ಹಿಂಗೆ ಧರ್ಮಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿ. ನೋಡಿ, ಅಜಮಿಳ ಅಂತ ಒಂದು ಉದಾಹರಣೆ ತಗೊಂಡ್ರೆ, ಅಜಮಿಳ ಎಂಥ ಕುಟುಂಬದಲ್ಲಿ ಹುಟ್ಟಿರ್ತಾನೆ, ಎಂಥ ಕುಟುಂಬ, ಬ್ರಾಹ್ಮಣ್ಸ್ ಪ್ರಭುಜಿ. ನೋಡಿ, ಒಂದು ಶುದ್ಧ ನೋಡಿ ಭಕ್ತ ಬ್ರಾಹ್ಮಣ ಕುಟುಂಬ ಆಗಿರುತ್ತೆ. ನೋಡಿ, ಆತ ಒಂದು ಹಂತದಲ್ಲಿ ನೋಡಿ ಯಜ್ಞಕ್ಕೆ ಕಟ್ಟಿಗೆ ತರಬೇಕು ಅಂತ ಹೋದಂತ ಒಂದು ಸಂದರ್ಭದಲ್ಲಿ ನೋಡಿ ಅವನು ನೋಡ್ಬಾರ್ದು ದೃಶ್ಯ ನೋಡ್ಬಿಡ್ತಾನೆ. ನೋಡಿ ಆತನಿಗೆ ಆತನು ನೋಡಿ ಈಗ ಓದದ್ವಲ್ಲ ನಾವು ಹಿಂದಿನ ಶ್ಲೋಕದಲ್ಲಿ, ಅರ್ಜುನನ ಪ್ರಶ್ನೆ, ಕೃಷ್ಣನ ಉತ್ತರ, 3ನೇ ಅಧ್ಯಾಯದ 36ನೇ ಶ್ಲೋಕ, 3ನೇ ಅಧ್ಯಾಯದ 37ನೇ ಶ್ಲೋಕ ಈಗ ಚರ್ಚೆ ಮಾಡಿದ್ವಲ್ವಾ. ಅರ್ಜುನನ ಪ್ರಶ್ನೆ ಏನಾಗಿತ್ತು? ತ್ಯಾಗ ಮತ್ತು ವೈರಾಗ್ಯ ಸನ್ಯಾಸದ ಬಗ್ಗೆ ಪ್ರಭುಜಿ. ಅಲ್ಲ ಪ್ರಭು, ಮಾಡಬಾರದು ಅಂದ್ರೆ ಮನುಷ್ಯ ಇಷ್ಟ ಇಲ್ದಿದ್ರು ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡ್ತಾನೆ, ಯಾಕೆ ಅಂತ 36ನೇ ಶ್ಲೋಕ 3ನೇ ಅಧ್ಯಾಯದ ನೋಡಿ ಹೇಳ್ತಾನೆ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ? ನೋಡಿ, ಆ ಅಜಮಿಳನ್ಗೆ ಗೊತ್ತಿರ್ಲಿಲ್ವಾ? ನೋಡಿ, ಅಜಮಿಳನ್ ಗೊತ್ತಿತ್ತು. ನೋಡಿ, ಅಜಮಿಳನ್ ಗೊತ್ತಿತ್ತು. ನೋಡಿ, ಅದಕ್ಕೆ ಕೃಷ್ಣ ಹೇಳ್ತಾನೆ, ದೇವೋತ್ತಮ ಪರಮಪುರುಷನು ಹೇಳಿದನು, ಅರ್ಜುನ, ರಜೋಗುಣದ ಸಂಪರ್ಕದಿಂದ ನೋಡಿ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಮಹಾಪೂರಿತ ಶತ್ರು. ನೋಡಿ, ಅಜಮಿಳನನ್ನು ಮುಗಿಸ್ಬಿಡುತ್ತದೆ. ನೋಡಿ, ಅವನು ಎಲ್ಲ ಧರ್ಮ ಗ್ರಂಥಗಳ ಆದೇಶಗಳಿಗೆ 100% ವಿರುದ್ಧವಾಗಿ ನಡ್ಕೊಳ್ತಿರ್ತಾನೆ. ನೋಡಿ, ಅವನು ಆ ವೇಶ್ಯೆಯನ್ನ ಸಾಕ್ಬೇಕು. ನೋಡಿ, ಆ ವೇಶ್ಯೆಯಿಂದ ಅವನಿಗೆ 10 ಮಕ್ಕಳು ಹುಟ್ಟುತ್ತಾರೆ. ನೋಡಿ, ನೋಡಿ ಹಂಗೆ ಅವ್ರನ್ನೆಲ್ಲ ಸಾಕ್ಬೇಕು ಅಂತಂದ್ರೆ ದರೋಡೆ ಮಾಡ್ಬೇಕಾಗತ್ತೆ, ಕೊಲೆ ಮಾಡ್ಬೇಕಾಗತ್ತೆ, ನೋಡಿ ಜೂಜಾಡ್ಬೇಕಾಗತ್ತೆ, ಎಲ್ಲ ಮಾಡಬಾರ್ದೆಲ್ಲ ಮಾಡ್ಬೇಕಾಗತ್ತೆ. ನೋಡಿ ನೋಡಿ ಹಂಗೆ ಧರ್ಮ ಗ್ರಂಥಗಳ ಆದೇಶಕ್ಕೆ ವಿರುದ್ಧವಾಗಿ ಕೆಲಸ ಮಾಡಕ್ ಶುರು ಮಾಡ್ಬಿಡ್ತಾನೆ. ನೋಡಿ, ಹಂಗ ಹೋದವನು ಏನಾಗತ್ತಾನೆ? ಪ್ರಾಪಂಚಿಕ ಮನೋಧರ್ಮದವನಾಗ್ತಾನೆ. ನೋಡಿ, ಹಠಮಾರಿ ಆಗ್ತಾನೆ, ಮೋಸ ಮಾಡೋವನಾಗ್ತಾನೆ. ನೋಡಿ, ಇವೆಲ್ಲ ಅಣ್ತಮ್ಮಂದ್ರು. ಒಂದು ಮಾಡಿದ್ರೆ ಇನ್ನೊಂದು ಹೇಳ್ಕೊಂಡು ಹೋಗುತ್ತೆ. ನೋಡಿ, ನಾನು ಹೇಳಿದ ಅರ್ಥ ಆಯ್ತಾ? ಒಂದು ಮಾಡಿದ್ರೆ ನೋಡಿ ಅದಕ್ಕೆ ಅದ್ರ ನೆಕ್ಸ್ಟ್, ಅದ್ರ ನಂತರ ಇನ್ನೊಂದು, ಅದ್ರ ನಂತರ ಇನ್ನೊಂದ್ರ ನಂತರ. ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳೋದು. ನೋಡಿ, ಈ ಕಾಮದ ಬಗ್ಗೆ ಹಿಂಗೆ ಹೇಳೋದು. ಮೊದಲು ಏನ್ ಮಾಡುತ್ತಂದ್ರೆ ಭಗವದ್ಗೀತೆಯಲ್ಲಿ ಹೇಳೋದು ಕೃಷ್ಣ, ಇಂದ್ರಿಯಗಳು ಇಂದ್ರಿಯ ವಸ್ತುಗಳನ್ನ, ವಿಷಯಗಳನ್ನ ಅದನ್ನ ಆ ಕಡೆ ಆಕರ್ಷಿತ ಆಗ್ತವೆ. ಈಗ ಆ ಆಕರ್ಷಿತವಾಗ್ತವೆ ನೋಡಿ, ಅವಾಗ ಬಯಕೆಗಳು ಶುರುವಾಗತ್ತೆ. ಆ ಇಂದ್ರಿಯಗಳು ಇಂದ್ರಿಯ ವಸ್ತುಗಳನ್ನ ನೋಡ್ತವೆ ಅಥವಾ ಸಂಪರ್ಕಕ್ಕೆ ಬರ್ತವೆ. ಈಗ ಅದು ಪೂರೈಸುತ್ತಾ? ಪೂರೈಸಲ್ಲ. ಎಲ್ಲ ಸತ್ಯ ಪೂರೈಸುತ್ತಾ? ಪೂರೈಸಲ್ಲ. ಈಗ ಏನಾಗುತ್ತೆ? ಕ್ರೋಧ ಬರುತ್ತೆ. ಕ್ರೋಧ ಬಂದಾಗ ಏನಾಗತ್ತೆ? ನೋಡಿ, ಸ್ಮೃತಿ ವಿಭ್ರಮ ಆಗತ್ತೆ. ನೋಡಿ, ಆಮೇಲೆ ಅವನೇನ್ ಮಾಡ್ತಾನೆ? ಏನ್ ಬೇಕು ಮಾಡ್ಬಾರ್ದು ಮಾಡ್ಬಿಡ್ತಾನೆ. ನೋಡಿ, ಕೋಪ ಬರುತ್ತೆ. ನೋಡಿ, ಅದಕ್ಕೆ ಒಂದಕ್ಕೊಂದು ಕ್ರಮ. ಕೋಪದಲ್ಲಿ ಏನ್ ಮಾಡ್ತಾನೆ? ನೋಡಿ, ಮಾಡಬಾರ್ದು ಮಾಡ್ಬಿಡ್ತಾನೆ. ನೋಡಿ, ಆಗೇನಾಗತ್ತೆ? ಆಗ್ಬಾರ್ದು ಆಗ್ಬಿಡುತ್ತೆ. ನೋಡಿ, ಹಿಂಗೆ ಏನ್ ಮಾಡುತ್ತೆ? ನೋಡಿ, ಆತನನ್ನ ಧರ್ಮಗ್ರಂಥಗಳ ವಿರುದ್ಧವಾಗಿ ನಡ್ಕೊಳ್ಳೋ ರೀತಿ, ಮೋಸ ಮಾಡೋ ತರ, ನೋಡಿ ಅವಮಾನ ಮಾಡಿದ್ರೆ ನಿಪುಣ ಆಗ್ಬಿಡ್ತಾನೆ, ಹಠಮಾರಿ ಆಗ್ಬಿಡ್ತಾನೆ. ನೋಡಿ, ಪ್ರಾಪಂಚಿಕ ಮನೋಧರ್ಮದವನಾಗ್ಬಿಡ್ತಾನೆ. ನೋಡಿ, ಅಲ್ಲಿ ಹೇಳ್ತಾರೆ ಕೊನೆಯಲ್ಲಿ ಆ ಸೀಕ್ವೆನ್ಸ್ ಅಲ್ಲಿ ಹೇಳ್ತಾರೆ, ಪ್ರಣಶ್ಯತಿ ಅಂತ ಹೇಳ್ತಾರೆ. ನೋಡಿ, ಅವನು ಪತನ ಆಗ್ಬಿಡ್ತಾನೆ. ನೋಡಿ, ಏನಾಗಿ ಪತನ ಆಗ್ತಾನೆ? ಏನೇನೋ ಆಗಿ ಪತನ ಆಗ್ತಾನೆ. ನೋಡಿ, ಅವನು ನರಕಕ್ಕೆ ಹೋಗ್ಬೋದು, ಪ್ರಾಣಿ ಜನ್ಮದಲ್ಲಿ ಪಡಿಬಹುದು. ನೋಡಿ, ಈ ತರದ್ದು ಪತನ ಆಗ್ಬಿಡ್ತಾನೆ. ನೋಡಿ, ಹಂಗೆ ಯಾರು ಧರ್ಮ ಗ್ರಂಥಗಳನ್ನ ಓದಿರ್ತಾರೆ, ಭಕ್ತರ ಸಂಘದಲ್ಲಿ ಇರ್ತಾರೆ, ಭಕ್ತಿ ಸೇವೆ ಮಾಡ್ತಿರ್ತಾರೆ, ನೋಡಿ ಇಂಥವ್ರಿಗೆ ಕೃಷ್ಣ ಒಂದು ಭರವಸೆ ಕೊಡ್ತಾನೆ. ಅರ್ಜುನ್ ಕೈಯಲ್ಲೇ ಘೋಷಣೆ ಮಾಡಿಸ್ತಾನೆ. ಏನದು? ನಾಮೇ ಭಕ್ತ ಪ್ರಣಶ್ಯತಿ. ನಾಮೇ ಭಕ್ತ ಪ್ರಣಶ್ಯತಿ. ನೋಡಿ, ಇದನ್ನ ಅರ್ಜುನ ಕಡೆಯಿಂದ ಘೋಷಿಸ್ತಾನೆ. ನೋಡಿ, ಇವತ್ತಿನ ಶ್ಲೋಕದಲ್ಲಿ ನೋಡಿದ್ರೆ ನೋಡಿ ಹಿಂಗೆ ತಮಗುಣದವನು ಏನಾಗ್ತಾನೆ ಅಂದ್ರೆ ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿ ನಡ್ಕೊಳಕ್ ಶುರು ಮಾಡ್ತಾನೆ. ಪ್ರಾಪಂಚಿಕ ಮನೋಧರ್ಮದವನಾಗ್ಬಿಡ್ತಾನೆ. ನೋಡಿ, ನಾನು ನೋಡ್ತೀನಿ ಇಸ್ಕಾನಲ್ಲಿ ಬಂದವರು, ಭಕ್ತಿಯಲ್ಲಿ ಮುಂದುವರಿತಾ ಇರೋರು
ಏನೋ ಅಪರಾಧಗಳು ಮಾಡಕ್ ಶುರು ಮಾಡ್ತಾರೆ. ವೈಷ್ಣವ ಅಪರಾಧ, ಶ್ರೀ ವಿಗ್ರಹ ಅಪರಾಧ, ನೋಡಿ ಜೀವ ಅಪರಾಧ, ನೋಡಿ ಈ ತರದ್ದು ನಾಮಾಪರಾಧ ಇದೆಲ್ಲ ಮಾಡಕ್ ಶುರು ಮಾಡ್ತಾರೆ. ನನಗೊಂದ್ಸತಿ ಯಾರೋ ಭಕ್ತರು ಹೇಳ್ತಾರೆ, ಸುಲಕ್ಷ್ಮಿ ರಾಧಾ ಮಾತಾಜಿಯವ್ರು ಒಂದ್ಸತಿ ಹೇಳ್ತಾರೆ, ಯಾಕೆ ನೋಡಿ ಫಾರಿನ್ ಅಲ್ಲಿ ನೋಡಿ ವೆಸ್ಟರ್ನ್ ವರ್ಲ್ಡ್ ಪಾಶ್ಚಾತ್ಯ ದೇಶದಲ್ಲಿ ಹೋಪಾದ್ರು ಹೋದಾಗ ಆ ಭಕ್ತರು ಎಲ್ಲರೂ ಬೇಗ ಬೇಗ ಭಕ್ತಿ ತಗೊಂಡ್ರು, ಭಕ್ತಿಲಿ ಬೇಗ ಮುಂದುವರೆದ್ರು. ಯಾಕೆಂದ್ರೆ ಅಲ್ಲಿ ವೈಷ್ಣವರು ಇರ್ಲಿಲ್ವಂತೆ ನಿಂದನೆ ಮಾಡಕ್ಕೆ. ನೋಡಿ ನಿಂದನೆ ಮಾಡಕ್ಕೆ ಆಗ ಸಂದರ್ಭದಲ್ಲಿ ಇರ್ಲಿಲ್ಲ. ಈಗ ಎಲ್ಲ ಬೇಗ ಭಕ್ತಿ ತಗೊಂಡ್ಬಿಟ್ರು ಹೋಪಾದ್ರ ಸಂದರ್ಭದಲ್ಲಿ. ಭಕ್ತಿ ತಗೊಂಡ್ರು, ಈಗೇನಾಯ್ತು, ಅಕ್ಕಪಕ್ಕ ಇರೋರೆಲ್ಲ ವೈಷ್ಣವರ ಜೊತೆ ಸಂಘ ಮಾಡಿದ್ರು. ಈಗ ವೈಷ್ಣವರನ್ನ ನಿಂದನೆ ಮಾಡಕ್ ಶುರು ಮಾಡಿದ್ರು. ಇದನ್ನ ಚೈತನ್ಯ ಮಹಾಪ್ರಭುಗಳ ಯಾವುದಕ್ಕೆ ಹೋಲಿಸ್ತಾರೆ? ವೈಷ್ಣವರ ನಿಂದನೆಯನ್ನ ಯಾವ ಒಂದು ಹೋಲಿಕೆಗೆ ಹೋಲಿಸ್ತಾರೆ? ಎಂತ ಅಫೆನ್ಸ್ ಅಂತ ಹೇಳ್ತಾರೆ? ಮ್ಯಾಡ್ ಎಲಿಫೆಂಟ್. ಮ್ಯಾಡ್ ಎಲಿಫೆಂಟ್. ನೋಡಿ ಈ ಮದ ಏರಿರುವಂತ ಒಂದು ಆನೆ ನೋಡಿ ಏನಾದ್ರೂ ತೋಟದ ಒಳಗಡೆ ಬಂದ್ರೆ ಏನ್ ಮಾಡುತ್ತೆ? ತೋಟವನ್ನ ಸುಮ್ಮನೆ ಎಲ್ಲ ಧ್ವಂಸ ಮಾಡಿ ಎಲ್ಲಾನು ಚಿಂದಿ ಮಾಡ್ಬಿಡುತ್ತೆ. ನೋಡಿ ಇದನ್ನೇ ಹೇಳ್ತಾರೆ ವೈಷ್ಣವ ಅಪರಾಧ ಅಂದ್ರೆ ಹಂಗೆ. ಅಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಪ್ರಾರಂಭದಲ್ಲಿ ಭಕ್ತಿ ಎಲ್ಲ ಬೇಗ ತುಂಬಾ ವೇಗವಾಗಿ ತುಂಬಾ ಗಂಭೀರವಾಗಿ ಎಲ್ಲ ತಗೊಳಕ್ ಶುರು ಮಾಡಿದ್ರು. ಹೆಂಗೆ ಅಂದ್ರೆ ಬಂದ ತಕ್ಷಣನೇ ಅವ್ರಿಗೆ ದೀಕ್ಷೆ ಆದ್ರೆ ಬ್ರಾಹ್ಮಣ ದೀಕ್ಷೆ ಆದ್ರೆ ಸನ್ಯಾಸ ದೀಕ್ಷೆ. ನೋಡಿ ಹಿಂಗೆ ಟೆಂಪಲ್ ಪ್ರೆಸಿಡೆಂಟ್ ಇದ್ದಕ್ಕಿದ್ದಂಗೆ ಟೆಂಪಲ್ ಪ್ರೆಸಿಡೆಂಟ್ಸ್ ನೋಡಿ ಈ ತರ ಹಿಂಗೆಲ್ಲ ಆಗ್ಬಿಡ್ತು. ಅದನ್ನೇ ನೆನ್ನೆ ಭಕ್ತಿ ಪದ್ಮ ಸೌರಭ ಪ್ರಚಾರಕ ಸ್ವಾಮಿ ಮಹಾರಾಜರು ಹೇಳ್ತಾ ಇದ್ರು. ನೋಡಿ ಅವರೊಂದು ಪ್ರವಚನದಲ್ಲಿ ಹೇಳ್ತಿದ್ರು. ನೋಡಿ ಪ್ರಾರಂಭದಲ್ಲಿ ನೋಡಿ ಹಿಂಗೆಲ್ಲ ಆಯ್ತು. ಆಮೇಲೆ ಇವತ್ತು ಇಸ್ಕಾನಲ್ಲಿ ಹಂಗೆ ಇದೆಯಾ ನೋಡಿ? ಇಸ್ಕಾನಲ್ಲಿ ತುಂಬಾ ಸಮಸ್ಯೆಗಳೆಲ್ಲ ಆಯ್ತು. ಏನೇನೋ ಆಗ್ಬಾರ್ದೆಲ್ಲನೂ ಆಗ್ತಾ ಇತ್ತು. ಇವೆಲ್ಲನೂ ನೋಡಿ ಒಂದು ವಿಕಾಸನ ಆಗುವಂತ ಒಂದು ಹಂತಗಳಲ್ಲಿ ಕೆಲವು ಸಮಸ್ಯೆಗಳು, ತೊಡಕುಗಳು, ನೋಡಿ ಅಡಚಣೆಗಳು, ನೋಡಿ ಇಲ್ಲಿ ತಾವು ಇಲ್ಲಿ ಓದ್ತಿರೋಂಗೆ ನೋಡಿ ಇವೆಲ್ಲವನ್ನ ಆ ಒಂದು ವಿಕಾಸ ಆಗ್ತಾ ಇರುವಂತ ಒಂದು ಹಾದಿಯಲ್ಲಿ ಕಾಣ್ತೀವಿ. ನೋಡಿ ಬಂದವ್ರಿಗೆಲ್ಲಾನು ಸನ್ಯಾಸ ದೀಕ್ಷೆ ಎಲ್ಲ ಕೊಟ್ರು. ಇವತ್ತು ಅದೇ ತರ ಇದೆಯಾ ಸಿಸ್ಟಮ್ ಇಸ್ಕಾನಲ್ಲಿ? ಇಲ್ಲ ಪ್ರಭು. ಅದನ್ನೇ ಅವ್ರು ಹೇಳ್ತಾ ಇದ್ರು. ನೋಡಿ ಒಬ್ಬ ಭಕ್ತನನ್ನ ನೋಡಿ ಪೂರ್ಣಾವಧಿ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಅಂದ್ರೆ ಇವತ್ತು ಆತನಿಗೆ ಒಂದು ತರಬೇತಿ ಕೊಟ್ಟು ಸೇರಿಸ್ಕೊಳ್ಳಾಗತ್ತೆ. ಹಿಂದಿನ ಕಾಲದಲ್ಲಿ ಹಂಗಲ್ಲ. ನೋಡಿ ಯಾರೋ ಅಪ್ಪ ಅಮ್ಮ ಒಬ್ಬ ಮಗ ಇರ್ತಾನೆ, ಒಬ್ಬ ಯುವಕ ಮನೆ ಬಿಟ್ಟು ಓಡ್ ಬರ್ತೀನಿ ನೋಡಿ ಇಸ್ಕಾನ್ ಒಳಗಡೆ ಸೇರ್ಕೋತೀನಿ ಅಂದ್ರೆ ವೆಲ್ಕಮ್ ಅಂತ ಸೇರಿಸ್ಕೊಳ್ಳೋರು. ನೋಡಿ ಯಾರೋ ಒಬ್ಬ ಕಳ್ತನ ಮಾಡಿ ಪೊಲೀಸವರಿಂದ ಮರೆ ಆಗ್ಬೇಕು ಅಂತೇಳಿ ಇಸ್ಕಾನ್ ಒಳಗಡೆ ಬಂದು ನೋಡಿ ಬಚ್ಚಿಟ್ಕೊಂಡು ತಲೆ ಮರೆಸ್ಕೊಳ್ಳೋರು ಕೂಡ ಇದ್ರು. ನೋಡಿ ಅದೇ ತರ ಮರ್ಡರ್ ಮಾಡಿ ಕೂಡ ಬರೋರು, ನೋಡಿ ಸ್ಮಗ್ಲಿಂಗ್ ಮಾಡೋರು ಕೂಡ ಇದ್ರು. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಹಾ ಪ್ರಭುಜಿ, ಇವಾಗೆಲ್ಲ ಯಾರಷ್ಟು ಜಲ್ದಿ ಸೇರ್ಸ್ಕೊಳಲ್ಲ ಪ್ರಭುಜಿ. ಅಷ್ಟು ಬೇಗ ದೀಕ್ಷೆಯನ್ನು ಕೊಡಲ್ಲ ಪ್ರಭು. ಹರೇ ಕೃಷ್ಣ. ಒಂದ್ ನಿಮಿಷ ವೇಟ್ ಮಾಡಿ. ಹರೇ ಕೃಷ್ಣ. ನೋಡಿ ಹಂಗೆ ಪ್ರಾರಂಭ ದಿನಗಳಲ್ಲಿ ನೋಡಿ ಹೆಂಗೆಂಗೋ ನಡೀತಾ ಇತ್ತು. ಇವತ್ತು ಹಂಗೆ ಇದೆಯಾ? ಹಂಗಿಲ್ಲ. ನೋಡಿ ಇಸ್ಕಾನಲ್ಲಿ ಯಾರಾದ್ರೂ ಮೆಂಬರ್ಸ್ ಆದ್ರೂ ಸೇರ್ಕೊಂಡ್ರು ಅಂದ್ರೆ ಆಗಿನ ಕಾಲದಲ್ಲಿ ಹೆಂಗಿತ್ತು ಸಿಸ್ಟಮ್ ಅಂದ್ರೆ ಅವರು ಟೆಂಪಲ್ ಒಳಗೆ ವಾಸವಾಗಿ ಫುಲ್ ಟೈಮ್ ಅವರೇ ಆಗ್ಬೇಕು. ಈಗ ನಿಮ್ ತರ ಹೊರಗಡೆನೂ ಕೆಲಸ ಮಾಡ್ಕೊಂಡು
ನೋಡಿ ವಾರಕ್ಕೊಂದ್ಸತಿ ದೇವಸ್ಥಾನಕ್ಕೆ ಬಂದು ಈ ತರ ಅವಕಾಶನೇ ಇರಲಿಲ್ಲ. ವಿಶೇಷವಾಗಿ ಈ ತರದ್ದು ಯಾರು ಹೇಗೆ ಶುರು ಮಾಡಿದ್ರು ಅಂದ್ರೆ ಜಯಪತಾಕ ಸ್ವಾಮಿ ಗುರು ಮಹಾರಾಜರು ನೋಡಿ ತಮ್ಮ ಕಾಂಗ್ರಿಗೇಷನ್ ಪ್ರೀಚಿಂಗ್ ಮುಖಾಂತರ ನೋಡಿ ಇವುಗಳನ್ನೆಲ್ಲನೂ ನೋಡಿ ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶುರು ಮಾಡ್ತಾರೆ. ಕಾಂಗ್ರಿಗೇಷನ್ ಬಿಲ್ಡಪ್, ಅವ್ರ ಕಾಂಗ್ರಿಗೇಷನ್ ಮಿನಿಸ್ಟ್ರಿ ನೋಡಿ ಅದಕ್ಕೆ ಅವ್ರ ಜವಾಬ್ದಾರರು. ನೋಡಿ ಈ ತರದೆಲ್ಲ ಆಗತ್ತೆ, ತರಬೇತಿ ಕೊಡಲಾಗತ್ತೆ. ಕಾಂಗ್ರಿಗೇಷನ್ ನೋಡಿ ಹೆಂಗ್ ಬದುಕಬೇಕು, ಗೃಹಸ್ಥರು ನೋಡಿ ಏನೆಲ್ಲ ಸವಾಲು ಬರ್ತವೆ ಕ್ರಮವಾಗಿ ನೋಡಿ ಈ ತರದೆಲ್ಲ ತರಬೇತಿ ಬೇಕು. ಪ್ರಾರಂಭದಲ್ಲಿ ಇರ್ಲಿಲ್ಲ, ಬಹಳಷ್ಟು ಸಮಸ್ಯೆಗಳಿದಾವೆ. ಯಾರಾದ್ರೂ ನೀವು ಇಸ್ಕಾನ್ ಅಲ್ಲಿ ಸ್ವಲ್ಪ ವ್ಯತಿರಿಕ್ತವಾಗಿ ನಡ್ಕೊಳ್ಳುವಂಥವ್ರನ್ನ ಏನಾದ್ರೂ ಯಾವತ್ತಾದ್ರೂ ಎಲ್ಲಾದ್ರೂ ನೋಡಿ ನನ್ನಲ್ಲೂ ಕೂಡ ನೀವೇನಾದ್ರೂ ಗಮನಿಸಿದ್ದೆ ಆದ್ರೆ ನಾವೇನ್ ಅನ್ಕೋಬೇಕು ಅಂದ್ರೆ ಇವ್ರಿಗೆ ಸ್ವಲ್ಪ ತರಬೇತಿ ಮಾರ್ಗದರ್ಶನ ನೋಡಿ ಇವರು ಗಂಭೀರವಾಗಿ ಧರ್ಮ ಗ್ರಂಥಗಳ ಅಧ್ಯಯನ ಮಾಡೋದು ಇವೆಲ್ಲನೂ ಅವಶ್ಯಕತೆ ಇವ್ರಿಗಿದೆ ಅಂತ ನಾವು ಅಂದ್ಕೋಬೇಕು. ಬೇಜಾರಾಗ್ಬೇಡಿ, ಯಾವತ್ತಾದ್ರೂ ಎಲ್ಲಾದ್ರೂ ಇಸ್ಕಾನ್ ಅಲ್ಲಿ ಅಥವಾ ಯಾವುದೇ ಎಲ್ಲೇ ಆಗ್ಲಿ ನಿಮ್ಗೆ ನೋವಾಗೋ ತರ ನಡ್ಕೊಂಡ್ರೆ ಅಲ್ಲಿ ನಾವೇನಂತ ಅನ್ಕೋಬೇಕೀಗ? ಹಾಗೆ ಅನ್ಕೊಂಡೆ ಪ್ರಭು ನಾನು. ರೂಲ್ಸ್ ಇರ್ತವೆ ಪ್ರಭುಜಿ, ಅವ್ರನ್ನ ಫಾಲೋ ಮಾಡ್ಲೇಬೇಕು. ಇನ್ನೂ ಒಂಚೂರು ಕಲಿಯೋದಿದೆ ಅಂತ. ಜ್ಞಾನದ ಕೊರತೆ ಇದೆ ಅಂತ ಅನ್ಕೋಬೇಕು. ಜ್ಞಾನದ ಕೊರತೆ ಇದೆ ಅಂತ ಅನ್ಕೋಬೇಕು, ತರಬೇತಿಯ ಕೊರತೆ ಇದೆ ಅಂತ ಅನ್ಕೋಬೇಕು. ನೋಡಿ ಅವ್ರಿಗೆ ನೋಡಿ ನಮಗೂ ಇದೊಂದು ಪಾಠ ಅಂತ ಅನ್ಕೋಬೇಕು. ನೋಡಿ ನಾವು ಹಿಂಗಿರ್ಬಾರ್ದು ಅಂತ ಅನ್ಕೋಬೇಕು. ನೋಡಿ ಹಂಗೆ ಈ ತರದೆಲ್ಲ ಹುಷಾರ್ ಆಗ್ತೀವಿ. ಜ್ಞಾನ ಇನ್ನು ಸ್ವಲ್ಪ ಮತ್ತೆ ಬೆಳೆಸ್ಕೊಂತೀವಿ. ಹೌದು ನೋಡಿ ಹಂಗೆ ನೋಡಿ ಇವೆಲ್ಲವನ್ನ ನಾವು ಕಾಣಬಹುದು ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿ. ಕೃಷ್ಣ ಪ್ರಭುಜಿ, ಇದು ಕೃಷ್ಣನ ಇಚ್ಛೆನೆ ಅಂತ ಅನ್ಕೋಬಹುದಲ್ವಾ ಪ್ರಭುಜಿ? ಹೌದು ಮಾತಾಜಿ, ನಮಗೂ ಅದು ನಮ್ಮ ಶುದ್ಧೀಕರಣ. ಅದಕ್ಕೆ ನೋಡಿ ದಾಸರು ಹಾಡ್ತಾರೆ, ನಿಂದಕರಿರಬೇಕು. ನಿಂದಕರಿದ್ದರೆ ಒಂದ್ ನಿಮಿಷ ಹರೇ ಕೃಷ್ಣ. ನೋಡಿ ದಾಸರ ಪದ ಹೇಳ್ತಾರೆ. ಪ್ರಭುಜಿ ಹರೇ ಕೃಷ್ಣ. ಅದೇ ಪ್ರಭುಜಿ, ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ ಪ್ರಭುಜಿ, ಅದು ನೋಡೋದಕ್ಕೆ ಸ್ವಲ್ಪ ಬ್ಯಾಡ್ ಕ್ವಾಲಿಟೀಸ್ ಇದೆ ಅನ್ನಂಗ್ ಕಂಡ್ರುನು ಸ್ಲೋಲಿ ಅವೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹೌದು ಹೌದು, ಕರೆಕ್ಟ್ ಮಾತಾಜಿ. ನೋಡಿ ಕ್ರಮಕ್ರಮವಾಗಿ ನಾವೇ ನೋಡಿ ಒಬ್ರು ನೋಡಿ ಬಂದಾಗ ಹೆಂಗಿದ್ವಿ, ಈಗ ಏನೋ ಬದಲಾವಣೆ ಆಗ್ತಾ ಇದೆ ಅಂತ ಅನ್ಸುತ್ತಲ್ವಾ? ಏನೋ ಸ್ವಲ್ಪ ಅಟ್ಲೀಸ್ಟ್ ಕೊನೆ ಪಕ್ಷ ಸ್ವಲ್ಪನೂ ಬದಲಾವಣೆನೇ ಇಲ್ಲದೆ ಇದ್ದೀರಾ ಮೊದ್ಲಕ್ಕೂ? ಆಗಿದೆ ಪ್ರಭುಜಿ, ಮಾತುಗಳು ಬಹಳ ಹೊರಗ ಪ್ರಪಂಚದ ಮಾತು ಕಡಿಮೆ ಆಗಿದೆ ಪ್ರಭುಜಿ ಭೌತಿಕದಲ್ಲಿ. ನೋಡಿ ಹಂಗೆ ನೋಡಿ ಅದನ್ನೇ ಪದಗಳಲ್ಲಿ ಕಾಣ್ತೀವಿ ನಾವು. ಏನಂದ್ರೆ ಹಠಮಾರಿ, ಮೋಸ ಮಾಡೋದು, ಇತರಿಗೆ ಅವಮಾನ ಮಾಡೋದ್ರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು. ಕೆಲವರು ಬರೀ ವಿಷಾದದಲ್ಲೇ ಇರ್ತಾರೆ, ಅವ್ರನ್ನ ಆಚೆ ತಗೊಂಬರೋದಕ್ಕೆ ಕಷ್ಟ ಆಗತ್ತೆ. ನೋಡಿ ಡಿಪ್ರೆಷನ್ ನಲ್ಲಿ ಇರ್ತಾರೆ ನೋಡಿ, ಅದಕ್ಕೆ ಆಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಿರ್ತಾರೆ ನೋಡಿ. ಇದಕ್ಕೆ ಇದೆಲ್ಲನೂ ಬದಲಾಯಿಸ್ಬೇಕು ಅಂತಂದ್ರೆ ನೋಡಿ ಕೃಷ್ಣ ಪ್ರಜ್ಞೆಯನ್ನು ಗಂಭೀರವಾಗಿ ತಗೋಬೇಕು. ನೋಡಿ ಭೌತಿಕ ಪ್ರಪಂಚ ಸೃಷ್ಟಿ ಮಾಡಿರುವಂಥದ್ದೇ ನೋಡಿ ಸುಖ ದುಃಖಗಳು, ನೋವು ನಲಿವುಗಳು, ನೋಡಿ ಜಯ ಅಪಜಯಗಳು, ನೋಡಿ ಅವಮಾನ, ನೋಡಿ ಸನ್ಮಾನ, ನೋಡಿ ಇವೆಲ್ಲವೂ ದ್ವಂದ್ವ ಲೋಕ. ಇದು ಎರಡೂ ಇರ್ತವೆ. ನಾವೇನ್ ಮಾಡ್ತೀವಿ ನೋಡಿ, ಒಳ್ಳೆವುಗಳಾದಾಗ ಹಿಗ್ಗೋಗ್ಬಿಡ್ತೀವಿ, ಕೆಟ್ಟಗಳು ಆದಾಗ ಕುಗ್ಗೋಗ್ಬಿಡ್ತೀವಿ ನೋಡಿ. ಹಿಂಗಿರ್ತವೆ ನೋಡಿ. ಹಿಂಗೆ ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ನೋಡಿ. ನಾವು ಹಿಂದೆ ಚರ್ಚೆ ಮಾಡಿದ್ವಿ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ, ಜ್ಞಾಪಕ ಇದೆಯಾ? 4 ಕ್ವಾಡ್ರೆಂಟ್ಸ್.
ನಾವು ಯಾವ ಕ್ವಾಡ್ರೆಂಟ್ ಅಲ್ಲಿ ಬದುಕಬೇಕು? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನ್ ಹೇಳ್ಕೊಡುತ್ತೆ? ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ವೆರಿ ಗುಡ್ ಮಾತಾಜಿ. ಸ್ವಲ್ಪ ವಿವರವಾಗಿ ಹೇಳಿ ಮಾತಾಜಿ. ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಆದ್ರೆ ಅರ್ಜೆಂಟ್ ಆಗಿರಲ್ಲ. ಯಾಕೆ ಅಂದ್ರೆ ಇನ್ನು ನಮ್ಗೆ ಸಮಯ ಇರುತ್ತೆ ಅದಕ್ಕೆ. ಅಂದ್ರೆ ನಾವು ಅದು ಅರ್ಜೆಂಟ್ ಆಗೋ ರೀತಿ ಮಾಡ್ಕೊಳಲ್ಲ. ಅದಕ್ಕೆ ಹೆಚ್ಚು ಸಮಯ ಕೊಟ್ಟು ಅದನ್ನ ಮೊದಲೇ ಮುಗಿಸ್ತಾ ಬರ್ತೀವಿ. ವೆರಿ ಗುಡ್ ಮಾತಾಜಿ. ನೋಡಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್ ಅನ್ನೋ ತರ ಇಟ್ಕೊಂಡ್ಬಿಡ್ತೀವಿ ನಾವು. ನೋಡಿ ಅದನ್ನ ಕಾಲಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಮಾಡ್ಬೇಕಾದಾಗ ಮಾಡಿರೋದಿಲ್ಲ. ಎಚ್ಚರಿಕೆ. ಈಗ ನೀವೇ ನೋಡಿ ಭಕ್ತಿಶಾಸ್ತ್ರಿ ಅಸೈನ್ಮೆಂಟ್ ಬರೀತೀರಿ, ಕೊನೆ ದಿನ ತನಕ ಬರ್ದಿರೋದಿಲ್ಲ ಅಲ್ವಾ? ಕೊನೆ ದಿನ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ತರ ಮಾಡ್ಕೊಂಡ್ಬಿಟ್ಟಿರ್ತೀರಿ. ನೋಡಿ ಎಕ್ಸಾಮ್ಗೆ ಓದ್ಬೇಕಾಗಿರುತ್ತೆ, ಸರಿಯಾದ ಟೈಮ್ ಹಿಂದೆನೆ ಓದ್ಕೊಂಡು ಬಂದಿರೋದಿಲ್ಲ. ಅದು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ನೋಡಿ ಸಾಧ್ಯವಾದಷ್ಟು ಫಸ್ಟ್ ಕ್ವಾಡ್ರೆಂಟ್ ಇರೋದನ್ನೆಲ್ಲನೂ ಸೆಕೆಂಡ್ ಕ್ವಾಡ್ರೆಂಟ್ ತಗೊಂಡ್ ಬರೋ ತರ ಪ್ಲಾನ್ ಮಾಡ್ಬೇಕು. ನೋಡಿ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಏನ್ ಬರುತ್ತೆ? ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಸಾರಿ ನಾಟ್ ಇಂಪಾರ್ಟೆಂಟ್ ಬಟ್ ಅರ್ಜೆಂಟ್. ನಾಟ್ ಇಂಪಾರ್ಟೆಂಟ್ ಅರ್ಜೆಂಟ್ ಅನ್ನೋ ತರ ಇರುತ್ತೆ ಅದರಲ್ಲಿ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಏನಾಗುತ್ತೆ? ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್. ನೋಡಿ ಇದನ್ನೇ ಗ್ರಾಮ್ಯ ಕಥಾ ಅಂತ ಹೇಳೋದು. ನೋಡಿ ಇದನ್ನೇ ಪ್ರಜಲ್ಪ ಅಂತ ಹೇಳೋದು. ಬೇಕಾಗೆ ಅನರ್ಥ ಅಂತ ಹೇಳೋದು. ನೋಡಿ ಅದು ಬೇಕೇ ಆಗಿರೋದಿಲ್ಲ, ಅರ್ಜೆಂಟು ಅಲ್ಲ, ಇಂಪಾರ್ಟೆಂಟು ಅಲ್ಲ. ನಮ್ಮ ಸಮಯ ಸಾಧ್ಯವಾದಷ್ಟು ಇಲ್ಲೇ ಹೆಚ್ಚು ಕೊಡ್ತಿರ್ತೀವಿ. ನೋಡಿ ಹಿಂಗೆ ನಾವು ಇವತ್ತಿನ ಶ್ಲೋಕದ ಏನ್ ಹೇಳ್ತಿದ್ಯೋ ಮಾಡ್ಬೇಕಾದ ಕೆಲಸವನ್ನ ಮುಂದಕ್ಕೆ ಹಾಕೋದು. ನೋಡಿ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ನೋಡಿ, ಒಂದು ಒಳ್ಳೆ ಪದ ನಾನು ಕಲ್ತದ್ದು, ಪ್ರೋಕ್ಯಾಸ್ಟಿನೇಷನ್ ಅಂತ. ಏನ್ ಹೇಳ್ತಾರೆ? ಪ್ರೋಕ್ಯಾಸ್ಟಿನೇಟ್. ನೋಡಿ ಪ್ರೋಕ್ಯಾಸ್ಟಿನೇಟ್ ಮುಂದೆ ಹಾಕೋದು, ಪ್ರೋಕಾಸ್ಟ್ ಮುಂದೆ ಹಾಕೋದು. ಮಾಡಿದ್ರೆ ಆಯ್ತು ಬಿಡು, ನಾಳೆ ಮಾಡಿದ್ರೆ ಆಯ್ತು ಬಿಡು, ನೋಡಿ ಇನ್ನೂ ಸಮಯ ಇದೆ ಬಿಡು, ಇವಾಗ್ಲೇ ಮಾಡ್ಬೇಕು, ಕೆಟ್ಟದನ್ನ ತಳ್ಳ ಹಾಕ್ಬೇಕಂತ ಹೇಳಿದ್ರು. ನೋಡಿ ಈ ತರದ್ದು ಕೂಡ ಏನೋ ಒಂದು ಮಾಡಬಾರದು ಮಾಡಕ್ಕೆ ಪ್ರಚೋದನೆ ಆಗ್ತಾ ಇದೆ. ನೋಡಿ ಅದು ಒಳ್ಳೇದಲ್ಲ. ನೋಡಿ ಅಂಥದನ್ನ ತಕ್ಷಣ ಮಾಡಕ್ ಹೋಗ್ಬಾರ್ದು. ನೋಡಿ ಮಾಡ್ಬೇಕಾಗಿರೋದು ಒಳ್ಳೇದು, ಇದರಿಂದ ಒಳ್ಳೇದಾಗತ್ತೆ. ನೋಡಿ ಅದರಿಂದ ನೋಡಿ ಕೆಲವು ಸತಿ ನಮಗೂ ಪ್ರಶ್ನೆ ಬಂದ್ಬಿಡುತ್ತೆ. ಇವತ್ತು ದೇವಸ್ಥಾನಕ್ಕೆ ನೋಡಿ ಸಂಡೇ ಪ್ರೋಗ್ರಾಮ್ ಹೋಗ್ಬೇಕೋ ಬೇಡವೋ ಅಂತ ಪ್ರಶ್ನೆ ಬರುತ್ತೆ. ನೋಡಿ ಅದಕ್ಕೆ ಏನೇನೋ ಕಾರಣಗಳು, ಯಾಕೆ ಹೋಗ್ಬಾರ್ದು ಅಂತೆಲ್ಲ ಬರುತ್ತೆ. ನೋಡಿ ಎರಡು ಆಯ್ಕೆ ಬರುತ್ತೆ. ನೋಡಿ ಈ ತರದ ಆಯ್ಕೆಗಳು ಬಂದಾಗ ಕೃಷ್ಣ ಭಕ್ತಿಗೆ ಏನು ಪೂರಕನೋ ಅದಕ್ಕೆ ಆ ಕ್ರಮ ತಗೊಂಡ್ಬಿಡ್ಬೇಕು. ನೋಡಿ ಕೃಷ್ಣ ಭಕ್ತಿಗೆ ಮುನ್ನಡೆಯಕ್ಕೆ ಏನೋ ಅವಶ್ಯಕನೋ ಆ ಕ್ರಮನ ಆಯ್ಕೆ ಮಾಡ್ಕೊಂಡ್ಬಿಡ್ಬೇಕು. ನನಗೆ ಆಪ್ಷನ್ ಇದೆ ನೋಡಿ, ಇದೊಂದು ಆಪ್ಷನ್ ಇದೆ, ಅದೊಂದು ಆಪ್ಷನ್ ಇದೆ. ಈಗ ನನಗೆ ಎರಡು ಆಯ್ಕೆಗಳಲ್ಲಿ ನಾನು ಯಾವುದನ್ನ ಆಯ್ಕೆ ಮಾಡ್ಕೋತೀನಿ ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಯಾವುದು ನೋಡಿ ಅದು ಉಪಕಾರಿ ಆಗುತ್ತೋ, ಪೂರಕ ಆಗುತ್ತೋ, ಕೃಷ್ಣ ಪ್ರಜ್ಞೆಗೆ ಯಾವ್ದು ಮಾರ್ಗ ಆಗುತ್ತೋ ಆ ಪ್ರಕಾರನೇ ಆಯ್ಕೆ ಮಾಡೋದು. ನೋಡಿ ಒಂದ್ಸರ್ತಿ ಪರಮ ಪೂಜ್ಯ ಭಕ್ತಿ ವಿನೋದ ಸ್ವಾಮಿ ಮಹಾರಾಜರ ಹತ್ರ ಕೊಯಮತ್ತೂರು ಒಬ್ಬ ಯುವಕ ಭಕ್ತ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು. ಆತ ಏನ್ ಮಾಡ್ಬೇಕು, ಯಾವ ಡಿಗ್ರಿ ಆಪ್ಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ. ಅದರಲ್ಲಿ BSc ಅಗ್ರಿಕಲ್ಚರ್ ಇದೆ, BSc ಹಾರ್ಟಿಕಲ್ಚರ್ ಇದೆ, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದೆ, ಫುಡ್ ಪ್ರೊಸೆಸಿಂಗ್ ಇದೆ. ನೋಡಿ ಈ ತರದ್ದು ಏನೇನೋ ಆಯ್ಕೆಗಳಿದಾವೆ. ಆತ ಆ ಇನ್ಫಾರ್ಮೇಶನ್ ಬುಲೆಟಿನ್ ತಗೊಂಡ್ ಬಂದು ಇದರಲ್ಲಿ ಯಾವ ಡಿಗ್ರಿ ಆಯ್ಕೆ ಮಾಡ್ಕೊಳ್ಳಿ ಮಹಾರಾಜ್ ಅಂತ ಕೇಳಿ. ನೋಡಿ ಆ ಮಹಾರಾಜರು ಅವತ್ತು ನೋಡಿ ಹಿಸ್ ಹೋಲಿನೆಸ್ ಭಾನುಸ್ವಾಮಿ ಮಹಾರಾಜರು ಆ ದೇವಸ್ಥಾನಕ್ಕೆ ಬಂದಿದ್ರು. ನೋಡಿ ಅವ್ರಿಗೆ ಈಗ ಅವ್ರು ಯಾವ್ದೋ ಒಂದು ತಗೋ ಅಂತ ಹೇಳ್ಬಿಡ್ಬೋದಿತ್ತು, ಹಂಗೆ ಹೇಳಲಿಲ್ಲ. ಅವರು ಏನ್ ಮಾಡಿದ್ರು ಅಂದ್ರೆ ಕೂಲಂಕುಷವಾಗಿ ಆ ಸಿಲೆಬಸ್ಗಳನ್ನ, ಕೋರ್ಸ್ಗಳನ್ನ ನೋಡಿದ್ರು. ನೋಡಿ ಅದರಲ್ಲಿ ನೋಡಿ ಇವರಿಗೆ BSc ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಸಿಗಲ್ಲ, ಈಗ ಫುಡ್ ಟೆಕ್ನಾಲಜಿ ಸಿಗುತ್ತೆ ಅಂತ ಬಿಟೆಕ್ ಸಿಗುತ್ತೆ. ಅದರಲ್ಲಿ ಫುಡ್ ಟೆಕ್ ಅಲ್ಲಿ ಫುಡ್ ಟೆಕ್ ಅಲ್ಲಿ ನೋಡ್ತಾರೆ, ಅದರಲ್ಲಿ ಮೀಟ್ ಪ್ರೊಸೆಸಿಂಗ್ ಇದೆ. ಮೀಟು, ಚಿಕನ್ನು, ಫಿಶ್, ಬೀಫ್ ನೋಡಿ ಎಲ್ಲ ಸಿಲೆಬಸ್ ಅಲ್ಲಿ ನೋಡ್ತಾರೆ.
ಇನ್ನೊಂದು BTech BSc ಹಾರ್ಟಿಕಲ್ಚರ್ ಇನ್ನೊಂದು ಡಿಗ್ರಿ ನೋಡಿದ್ರು. ಅದರಲ್ಲಿ ಏನಿತ್ತು ಅಂದ್ರೆ ಫ್ರೂಟ್ಸ್, ವೆಜಿಟೇಬಲ್ಸ್, ಫ್ಲವರ್ಸ್ ನೋಡಿ, ಒಂದು ಹೂವು, ಹಣ್ಣು ನೋಡಿ, ತರಕಾರಿಗಳು, ಇವುಗಳನ್ನ ಪ್ರೋಸೆಸಿಂಗ್ ಮಾಡೋದು ಇತ್ತು. ಈಗ ಯಾವ್ದನ್ನ ಮಹಾರಾಜರು ಸಜೆಸ್ಟ್ ಮಾಡ್ತಾರೆ? ಯಾವ ಡಿಗ್ರಿ ಹಣ್ಣು ಇರೋದನ್ನ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಫ್ಲವರ್. ನೋಡಿ, ಆ ವಿದ್ಯಾರ್ಥಿಗೆ ಈಗ 12th ಸ್ಟ್ಯಾಂಡರ್ಡ್ ಆದ್ಮೇಲೆ ಡಿಗ್ರಿಗೆ ಹೋಗ್ಬೇಕಲ್ವಾ, ಹೋಗಕ್ ಮೊದ್ಲು ಯಾವ ಡಿಗ್ರಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ಆತ ಗೊಂದಲದಲ್ಲಿದ್ದ. ನೋಡಿ, ಆತ ನೋಡಿ ಹಿಂಗೆ ಭಕ್ತಿವಿನೋದ ಸ್ವಾಮಿ ಮಹಾರಾಜನ ಅಪ್ರೋಚ್ ಮಾಡಿದ. ಅವರು ಜೊತೆಲಿದ್ದಂತ ಭಾನುಸ್ವಾಮಿ ಮಹಾರಾಜರಿಗೆ ಹೇಳಿದ್ರು. ನೋಡಿ, ಅವರು ಹಂಗೆ ಹೇಳಲಿಲ್ಲ, ಸಿಲೆಬಸ್ ಒಳಗಡೆ ಏನನ್ನು ಓದಕ್ ಹೋಗ್ತಾರೆ ಇವರು ಅನ್ನೋದು ನೋಡಿದ್ರು. ಓದಿ ನೋಡಿ, ಇದನ್ನ ನೀನು ಆಯ್ಕೆ ಮಾಡು ಅಂತ ಹೇಳಿದ್ರು. ನೋಡಿ, ಅದೊಂದು ಬ್ಲೆಸ್ಸಿಂಗ್ಸ್, ಅದು ಆಶೀರ್ವಾದ, ಮತ್ತೆ ಅದೊಂದು ಆಜ್ಞೆ. ನೋಡಿ, ಅದ್ರ ಆಜ್ಞೆ ಜೊತೆಗೆ ನೋಡಿ ಅದನ್ನು ಪಾಲಿಸುವಂತ ಶಕ್ತಿ ಕೂಡ ಬಂದ್ಬಿಡತ್ತೆ ಅಂತ ನಾವ್ ಹಿಂದೆ ಚರ್ಚೆ ಮಾಡಿದ್ವಿ. ನೋಡಿ ಹಂಗೆ ನೋಡಿ ಈ ತರದ್ದೆಲ್ಲ ಇರುತ್ತೆ. ಅದಕ್ಕೆ ಹೇಳೋದು, ಮಾರ್ಗದರ್ಶನ ಯಾರ್ಯಾರ ಹತ್ರನೋ ಹೆಂಗೆಂಗೋ ಹೋಗ್ಬಾರ್ದು. ನೋಡಿ, ಅದಕ್ಕೊಂದು ಕ್ರಮ ಇರಬೇಕು. ಹೇಳೋರು ಕೂಡ ಬಹಳ ಜವಾಬ್ದಾರಿ ಬಂದ್ಬಿಡುತ್ತೆ. ನೋಡಿ, ಯಾರೋ ಒಬ್ಬರು ಭಕ್ತರು ಬಂದು ನಾವು ಹಿಂಗಿದೆ ಸ್ಥಿತಿಗತಿ, ಈಗ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಈಗ ಹೇಳ್ಬೇಕು. ಅವ್ರು ಹೇಳೋದ್ರ ಮೇಲೆ ಅವ್ರ ಬದುಕು ಭವಿಷ್ಯ ಬಹಳ ಮುಖ್ಯವಾದಂತ ತೀರ್ಮಾನಗಳೆಲ್ಲ ಇರ್ತವೆ. ತುಂಬಾ ರಿಸ್ಕ್. ನೋಡಿ, ಅದಕ್ಕೆ ನೋಡಿ ಯಾರು ಹೇಳ್ತಾರೆ ನೋಡಿ ಅವ್ರ ಮೇಲೆ ತುಂಬಾ ಜವಾಬ್ದಾರಿ ಬಂದ್ಬಿಡುತ್ತೆ. ಅವರು ನೋಡಿ ಧರ್ಮ ಗ್ರಂಥಗಳನ್ನ ಸರಿಯಾಗಿ ಓದ್ಕೊಂಡಿರ್ಬೇಕು. ಯಾರು ಮಾರ್ಗದರ್ಶನ ಮಾಡೋರು. ನೋಡಿ, ಅದಕ್ಕೆ ನಾವು ಕೂಡ ಯಾರ್ಯಾರಿಗೋ ಬಿಟ್ಟಿ ಉಪದೇಶಗಳು, ಆದೇಶಗಳು, ಮಾರ್ಗದರ್ಶನಗಳೆಲ್ಲ ಮಾಡಕ್ ಹೋಗ್ಬಾರ್ದು. ಯಾರ್ಯಾರಿಗೋ ಹೀಗೆಲ್ಲ ಮಾಡಬಾರ್ದು. ಮಾಡೋದು ನೋಡಿ ತುಂಬಾ ಈ ತರದೆಲ್ಲ ಸಂಕೀರ್ಣವಾಗಿರುತ್ತೆ. ನೋಡಿ, ಹಂಗಾಗಿ ಜವಾಬ್ದಾರಿ ಇರ್ಬೇಕು. ನೋಡಿ, ಹೇಳೋದು ಈ ತರ ಮಾರ್ಗದರ್ಶನ ತುಂಬಾ ಕಷ್ಟ. ನೋಡಿ, ಅದಕ್ಕೆ ನೋಡಿ ಅಲ್ಲಿ ಭಕ್ತಿವಿನೋದ ಸ್ವಾಮಿ ಮಹಾರಾಜರು ಹೇಳಲಿಲ್ಲ ಸಂದರ್ಭ. ನೋಡಿ, ಅವರ ನೋಡಿ ರೂಪರ್ ಡಿಸೈಪಲ್ ಗುರುಗಳು ಭಾನುಸ್ವಾಮಿ ಮಹಾರಾಜರು ಇದ್ರಲ್ವಾ, ನೋಡಿ ಅವ್ರ ಕಡೆಯಿಂದ ಮಾರ್ಗದರ್ಶನ ಮಾಡಿಸಿದ್ರು. ಅವರು ಯಾವ ಒಂದು ಹಿನ್ನೆಲೆಯಿಂದ ಮಾಡ್ತಾರೆ? ಧರ್ಮ ಗ್ರಂಥಗಳ ಆದೇಶಗಳಿಗೆ ಅನುಗುಣವಾಗಿ. ನೋಡಿ, ಈ ಇವತ್ತಿನ ಶ್ಲೋಕದಲ್ಲಿ ಓದ್ತಿದೀವಲ್ವಾ, ನೋಡಿ ಈ ಒಂದು ಆಧಾರಿತವಾಗಿ ಅಲ್ಲಿ ಅವ್ರಿಗೆ ಆ ವಿದ್ಯಾರ್ಥಿಗೆ ಮಾರ್ಗದರ್ಶನ ಸಿಕ್ತು. ಆತ ಸೇರ್ಕೊಂಡ. ಆತನ ಬದುಕೆ ನೋಡಿ ಆ ತರದ್ದು ಹಂಗೇ ಇರುತ್ತೆ. ಮುಂದಿನ ಭವಿಷ್ಯ ಅದೆಲ್ಲ ಅದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಹಂಗಾಗಿ ನೋಡಿ ಇವತ್ತಿನ ಶ್ಲೋಕ ಬಹಳ ಮುಖ್ಯವಾದದ್ದು. ನೋಡಿ, ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಧರ್ಮ ಗ್ರಂಥಗಳ ಆದೇಶಗಳಲ್ಲಿ ಯಾವ ಬಗೆಯ ಕೆಲಸವನ್ನು ಮಾಡಬೇಕು ಮತ್ತು ಯಾವ ಬಗೆಯ ಕೆಲಸವನ್ನು ಮಾಡಬಾರದು ಎನ್ನುವುದು ಕಾಣುತ್ತೇವೆ. ನೋಡಿ, ಹಂಗಾಗಿ ಧರ್ಮ ಗ್ರಂಥಗಳನ್ನು ಓದ್ಕೋಬೇಕು. ನೋಡಿ, ಹಿಂದೆ ನಾನು ಒಂದು ಸತ್ಯನಾರಾಯಣ ಪೂಜೆ ಅದರಲ್ಲಿ ಬೆಕ್ಕು ಜ್ಞಾಪಕ ಇದೆಯಾ? ಹೌದು ಯಾಕೆ ಮುಚ್ಚಬೇಕಂತ ಇರ್ತಾರೆ ಪರಂಪರೆ. ಮುಂದಕ್ಕೆ ಆ ಕುಟುಂಬದಲ್ಲಿ ಎಂತ ಸಂಪ್ರದಾಯ ಆಗ್ಬಿಡುತ್ತೆ ಅಂದ್ರೆ, ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅಂದ್ರೆ ಬೆಕ್ಕನ್ನ ಬುಟ್ಟಿಯಲ್ಲಿ ಬಚ್ಚಿಟ್ಟು ಪಕ್ಕದ ಮನೆಯಿಂದ ತಂದು ಬೆಕ್ಕನ ಬುಟ್ಟಿನಲ್ಲಿ ಹಾಕ್ತಾರೆ. ಅದು ಸಂಪ್ರದಾಯ ಆಗ್ಬಿಡುತ್ತೆ, ಮೂಢನಂಬಿಕೆ ಆಗ್ಬಿಡುತ್ತೆ. ನೋಡಿ, ಮೂಢನಂಬಿಕೆಗಳಿಗೂ ಧರ್ಮ ಗ್ರಂಥಗಳ ಆದೇಶಗಳಿಗೂ ನೋಡಿ 180 ಡಿಗ್ರಿ ಈ ಕಡೆ ತುಂಬಾ ವಿರುದ್ಧ. ಯಾರು ಧರ್ಮ ಗ್ರಂಥಗಳ ಸರಿಯಾಗಿ ಓದ್ಕೊಂಡಿರ್ತಾರೋ ಅವರು ಮೂಢನಂಬಿಕೆಗಳನ್ನ ಅನುಸರಿಸ್ತಾರೆ. ಏನ್ ಮಾಡ್ತಿದ್ದೀನಿ ಅನ್ನುವಂಥದ್ದು ಸರಿಯಾಗಿ ಗೊತ್ತಿರುತ್ತೆ. ನೋಡಿ, ಕಂದಾಚಾರಗಳು ನೋಡಿ ಇವೆಲ್ಲ ಬಂದ್ಬಿಡ್ತವೆ. ಕೆಲವರು ನೋಡಿ ಮಾಲೆಯ ಅಮಾವಾಸ್ಯದಲ್ಲೇನೆ ನೋಡಿ ಹೇಳ್ತಿದ್ರು, ನಮ್ಮ ಪೂರ್ವಿಕರು ಹಿಂಗೆ ಮಾಡ್ತಿದ್ದು ನಾವ್ ಹಿಂಗೆ ಮಾಡೋದು. ನೋಡಿ, ಅವರು ಸಾಯ್ತಾರೆ. ನೋಡಿ, ಅವ್ರ ಮನೆಯಲ್ಲೂ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ನೋಡಿ, ನಮ್ಮ ಸಂಪ್ರದಾಯದಲ್ಲಿ ನೋಡಿ ಹಿಂಗೆ ಮಾಡೋದು. ನಾವು ಎಂಡ ಸಾರ ಇಡ್ತೀರಿ, ಬೀಡಿ ಸಿಗರೇಟ್ ಇಡ್ತೀರಿ, ನೋಡಿ ಕಡ್ಡಿಪುಡಿ ಇಡ್ತೀರಿ, ನೋಡಿ ಮಾಂಸ ಇಡ್ತೀರಿ, ಇದನ್ನಿಟ್ಟೆ ನಾವು ಮಾಡೋದು. ಈಗ ಅವರು ಇಡ್ತಾರೆ, ಅವ್ರ ಮಕ್ಕಳು ಅವ್ರಿಗೂ ಇಡ್ತಾರೆ. ನೋಡಿ, ಅವ್ರ ಮಕ್ಕಳು ಅವ್ರಿಗೂ ಇಡ್ತಾರೆ. ಈ ನೋಡಿ ಹೊರಗಡೆ ಬರಕ್ಕೆ ತಯಾರಿನೇ ಇರೋದಿಲ್ಲ. ನೋಡಿ, ಇವತ್ತು ಓದ್ತಿದೀವಲ್ವಾ, ಹಠಮಾರಿ ಅಂತ ಓದಿದ್ವಾ? ನೋಡಿ, ಹಠಮಾರಿ ಮೋಸ ಮಾಡುವವನು. ನೋಡಿ, ಇದೆಲ್ಲ ಸೇರ್ಕೊಂಡ್ಬಿಡುತ್ತೆ.
ನೀವೇನಾದ್ರೂ ಮಾರ್ಗದರ್ಶನ ಹಿಂಗಲ್ಲ, ಹಿಂಗ್ ಮಾಡಬಾರ್ದು, ಇಲ್ಲ ಇಲ್ಲ ಇದು ಅವತ್ತಿಂದ ನಮ್ಮ ಕುಟುಂಬದಲ್ಲಿ ಹಿಂಗೆ ಮಾಡೋದು, ನಾವು ಹಿಂಗೆ ಮಾಡೋದು, ಬದಲಾಯಿಸಲ್ಲ ನಾವು ಅಂತಾರೆ. ಇಲ್ಲ ಆದ್ರೆ ಧರ್ಮಗ್ರಂಥಕ್ಕೆ ವಿರುದ್ಧ ನೋಡಿ, ಅದೆಲ್ಲ ಲೆಕ್ಕ ಇಲ್ಲ. ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಪೂರ್ವಿಕರು ಹಿಂಗೆ ಮಾಡಿದ್ದು, ನಾವು ಹಿಂಗೆ ಮಾಡೋದು. ಇಲ್ಲ ಇಲ್ಲ ಧರ್ಮಗ್ರಂಥಕ್ಕೆ ವಿರುದ್ಧವಾದದ್ದು ಇದು, ನೋಡಿ ಅವ್ರಿಗೆ ಪರವಾಗಿಲ್ಲ, ಧರ್ಮಗ್ರಂಥಕ್ಕೆ ವಿರುದ್ಧ ಆದ್ರೇನು ಪರವಾಗಿಲ್ಲ. ನೋಡಿ ಅವರ ಇಂದ್ರಿಯಗಳ ತೃಪ್ತಿ, ನೋಡಿ ಅವ್ರಿಗೇನ್ ಸರಿ ಅನ್ಸುತ್ತೆ, ಮತ್ತೆ ಅವ್ರ ಕುಟುಂಬದ ಏನಿರುತ್ತೆ ಅದನ್ನೇ ಮುಖ್ಯ ಆಗತ್ತೆ. ನೋಡಿ ಈ ತರದೆಲ್ಲ ಇರುತ್ತೆ, ನೀವು ಬದುಕಲ್ಲಿ ಕಂಡಿರ್ತೀರಿ, ನೋಡಿರ್ತೀರಲ್ವಾ ಈ ತರದ್ದೆಲ್ಲ. ಅವ್ರಿಗೆ ಆಸೆ ಇರುತ್ತಲ್ಲ ಪ್ರಭುಜಿ, ಅದನ್ನ ಬಿಡೋದೇ ಇಲ್ಲ ಅವರು. ಹೌದು, ಬಿಡೋದಿಲ್ಲ. ನೋಡ ನಾಲ್ಗೆ ಚಪ್ಲ, ಅಪ್ಪ ಹಾಕಿದ್ದ ಆಲದ ಮರ ಅಂತ ಅದನ್ನೇ ಇಟ್ಕೊಂಡಿರ್ತಾರೆ ಪ್ರಭುಜಿ. ನೋಡಿ ಮುಂದಕ್ಕೆ ಅವ್ರಿಗೂ ಹಂಗೆ ಆಗತ್ತೆ. ನೋಡಿ ಹಿಂಗೆ ಹೋಗ್ತಿರುತ್ತೆ ಧರ್ಮಗ್ರಂಥಗಳ ಆದೇಶಗಳಲ್ಲಿ. ಹರೇ ಕೃಷ್ಣ ಪ್ರಭು, ಅವಾಗ ಹೇಳ್ತಾ ಇದ್ರಲ್ಲ ಪ್ರಭು, ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬೆಕ್ಕನ್ ಕೂಡ ಇದ್ರಲ್ಲಿ ಗೂಡೆನಲ್ಲಿ ಹಾಕಿ ಮುಚ್ಚಿಟ್ಟು ಪೂಜೆ ಮಾಡಿದ್ರು ಅಂತ. ಹೌದು, ಮತ್ತೆ ಅದೊಂದು ಕಂದಾಚಾರ ತರ ಆಗ್ಬಿಡುತ್ತೆ ಅವ್ರ ಮನೆಯಲ್ಲಿ. ಹೌದು ಪ್ರಭು. ನೋಡಿ ಅವ್ರು ತಿಳ್ಕೊಳ್ಳೋದೇ ಇಲ್ಲ, ಆ ಬೆಕ್ಕು ಬಚ್ಚಿಡೋದಕ್ಕೆ ಕಾರಣ ಏನಾಗಿತ್ತು. ಪೂಜೆ ಟೈಮ್ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ, ಹಾಲೆಲ್ಲ ಕುಡಿದ್ಬಿಡುತ್ತೆ, ಹಾಲು ಮೊಸರು ತಿನ್ನಕ್ ಬರುತ್ತೆ ಅಂತ ಬಚ್ಚಿಡ್ತಾ ಇದ್ರು. ಬಾಯಿ ಹಾಕುತ್ತೆ ಅಂತ. ಭಗವಂತನಿಗೆ ನೈವೇದ್ಯ ಇಟ್ಟದನ್ನ ತಿನ್ನಕ್ ಬರುತ್ತೆ. ಹೌದು, ನೋಡ ಹಂಗೆಲ್ಲಾನು ಹಂಗ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡ ಆ ತರದೊಂದು ರೂಢಿ ಬಂದಿರುತ್ತೆ. ನೋಡಿ ಇಲ್ಲಿ ನೋಡಿದ್ರೆ ಧರ್ಮಗ್ರಂಥಗಳ ಆದೇಶಗಳಲ್ಲಿ ಯಾವ ಬಗೆಯ ಕೆಲಸವನ್ನು ಮಾಡಬೇಕು ಮತ್ತು ಯಾವ ಬಗೆಯ ಕೆಲಸವನ್ನು ಮಾಡಬಾರದು ಎನ್ನುವುದನ್ನು ಕಾಣ್ತೇವೆ. ನೋಡಿ ಅದಕ್ಕೆ ಗುರು ಬ್ರಾಹ್ಮಣ ಮುಖೇನ, ನೋಡಿ ನಾವು ಯಾವುದೇ ಒಂದು ಯಜ್ಞ ಹೋಮ, ನೋಡಿ ಯಾವುದೇ ಒಂದು ಮಾಡುವಂಥದ್ದು, ನೋಡಿ ಅವ್ರ ಮಾರ್ಗದರ್ಶನ, ಯಾರು ಧರ್ಮಗ್ರಂಥಗಳನ್ನು ಓದ್ಕೊಂಡಿರ್ತಾರೋ ಅವ್ರ ಮಾರ್ಗದರ್ಶನ ತಗೊಳ್ಳೋದು. ಹಂಗೆ ಈ ಆದೇಶಗಳಿಗೆ ಲಕ್ಷ್ಯ ಮಾಡದವರು ಮಾಡಬಾರದ ಕೆಲಸಗಳಲ್ಲಿ ನಿರತರಾಗ್ತಾರೆ. ನೋಡಿ ನಮ್ಗೆ ಗೊತ್ತಿಲ್ಲ, ನೋಡಿ ಕಾನೂನೇ ಗೊತ್ತಿಲ್ಲ, ಏನ್ ಮಾಡ್ಬೇಕು ಅಂತ ಸಹಜವಾಗಿನೇ ಕಾನೂನು ಮುರಿತಾನೆ. ಕಾನೂನು ಮುರಿದ್ರೆ ಏನಾಗುತ್ತೆ, ಅಯ್ಯೋ ನನ್ಗೆ ಗೊತ್ತಿರ್ಲಿಲ್ಲ ಸಾರಿ ಅಂತ ಕಾನೂನ್ಗೆ ಹೇಳಿದ್ರೆ ಕಾನೂನು ಕೇಳುತ್ತಾ? ಕೇಳೋದಿಲ್ಲ. ನೋಡಿ ಹಂಗೆ ನೋಡಿ ಮಾಡ್ತಾರೆ, ಆಗ್ಬಾರ್ದಾಗತ್ತೆ. ನೋಡಿ ಇಂತಹವರು ಸಾಮಾನ್ಯವಾಗಿ ಪ್ರಾಪಂಚಿಕ ಮನೋಧರ್ಮದವರಾಗಿರುತ್ತಾರೆ. ಇವರು ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಾರೆ. ನೋಡಿ ಅವ್ರಿಗೆ ಏನ್ ಸರಿ ಅನ್ಸುತ್ತೋ ಅದ್ ಮಾಡ್ತಾರೆ. ನೋಡಿರ್ತೀರಾ ನೀವು, ಯಾರಿಗೆ ಕೆಲವ್ರಿಗೆ ಒಳ್ಳೆ ಉಪದೇಶ ಹೇಳ್ರಿ, ಅವ್ರಿಗೆ ಏನ್ ಬೇಕು ಅದನ್ನೇ ಮಾಡ್ತಾರೆ, ಅದನ್ನೇ ಮಾಡಿರ್ತಾರೆ. ನೋಡಿರ್ತೀರಾ ಈ ತರ? ಹೌದು ಪ್ರಭುಜಿ, ಬಿಡಲ್ಲ ಪ್ರಭುಜಿ, ಅವ್ರ ಹಂಗ ಮಾಡ್ತಾರೆ. ಅದಕ್ಕೆ ಅವ್ರು ಇವಾಗ ಹೇಳಿದ್ರಲ್ಲ ಪ್ರಭು, ನೋಡೋರ್ಗೆಲ್ಲ ಏನು ಹೇಳ್ಬಾರ್ದು ವಿಷಯಗಳು ಕೆಲವೊಂದು. ನೋಡಿ ಹಂಗೆ ಅವ್ರಿಗೆ ಏನ್ ಬೇಕೋ ಅದನ್ನೇ ಮಾಡ್ತಾರೆ. ನೋಡಿ ಹಂಗಾಗಿ ಅವರು ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಾರೆ, ಧರ್ಮಗ್ರಂಥದ ಆದೇಶಗಳಿಗೆ ಅನುಗುಣವಾಗಿ ಅಲ್ಲ. ಇಂತಹ ಕರ್ತರು ಅಷ್ಟೇನು ಮೃದುವಾಗಿರುವುದಿಲ್ಲ. ನೋಡಿ ಅದಕ್ಕೆ ನಿಮ್ಮೆಲ್ಲರಿಗೂ ಪಾಪ ಕೆಲವು ಸತಿ ಕಠಿಣ ಅನುಭವಗಳೆಲ್ಲ ಆಗಿದಾವೆ ಅಲ್ವಾ? ನಾವು ಕೂಡ ಹಂಗೆ ನಡ್ಕೊಂಡ್ಬಿಡ್ತೀವಿ ಕೆಲವು ಸತಿ. ನೋಡಿ ಹಂಗೆ ನೋಡಿ ನಮ್ಮೆಲ್ಲ ನೋಡಿ ಕ್ಷಮೆ ಇರ್ಲಿ. ನೋಡಿ ಕೆಲವು ಸತಿ ನಾವು ಕೂಡ ಹಿಂಗ್ ನಡ್ಕೊಂಡ್ಬಿಡ್ತೀವಿ ಕೆಲವು ಸತಿ. ನೋಡಿ ಇಂತಹ ಕರ್ತರು ಅಷ್ಟೇನು ಮೃದುವಾಗಿರುವುದಿಲ್ಲ. ನೋಡಿ ಕೆಲವು ಸತಿ ನೋಡಿ ಹರ್ಟ್ ಆಗತ್ತೆ, ಏನಾದ್ರು ಹೇಳಿದಾಗ ಆಗತ್ತಾ? ನೋಡಿ ಹಂಗೆ ಸಾಮಾನ್ಯವಾಗಿ ಅವರು ಉಪಾಯಗಾರರು ಮತ್ತು ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣರು. ನೋಡಿ ಇದ್ರ ಬಗ್ಗೆ ನಮ್ಗೆ ತುಂಬಾ ಎಚ್ಚರಿಕೆ ಇರಬೇಕು. ಕೆಲವು ಸತಿ ನಾನು ಕೂಡ ಏನೋ ಹೇಳೋ ರೀತಿಯನ್ನು ಸರಿಯಾಗಿ ಹೇಳಕ್ ಹೋಗ್ದೆ ನೋಡಿ ದುಃಖಪಟ್ಟವರು ಬಹಳ ಜನ, ಬೇಜಾರಾದವರು ಇದ್ದಾರೆ. ನೋಡಿ ಹಂಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದನ್ನೇ ನೋಡಿ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಆ ಆದೇಶದಲ್ಲಿ ಹೇಳ್ತಾರೆ. ಸತ್ಯವನ್ನು ಹೇಳಬೇಕು, ಹಿತವಾದದ್ದನ್ನು ಹೇಳಬೇಕು. ನೋಡಿ ಹಿತವಾದಂತ ಅಸತ್ಯವನ್ನ ಹೇಳಬಾರ್ದು. ನೋಡಿ ಈ ತರದ್ದು. ನೋಡಿ ಹಂಗೆ ಕೆಲವು ಸತಿ ಹೇಳ್ತಾರೆ, ಕಠಿಣವಾಗಿ ಹೇಳ್ತಾರೆ. ನೋಡಿ ಕೆಲವು ಸತಿ ಮೃದುವಾಗಿರೋದಿಲ್ಲ. ಸಾಮಾನ್ಯವಾಗಿ ಅವರು ಉಪಾಯ ನೋಡಿ ಕುಟಿಣತೆ ಇರುತ್ತೆ. ಕುಟಿಣತೆ ಅಂದ್ರೆ ಅರ್ಥ ಆಯ್ತಾ? ಡಿಪ್ಲೊಮ್ಯಾಟಿಕ್. ನೋಡಿ ಆ ತರದ್ದು ಉಪಾಯಗಾರರು ಮತ್ತು ಅವರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣರು. ಅವರು ಬಹು ಸೋಮಾರಿಗಳು. ತಾವು ಮಾಡಬೇಕಾದ ಕರ್ತವ್ಯವಿದ್ದರೂ ಅದನ್ನು ಸರಿಯಾಗಿ ಮಾಡುವುದಿಲ್ಲ, ಮತ್ತೆ ಮುಂದೆ ಮಾಡಲೆಂದು ಇಟ್ಟು ಬಿಡುತ್ತಾರೆ. ಆದುದರಿಂದ ಅವರು ಖಿನ್ನರಾಗಿ ಕಾಣುತ್ತಾರೆ. ನೋಡಿ ಮಾಡಬೇಕಾದದ್ದನ್ನ ಮಾಡಬೇಕಾದವರು ಸರಿಯಾಗಿ ಮಾಡದೇ ಇದ್ರೆ ಏನಾಗತ್ತೆ? ಎಲ್ಲ ಸಮಸ್ಯೆಗಳು ಬರುತ್ತೆ.
ಬಹುಪಾಲು ಇವತ್ತು ನಿಮ್ಗೆ ಯಾರಾದ್ರೂ ಏನಾದ್ರು ಸಮಸ್ಯೆಗಳು ಇವತ್ತಿದೆ ಅಂದ್ರೆ ನೋಡಿ, ಇದೇ ಉತ್ತರ. ಏನದು? ಮಾಡ್ಬೇಕಾದದ್ದನ್ನ ಮಾಡ್ಬೇಕಾದವರು ಮಾಡ್ಬೇಕಾದಾಗ ಮಾಡದೇ ಇದ್ರೆ ನೋಡಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಇದೇ ಕಾರಣ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು. ಇನ್ಮೇಲಾದ್ರೂ ಮಾಡ್ಬೇಕು ಅಂತ ನೋಡಿ, ಮಾಡ್ಬೇಕಾದವರು ಮಾಡ್ಬೇಕಾದಾಗ ಮಾಡ್ಬೇಕಾದ ರೀತಿಯಲ್ಲಿ ನೋಡಿ ಸರಿಯಾಗಿ ಮಾಡ್ಬಿಟ್ಟಿದ್ದಿದ್ರೆ ನೋಡಿ ಇವತ್ತು ಬಹಳಷ್ಟು ಸಮಸ್ಯೆಗಳು ಈ ತರ ಆಗ್ತಿರ್ಲಿಲ್ಲ. ನೋಡಿ, ಅದನ್ನೇ ಕೆಲವು ಸತಿ ನಾವು ಬೈಕೊಳ್ತೀವಿ ಗೊತ್ತಾ, ನಮ್ಮ ಮನೆಯವ್ರನ್ನ, ನಮ್ಮ ಹಿರಿಯರ್ನ, ನೋಡಿ ನಮ್ಮ ಯಾರ್ಯಾರೆಲ್ಲ ಸಂಬಂಧಪಟ್ಟವರು ಎಲ್ಲಾನು ಬೈಕೊಳ್ತೀರಿ. ನೋಡಿ, ರಾಜಕಾರಣಿಗಳನ್ನು ಕೂಡ ಬೈಕೊಳ್ತೀವಿ. ನೋಡಿ, ರಾಷ್ಟ್ರವನ್ನು ನಡೆಸ್ತಿರುವಂತವ್ರನ್ನಿಂದ ಹಿಡ್ಕೊಂಡು ನಮ್ಮ ಮನೆಯಲ್ಲಿವರೆಗೂ ಬೈಕೊಂತೀವಿ. ನೋಡಿದ್ದೀರಾ? ನೋಡಿ ಜವಾಹರ್ಲಾಲ್ ನೆಹರು ನೋಡಿ ಅಂತ ಸಂದರ್ಭದಲ್ಲಿ ಇಂಥ ನಿರ್ಧಾರ ತಗೊಂಡಿದ್ದಿದ್ರೆ ನಮ್ಮ ದೇಶಕ್ಕೆ ಇಂಥ ನೋಡಿ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಒಂದು ಉದಾಹರಣೆ ಹೇಳ್ತಿದ್ದೀನಿ ನೋಡಿ. ಅವರು ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ರು. ನೋಡಿ, ಕೆಲವೊಂದು ತಪ್ಪು ನಿರ್ಧಾರಗಳು ಕೂಡ ಎಲ್ಲರೂ ಮಾಡ್ಬಿಡ್ತಾರೆ. ನಾನಾಗ್ಲಿ ನೋಡಿ, ನೆಹರು ಅಂತವ್ರಾಗ್ಲಿ, ಮಹಾತ್ಮ ಗಾಂಧಿಯವರಂತಾಗ್ಲಿ, ನಮ್ಮ ಕುಟುಂಬದ ಹಿರಿಯರಾಗ್ಲಿ ನೋಡಿ ಕೆಲವು ಸತಿ ತಪ್ಪು ನಿರ್ಧಾರಗಳು ಮಾಡಿ ತಪ್ಪಾಗಿ ನಡ್ಕೊಂಡಿದ್ರಿಂದ ಇವತ್ತು ಸಮಸ್ಯೆಯಲ್ಲಿ ಇದ್ದೀವಿ. ಹೌದಾ ಅಲ್ವಾ? ಹೌದು ಪ್ರಭು. ಒಂದೊಂದ್ಸಲ ನಾವು ಅದ್ರಲ್ಲಿ ಪಾಲ್ದಾರ ಆಗ್ಬಿಡ್ತೀವಿ ಅಲ್ವಾ? ನೋಡಿ, ಹಂಗೆಲ್ಲ ಆಗ್ಬಿಡುತ್ತೆ. ನಾವು ಆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ನೋಡಿ, ಹಿಂಗಿರುತ್ತೆ. ಸಾಮಾನ್ಯವಾಗಿ ಅವರು ಉಪಾಯಗಾರರು, ಅವರಿಗೆ ಅವಮಾನ ಮಾಡೋದ್ರಲ್ಲಿ ನಿಪುಣರು, ಅವರು ಬಹುಸೋಮಾರಿಗಳು. ತಾವು ಮಾಡಬೇಕಾದ ಕರ್ತವ್ಯವಿದ್ದರೂ ಅವರು ಸರಿಯಾಗಿ ಮಾಡುತ್ತಿಲ್ಲ. ನೋಡಿ, ನಾವು ನಮ್ಮ ತಂದೆ ತಾಯಿ, ನಮ್ಮ ತಾತ ಇವ್ರನ್ನೆಲ್ಲನೂ ಬೈಕೊಳ್ತೀವಿ. ನೋಡಿ, ಅವ್ರ ಹಂಗ ಆಸ್ತಿ ನೋಡಿ, ಅವ್ರು ಹಿಂಗ್ ಮಾಡಿದಿದ್ರೆ, ಹಂಗ್ ಮಾಡಿದಿದ್ರೆ ನಾವ್ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ನೋಡಿ, ಹಿಂಗೆಲ್ಲ ಅಂದ್ಕೊಳ್ತೀವಿ ಅಲ್ವಾ? ಮುಂದೆ ಮಾಡಲೆಂದು ಬಿಟ್ಟು ಬಿಡುತ್ತಾರೆ. ಆದುದರಿಂದ ಅವರು ಖಿನ್ನರಾಗಿ ಕಾಣುತ್ತಾರೆ. ನೋಡಿ, ಮಾಡ್ಬೇಕಾದದ್ದನ್ನ ಮಾಡ್ಬೇಕಾದವರು ಸರಿಯಾಗಿ ಮಾಡಿದಿದ್ರೆ ನೋಡಿ ಬಹಳಷ್ಟು ಸಮಸ್ಯೆಗಳು ಇವತ್ತು ಬರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಹಂಗೆ ಇವತ್ತು ನಮ್ಮ ಕೈಯಲ್ಲಿ ಏನಿದೆಯೋ ಅದ್ರ ಬಗ್ಗೆ ನಾವು ಮಾಡ್ಬೇಕಾದದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಮಾಡಬೇಕಾದ ಕೆಲಸವನ್ನ ಮುಂದಕ್ಕೆ ಹಾಕುತ್ತಾರೆ. 1 ಗಂಟೆಯಲ್ಲಿ ಮಾಡಬಹುದಾದನ್ನ ವರ್ಷಗಟ್ಟಲೆ ಎಳೆಯುತ್ತಾರೆ. ಇಂತಹ ಕರ್ತರು ತಾಮಸ ಗುಣದವರು. ನೀವು ಯಾವ್ದಾದ್ರು ಗೌರ್ಮೆಂಟ್ ಆಫೀಸ್ಗೆ ಏನಾದ್ರು ಕೆಲಸ ಮಾಡಿಸ್ಕೊಳಕ್ ಹೋದ್ರೆ ನಿಮ್ಗೆ ಈ ತರ ಅನುಭವ ಆಗಿರುತ್ತೆ, ನೋಡಿರ್ತೀರಾ? ಹೌದು, ಇವತ್ ಬನ್ನಿ, ಮಧ್ಯಾಹ್ನ ಬನ್ನಿ, ಸಾಯಂಕಾಲ ಬನ್ನಿ, ಬರೋವರ ಬನ್ನಿ, ಅದೇ ಹೇಳ್ತಾ ಇತ್ತು. ಅರ್ಜಿ ಕೊಟ್ರೆ ಏನ್ ಮಾಡುತ್ತೆ? ಅರ್ಜಿ ಕೆಳಗಡೆ ಕೂತ್ಕೊಳ್ಳುತ್ತೆ. ನೋಡಿ, ಫೈಲ್ ಎಲ್ಲ ಇಟ್ಬಿಟ್ಟು ಅದನ್ನ ನೋಡೋದು ಇಲ್ಲ ಪ್ರಭು ಅವರು. ನೋಡಿ, ಹಿಂಗ ಆಗ್ಬಿಡುತ್ತೆ. ನೋಡಿ, 1 ಗಂಟೆಯಲ್ಲಿ ಮಾಡಬಹುದು ಅದನ್ನ ವರ್ಷಗಟ್ಟಲೆ ಎಳಿತಾರೆ. ನೋಡಿ, ಇದನ್ನ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ನೀವು ಚೆನ್ನಾಗಿ ಕಾಣ್ಬೋದು. ನೋಡಿ, ಅದನ್ನೇ ಸಕಾಲ ಅಂತ ಮಾಡ್ಬಿಟ್ಟಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅವರು. ಹೇಳಿದ್ದೀರಾ? ಸಕಾಲ ಮಾಡ್ಬೇಕಾದನ್ನು ಮಾಡೋ ಸಮಯದಲ್ಲಿ ಮಾಡಿ ಮುಗಿಸ್ಬಿಡ್ಬೇಕು, ಇಲ್ದಿದ್ರೆ ಅಧಿಕಾರಿಗೆ ದಂಡ. ನೋಡಿ, ಸಕಾಲ ಅಂತ ಇದೆ. ನೋಡಿ, ಹಂಗೆ ನಮ್ಮ ಬದುಕಲ್ಲೂ ಕೂಡ ನೋಡಿ ಇದ್ರ ಬಗ್ಗೆ ನಾವು ಎಚ್ಚರಿಕೆ ಇರಬೇಕು. ಮಾಡ್ಬೇಕಾದದನ್ನ ಮಾಡ್ಬೇಕಾದಾಗ ಮಾಡ್ಬೇಕಾದ ರೀತಿಯಲ್ಲಿ ಮಾಡ್ಬೇಕಾದವರು ಸರಿಯಾಗಿ ಆನ್ಲೈನ್ ಬಂದ್ಬಿಟ್ಟಿದೆ ಪ್ರಭು. ನೋಡಿ, ಹಿಂಗೆ ಸರಿಯಾದ ಸಂಬಂಧದಲ್ಲಿ ಮಾಡ್ಬಿಟ್ರೆ ನಮ್ಗೆ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸ್ಬೋದು. ಅದಕ್ಕೆ ಇಂಗ್ಲಿಷಲ್ಲಿ ಒಂದು ಗಾದೆ ಹೇಳ್ತಾರೆ. ಏನಂತ ಹೇಳ್ತಾರೆ? ಎ ಸ್ಟಿಚ್ ಇನ್ ಟೈಮ್ಸ್ ಸೇವ್ಸ್ 9 ಅಂತ ಹೇಳ್ತಾರೆ. ಯಾರಾದ್ರೂ ಕನ್ನಡ ಅನುವಾದ ಮಾಡ್ತೀರಾ? ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಹರೇ ಕೃಷ್ಣ. ಮ್ಯೂಟ್ ಆಯ್ತು ಮತ್ತೆ, ಮ್ಯೂಟ್ ಮಾಡ್ಕೊಂಡ್ರೆ ಕೇಳಿಸ್ಲಿಲ್ಲ ಮತ್ತೆ. ಅದೇ ಇವಾಗ ನೀವ್ ಏನ್ ಹೇಳಿದ್ರಲ್ಲ ಪ್ರಭುಜಿ, ಯಾವ ಕೆಲ್ಸನ ಯಾವಾಗ ಮಾಡ್ಬೇಕು ಅವಾಗ ಮಾಡಿದ್ರೆ ಅದು ಕರೆಕ್ಟ್ ಆಗಿರುತ್ತೆ. ಹಾಗೆ ಇವಾಗ ಒಂದ್ ಬಟ್ಟೆ ಹರಿದೋಗಿರುತ್ತೆ, ಅದನ್ನ ನಾವು ಹೊಲ್ದ್ ಬಿಟ್ರೆ ಅದು ಇನ್ನೂ ಜಾಸ್ತಿ ಹರಿದೋಗಿ ಅದದು ಇನ್ನೂ ಕಾಸ್ಟ್ ಜಾಸ್ತಿ ಆಗೋದನ್ನ ಅವಾಯ್ಡ್ ಮಾಡುತ್ತೆ ಅಂತ ಇದು ಪ್ರಾಪರ್ ಮೀನಿಂಗು. ಬಟ್ ಇನ್ನರ್ ಮೀನಿಂಗು ಬೇರೆ ನೀವ್ ಹೇಳಿದ್ದು ಇನ್ನರ್ ಮೀನಿಂಗ್ ಪ್ರಭುಜಿ. ಏನ್ ಮತ್ತೆ ಅದು ಇನ್ನರ್ ಮೀನಿಂಗು? ಅದೇ ಯಾವ ಕೆಲ್ಸನ ಯಾವಾಗ ಮಾಡ್ಬೇಕೋ ಅವಾಗ ಮಾಡ್ಬಿಟ್ರೆ
ಅದು ನಮ್ಗೆ ಏನೇನೋ ಅನಾಹುತ ಆಗೋದನ್ನ ತಪ್ಸುತ್ತೆ ಅಂತ. ಹೌದು ಪರ್ಫೆಕ್ಟ್. ಒಂದು ಆರೋಗ್ಯ ವಿಷಯನೇ ತಗೊಳ್ಳಿ ನೋಡಿ, ಸಣ್ಣದಾಗಿದ್ದಾಗ ವಾಸಿ ಮಾಡ್ಕೋಬೇಕು ಅಲ್ವಾ ಸಂದರ್ಭ. ಯಾವುದು ಇದ್ದಾಗ ಯಾವ್ದು ರೋಗ ಏನೇ ಆಗ್ಲಿ, ಯಾವುದೇ ಸಮಸ್ಯೆಗಳು ಸಣ್ಣದಾಗಿದ್ದಾಗಲೇ ಪರಿಹರಿಸ್ಕೊಂಡ್ಬಿಡ್ಬೇಕು. ಅದು ದೊಡ್ಡದಾದಾಗ ಪರಿಹರಿಸಕ್ ಹೋದ್ರೆ ಅದಕ್ಕೆ ದೊಡ್ಡ ಖರ್ಚಾಗತ್ತೆ, ದೊಡ್ಡ ಸಂಕಟ, ಕಷ್ಟ, ಬಾಧೆ ಎಲ್ಲ ಆಗುತ್ತೆ. ಅದನ್ನೇ ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಬಹಳ ಮುಖ್ಯವಾದದ್ದು. 1 ಗಂಟೆಯಲ್ಲಿ ಮಾಡಬಹುದನ್ನ ವರ್ಷಗಟ್ಟಲೆ ಹೇಳ್ಕೊಂಡ್ರೆ ನೋಡಿ, ಇವತ್ತು ನಾವು ಸರ್ಕಾರಿ ಕಚೇರಿಗಳಲ್ಲಿ ಹಂಗೆ ಕಾಣ್ಬೋದು, ನಮ್ಮ ಬದುಕುಗಳಲ್ಲೂ ಕೂಡ ಹಂಗೆ ಕಾಣ್ಬೋದು. ನೋಡಿ, ಕೃಷ್ಣ ಪ್ರಜ್ಞೆಗೆ ನಮಗೆ ಏನ್ ಬೇಕು? ಧೈರ್ಯ, ಉತ್ಸಾಹ, ನಿಶ್ಚಯ ಎಲ್ಲ ಬೇಕು. ನಾವು ಹಿಂದೆ ಓದಿದ್ವಿ, ಜ್ಞಾಪಕ ಇದೆಯಾ? ಉಪದೇಶಾಮೃತದಿಂದ ರೂಪ ಗೋಸ್ವಾಮಿಗಳ ಆದೇಶ ನೋಡಿ, ಅಲ್ಲಿ ಓದಿದ್ವಿ. ಉತ್ಸಾಹ ಬೇಕು, ಉತ್ಸಾಹ, ಧೈರ್ಯ, ನಿಶ್ಚಯ ನೋಡಿ, ಇವೆಲ್ಲ ಬೇಕು. ಹಂಗೆ ಇಂತಹ ಇಲ್ಲಿದ್ರೆ ಏನಾಗ್ಬಿಡುತ್ತೆ? ತಾಮಸಗೊಂಡವ್ರು ಆಗ್ಬಿಡ್ತೀವಿ. ವಿಶೇಷವಾಗಿ ಕೃಷ್ಣ ಪ್ರಜ್ಞೆಗೆ ನಮಗೆ ತೀವ್ರ ಭಕ್ತಿ ಯೋಗಿನ ತೀವ್ರತೆ ಬೇಕು, ತೀವ್ರತೆ, ಅರ್ಜೆನ್ಸಿ ಬೇಕು. ನೋಡಿ, ತುಂಬಾ ಅರ್ಜೆಂಟ್ ಆಗಿರೋದು ಯಾವುದು ಅಂದ್ರೆ ಇವತ್ತು ಕೃಷ್ಣ ಭಕ್ತಿನೇ. ನೋಡಿ, ಬಾಕಿ ಎವ್ರಿಥಿಂಗ್ ಕ್ಯಾನ್ ವೇಟ್. ನೋಡಿ ನೋಡಿ ಜವಾಹರ್ಲಾಲ್ ನೆಹರು ಒಂದು ಮಾತು ಹೇಳಿದ್ರು ಅಗ್ರಿಕಲ್ಚರ್ ಬಗ್ಗೆ. ಎವ್ರಿಥಿಂಗ್ ಕ್ಯಾನ್ ವೇಟ್ ಬಟ್ ನಾಟ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ. ಹಂಗೆ ಕೆಲವಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡುವಂಥದ್ದು ಕೆಲವು ನಮ್ಮ ಬದುಕಲ್ಲಿ ಇರುತ್ತೆ. ಅದಕ್ಕೆ ಕೊಡೋಣ. ಹರೇ ಕೃಷ್ಣ. ಯಾರಿಗಾದ್ರೂ ಒಂದು ಪ್ರಶ್ನೆ ಇದೆಯಾ? ಇವತ್ತಿನ ಶ್ಲೋಕ ಧರ್ಮಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡೋದ್ರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದವನು ಕರ್ತನು ಅಂತ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಅದು ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವನು, ಅದಕ್ಕೆ ಹೀಗನ ಒಂದು ಇದೆ ಅಲ್ಲ ಪ್ರಭುಜಿ, ನಾಳೆ ಮಾಡುವ ಕೆಲಸವನ್ನು ಹಿಂದೆ ಮಾಡು, ಇಂದು ಮಾಡುವ ಕೆಲಸವನ್ನು ಈ ಕ್ಷಣನೇ ಮಾಡಿಬಿಡು ಅಂತ ಹೇಳ್ತಾರಲ್ಲ ಪ್ರಭುಜಿ. ಹೌದೌದು, ಮಹಾತ್ಮ ಗಾಂಧಿಯವರು ಆ ಥರ ಹೇಳಿದ್ರು. ನೋಡಿ ನೋಡ, ಒಳ್ಳೇದಾದ್ರೆ, ಒಳ್ಳೆ ವಿಷಯಗಳಾದ್ರೆ ನೋಡಿ ಹಂಗ್ ಮಾಡ್ಬೇಕಂತೆ. ಕೆಟ್ಟ ವಿಷಯಗಳಾದ್ರೆ ಮಾಡಬಾರ್ದು, ಈಗ ಮಾಡ್ಬೇಕು. ನಾನೇನ್ ಮಾಡ್ಬೇಕು? ತಳ್ಳಿ ಹಾಕ್ಬೇಕು, ತಳ್ಳಿ ಮುಂದೆ ಹಾಕ್ಬೇಕು. ಮಾಡಬಾರ್ದನ್ನು ಮಾಡುವಂಥದ್ದು ಏನಾದ್ರು ನನ್ನ ಜೀವನದಲ್ಲಿ ಅನಿವಾರ್ಯ, ಅವಶ್ಯ ಅಂತ ಬಂದ್ಬಿಟ್ರೆ ನೋಡಿ ಅದನ್ನ ಮುಂದೆ ಹಾಕ್ಬೇಕು. ಉಲ್ಟಾ ಮಾಡಬಾರ್ದು, ನಾನು ಮಾಡ್ಲೇಬೇಕಾಗಿದೆ. ಕೆಲವು ಸತಿ ಸಂದರ್ಭಗಳು ಹಂಗೆ ಬಂದ್ಬಿಡ್ತವೆ. ಮಾಡಬಾರ್ದು ಮಾಡ್ಬೇಕೀಗ, ಏನೋ ಒಂದು ಸಂದರ್ಭಾನುಸಾರ. ನೋಡ್ರಿ, ಮಾಡ್ಬೇಕಾಗಿರೋದು ಒಂದಾದ್ರೆ ಮಾಡಬಾರ್ದು ಅನ್ನೋದು ಇನ್ನೊಂದು. ನನಗೇನೋ ಕೆಟ್ಟ ಯೋಚನೆಗಳು ಬರ್ತಿರ್ತವೆ, ಅಂದ್ರೆ ಮಾಡ್ಬೇಕು ಅನ್ನಿಸ್ತಿರುತ್ತೆ. ಈಗ ನಾನು ಮಾಡ್ಬಿಡ್ಬೇಕಾ? ಮಾಡಬಾರ್ದು, ಪೋಸ್ಟ್ಪೋನ್ ಮಾಡಬೇಕು. ಒಳ್ಳೇದದು ಮಾಡಬೇಕು ಅನ್ನೋದನ್ನ ಪೋಸ್ಟ್ಪೋನ್ ಮಾಡೋದನ್ನ ಬಿಟ್ಟು ನೋಡಿ, ಸರಿಯಾದ ಸಂದರ್ಭದಲ್ಲಿ, ಸಮಯದಲ್ಲಿ ಮಾಡಬೇಕು. ಮಾಡ್ಬೇಕಾದದನ್ನ ಮಾಡ್ಬೇಕಾದಾಗ ಮಾಡ್ಬೇಕು. ನೋಡಿ, ನಾಳೆ ಮಧ್ಯಾಹ್ನದ ಅಡುಗೆ ಇವತ್ತು ಮಧ್ಯಾಹ್ನ ಮಾಡ್ಬೋದಾ? ಮಾಡಬಾರ್ದು ಪ್ರಭು. ನಾಳೆ ನಾನು ಫ್ರೀ ಇರೋದಿಲ್ಲ, ನಾಳೆ ಬಿಸಿ ಇರ್ತೀನಿ, ಇವತ್ತೇ ಅಡುಗೆ ಮಾಡ್ಬಿಡ್ತೀನಿ ಅಂತ ಮಾಡ್ಬೋದಾ? ತಪ್ಪು ಪ್ರಭು. ಅಲ್ವಾ? ಇವತ್ತು ಮಾಡ್ಕೋಬೇಕು ಫಸ್ಟ್. ಹಿಂದೆ ಮಾಡ್ತೀನಿ ಅನ್ನೋದು ಕೂಡ ಕೆಲವು ಸತಿ ಕೆಲವೊಂದು ಉದಾಹರಣೆಗಳಲ್ಲಿ ತಪ್ಪಾಗುತ್ತೆ. ಕೆಲವೊಂದು ಉದಾಹರಣೆ, ಎಲ್ಲದರಲ್ಲೂ ಅಲ್ಲ. ನೋಡಿ, ಈ ತರದ್ದು ಕೂಡ ನೋಡಿ, ಜಸ್ಟ್ ವಿಷಯ ಹಂಗೆ ನಾವು ವಿಮರ್ಶೆ ಮಾಡಿದ್ರೆ ಈ ತರದ್ದು ಕೂಡ ಬಂದ್ಬಿಡುತ್ತೆ. ನೋಡಿ, ಯಾವುದು ಒಳ್ಳೇದಿರುತ್ತೆ ನೋಡಿ, ಒಳ್ಳೇದು ಶುಭ, ಅಂಥವುಗಳನ್ನ ನಾಳೆ ಮಾಡೋದನ್ನ ಇವತ್ತೇ ಮಾಡುವಂಥದ್ದು ಮಾಡ್ಬೋದು ಅಂತ ಹೇಳಿ. ನೋಡಿ, ನಾಳೆ ಅಡುಗೆ ಮಾಡೋದನ್ನ ಇವತ್ತೇ ಮಾಡ್ತೀನಿ. ನೋಡಿ, ನಾಳೆ ನೋಡಿ ಮಗನಿಗೋ ಮಗಳಿಗೆ ಯಾರೋ ಮದುವೆ ಮಾಡಬೇಕು, ಮುಂದಿನ 10 ವರ್ಷಕ್ಕೆ ಮಾಡಬೇಕಿತ್ತು, ಇವತ್ತೇ ಮಾಡಿಬಿಡ್ತೀನಿ ಅಂತ ಮಾಡ್ಬೋದಾ? ಬಾಲ್ಯ ವಿವಾಹ ಅಪರಾಧದಲ್ಲಿ ನೋಡಿ, ಕೆಲವು ಹಿಂಗಿರ್ತವೆ. ಅದು ವಿಷಯ ಸಂದರ್ಭ ಇರುತ್ತೆ, ಯಾವ ವಿಷಯ ಏನು ಅನ್ನೋದ್ರ ಮೇಲೆ ಅವಲಂಬಿತ ಆಗ್ತದೆ. ಅದಕ್ಕೆ ಧರ್ಮಗ್ರಂಥಗಳು ನಮ್ಗೆ ಹೇಳ್ಕೊಡ್ತವೆ ಯಾವಾಗ ಯಾವುದನ್ನ
ಏನ್ ಮಾಡ್ಬೇಕು ಅಂತ ಹೇಳಿ ಧರ್ಮ ಗ್ರಂಥಗಳು ಹೇಳ್ಕೊಡ್ತವೆ. ಇಲ್ಲದೆ ಇದ್ರೆ ಭಕ್ತರ ಸಂಘದಲ್ಲಿದ್ರೆ ನೋಡಿ ಗುರುಗಳ ಮಾರ್ಗದರ್ಶನ ತಗೊಂಡ್ರೆ ಹೇಳ್ಕೊಡ್ತಾರೆ ಯಾವಾಗ ಏನನ್ನ ಮಾಡ್ಬೇಕು ಮಾಡಬಾರ್ದು ಅಂತ. ನೋಡಿ ಆನಂದ ವೃಂದಾವನ ಪ್ರಭು ಅಂತ ಒಬ್ಬರಿದ್ದಾರೆ, ಮುಂಬೈಯಲ್ಲಿದ್ದಾರೆ, ಹಿರಿಯ ಭಕ್ತರು. ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬ್ರೋಕರ್ ಏಜೆಂಟ್. ಅವ್ರಿಗೆ ಹತ್ರ ಕೇತನ್ ಪರೇಖ್ ಅಂತ ಒಬ್ಬ ದೊಡ್ಡ ಸ್ಕ್ಯಾಮರ್ ಆತ. ಅವ್ರ ಫ್ರೆಂಡ್ ಅವರು ಇವ್ರ ಹತ್ರ ಬಂದು ಹೇಳ್ತಾರೆ, ಒಂದು ಒಳ್ಳೆ ಪ್ಲಾನ್ ಇದೆ, ನನ್ನ ಜೊತೆ ನೀನ್ ಸೇರ್ಕೋ, ನೀನ್ ಬಹಳ ಬುದ್ಧಿವಂತ ಇದೀಯಾ, ನಾವಿಬ್ರು ಸೇರಿ ಈ ತರ ಮಾಡೋಣ ಅಂತ ಹೇಳ್ತಾರೆ. ಇವರು ಆನಂದ ವೃಂದಾವನ ಪ್ರಭು ಬಂದು ಅವರ ಫ್ರೆಂಡ್ ಆದಂತ ನೋಡಿ ಇಸ್ಕಾನ್ ಪ್ರೆಸಿಡೆಂಟ್ ಆಗಿದ್ದಂತ ಆಗ ಮುಂಬೈ ನೋಡಿ ಭಕ್ತಿರಸಾಮೃತ ಸ್ವಾಮಿ ಮಹಾರಾಜರು ಅವ್ರ ಹತ್ರ ಬಂದು ಕೇಳ್ತಾರೆ, ನನ್ನ ಫ್ರೆಂಡು ಕೇತನ್ ಪರಾಕ್ ಈ ತರ ಒಂದು ಪ್ರಪೋಸಲ್, ಒಂದು ಸಜೆಷನ್, ಒಂದು ಐಡಿಯಾ ಇದೆ, ಈ ತರ ನನ್ನ ಜೊತೆಗೆ ಸೇರ್ಕೋ, ನಾವಿಬ್ರು ಸೇರ್ ಮಾಡೋಣ ಅಂತಿದ್ದಾರೆ, ಹಿಂಗೆ ಅಂತ ಇವ್ರ ಹತ್ರ ಬಂದು ಕೇಳ್ತಾರೆ. ಅವ್ರ ಫ್ರೆಂಡ್ಸ್, ಅವರಿಬ್ರು ಡಿವೋಟಿ ಫ್ರೆಂಡ್ಸ್. ಅವ್ರ ಟೆಂಪಲ್ ಪ್ರೆಸಿಡೆಂಟು, ಇವರು ಕಾಂಗ್ರಿಗೇಷನ್ ಮೆಂಬರ್. ಅವರು ಪರಾಮರ್ಶೆ ಮಾಡಿ ಅವ್ರು ಹೇಳ್ತಾರೆ, ಇದ್ರ ಸವಾಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ನೋಡಿ ಇವರು ಅವ್ರ ಮಾರ್ಗದರ್ಶನದ ಪ್ರಕಾರ ಕೇತನ್ ಪರಾಕ್ ಜೊತೆ ಸೇರ್ಕೊಳ್ಳಲ್ಲ. ಮುಂದೆ ಕೇತನ್ ಪರಾಕ್ ಏನಾಗ್ತಾನೆ, ದೊಡ್ಡ ಅವ್ಯವಹಾರಗಳು ಮಾಡಿ ಕೋಟ್ಯಾಧಿಪತಿ ಆಗ್ಬಿಡ್ತಾನೆ. ನೋಡಿ ಹಿಂಗ ಅನ್ಸುತ್ತೆ, ಅಯ್ಯೋ ನಾನು ಅವನ ಜೊತೆ ಸೇರ್ಕೊಂಡಿದ್ರೆ ನಾನು ಕೋಟ್ಯಾಧಿಪತಿ ಆಗ್ಬಿಡ್ತಿದ್ನಲ್ಲ ಅಂತ ಅನ್ಸುತ್ತೆ. ಮುಂದೆ ಒಂದಿನ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಬರುತ್ತೆ, ದೊಡ್ಡ ಸ್ಕ್ಯಾಮ್, ನೋಡಿ ಆತನನ್ನ ಜೈಲು, ಬಂಧನ, ನೋಡಿ ಈ ತರದ ಒಂದು ನ್ಯೂಸ್ ಅಲ್ಲಿ ಬರುತ್ತೆ. ಆನಂದ ವೃಂದಾವನ ಪ್ರಭು ಅವರಿಗೆ ಅವರ ಫ್ರೆಂಡ್ ನೋಡಿ ಭಕ್ತಿರಸಾಮೃತ ಸ್ವಾಮಿ ಟೆಂಪಲ್ ಪ್ರೆಸಿಡೆಂಟ್, ಅವರು ಆ ಸಂದರ್ಭದಲ್ಲಿ ಹೋಗಿ ಕೇಳಿದ್ದು ಮಾರ್ಗದರ್ಶನ ಎಷ್ಟು ಮುಖ್ಯ ಅಂತ ಅವಾಗ ಅವ್ರಿಗೆ ಅರಿವು ಆಗತ್ತೆ. ನೋಡಿ ಅದನ್ನ ಅವ್ರು ಹೇಳ್ಕೊತಾರೆ. ನೋಡಿ ಈ ತರ ಬದುಕು ಅಂದ್ರೆ ಹರೇ ಕೃಷ್ಣ. ಅರ್ಥ ಆಯ್ತಾ? ನೋಡಿ ಈ ತರದಿರುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, ಈಗ ಒಂದು ಕ್ವೆಶನ್ ಇದೆ ಪ್ರಭುಜಿ, ಕೇಳ್ಬೋದಾ ಪ್ರಭುಜಿ? ಹರೇ ಕೃಷ್ಣ. ಅದೇ ಪ್ರಭುಜಿ, ಮೋಸ ಮಾಡುವಂತ ಪ್ರವೃತ್ತಿ ಇರುತ್ತೆ ಅಲ್ಲ ಪ್ರಭುಜಿ, ಅದು ನಾವು ಜಪ ಮಾಡ್ತೀವಿ, ಒಂದ್ ಸ್ವಲ್ಪ ಹಂಗೆ ಮುನ್ನಡೆ ಸಾಧಿಸಿದ ತಕ್ಷಣ ಆಗ್ಲೇ ಕೃಷ್ಣಂಗೆ ಮೋಸ ಮಾಡುವಂತ ಒಂದು ಇದು ಬರುತ್ತೆ. ಅದರಿಂದ ಹೇಗೆ ಮತ್ತೆ ಪಡೆಯೋದು ಪ್ರಭುಜಿ? ಹೇಗೆ ಹೋಗ್ಸೋದು? ಬಹಳ ಗಂಭೀರವಾದ ಪ್ರಶ್ನೆ. ನೋಡಿ ಇದು ನಾನು ನಿನ್ನೆ ಉಡುಪಿ ಮಠದ ಸ್ವಾಮಿಗಳ ಬಗ್ಗೆ ಓದ್ತಿದ್ನು. ಅವರು ಕೃಷ್ಣ ಮೂರ್ತಿಗೆ, ಭಗವಂತನ ಶ್ರೀ ವಿಗ್ರಹಕ್ಕೆ ಉಡುಪಿಯಲ್ಲಿ ಅವರು ಅಡುಗೆ ಮಾಡೋರು ಏನ್ ಮಾಡ್ತಿದ್ರು ಅಂದ್ರೆ, ನೀರಿಗೆ ಸ್ವಲ್ಪ ಮಸಾಲೆ ಹಾಕಿ ಮಾಡಿ ಕೊಟ್ಬಿಡೋದು. ಇದೇ ಸಾಂಬಾರು, ಇದೇ ಅನ್ನ, ಕೃಷ್ಣನ್ ಬಳಸಿ ಅಂತ ಮೋಸ ಮಾಡಕ್ ಹೋಗುದು. ನೋಡಿ ಕೃಷ್ಣನ್ಗೆ ಎಲ್ಲ ಗೊತ್ತು, ಕೃಷ್ಣನ್ ಗೊತ್ತಿಲ್ದಿರೋದು ಏನೂ ಅಲ್ಲ. ನೋಡಿ ಈ ತರ ಪ್ರವೃತ್ತಿ ನೋಡಿ ಅದನ್ನೇ ಇಲ್ಲಿ ಹೇಳ್ತಿದರೆ. ನೋಡಿ ಮೋಸ ಮಾಡುವವನು ಮೊದ್ಲು ನೋಡಿ, ನೀವು ಈಗ ಗುರ್ತಿಸ್ಕೊಂಡು ನೋಡಿ ತಿಳ್ಕೊತಿದ್ದೀರಿ ನೋಡಿ, ಆ ತರ ಗುರ್ತಿಸ್ಕೋಬೇಕು. ಗುರ್ತಿಸ್ಕೊಂಡು ನೋಡಿ ಫಸ್ಟ್ ಡಯಾಗ್ನೈಸ್ ಮಾಡ್ಬೇಕು, ಆಮೇಲೆ ಅದನ್ನ ರೆಕ್ಟಿಫೈ ಮಾಡ್ಕೋಬೇಕು, ರೀಎಸ್ಟಾಬ್ಲಿಷ್ ಮಾಡ್ಬೇಕು. 3 R's ಅಂತ ಹೇಳ್ತಾರೆ. ರೆಕಗ್ನೈಸ್, ರೆಕ್ಟಿಫೈ, ರೀಎಸ್ಟಾಬ್ಲಿಷ್ ಅಂತ ಹೇಳ್ತಾರೆ. ಏನ್ ಹೇಳಿ ಮಾತಾಜಿ? 3 R's. ರೆಕಗ್ನೈಸ್, ರೆಕ್ಟಿಫೈ, ರೀಎಸ್ಟಾಬ್ಲಿಷ್. ನೀವು ಇದು ಗುರು ಮಹಾರಾಜ್ ಹೇಳ್ತಾರೆ. ಅಂದ್ರೆ ನೀವು ಈ ತರದ್ ಏನೋ ಒಂದು ಮಾಡ್ತಾ ಇದೀರಿ ಅಂತ ನಿಮ್ಗೆ ಈಗ ಗೊತ್ತಾಯ್ತು, ಈಗ ನೀವು ರೆಕಗ್ನೈಸ್ ಮಾಡ್ಕೊಂಡಿದ್ದೀರಿ. ಇವಾಗ ನೀವೇನ್ ಮಾಡ್ಬೇಕು? ರೆಕ್ಟಿಫೈ ಮಾಡ್ಕೋಬೇಕು. ಯಾರು ಮಾಡಕ್ ಸಾಧ್ಯ? ನಿಮ್ ಒಳಗಡೆ ಬಂದು ಯಾರಾದ್ರೂ ಮಾಡಕ್ ಸಾಧ್ಯನಾ? ಆಗಲ್ಲ. ನಿಮ್ ಲೈಫ್ ನೀವೇ ಮಾಡ್ಕೋಬೇಕು. ಅದು ನಿಮ್ಗೇ ಗೊತ್ತಿರುತ್ತೆ. ನೋಡಿ ನನ್ನೊಳಗಡೆ ಏನ್ ಮೋಸ ಆಗ್ತಿದೆ, ಏನ್ ಮೋಸ ಮಾಡ್ತಿದೀನಿ ಅಂತ ಹೇಳಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಅರ್ಥ ಆಯ್ತಾ ನಾ ಹೇಳಿದ್ದು? ನಿಮ್ಮೊಳಗಡೆ ಏನೇನು ಆಗ್ತಾ ಇದೆ ಅನ್ನೋದು ಯಾರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ? ನಮ್ಗೆ ಗೊತ್ತಿರುತ್ತೆ. ಇವಾಗ ನಾವೇನ್ ಮಾಡ್ಬೇಕಾದ್ರೆ ರೆಕಗ್ನೈಸ್ ಮಾಡ್ಕೋಬೇಕು. ರೆಕಗ್ನೈಸ್ ಮಾಡ್ಕೊಂಡು ಏನ್ ಮಾಡ್ಬೇಕು? ರೆಕ್ಟಿಫೈ ಮಾಡ್ಕೋಬೇಕು.
ಮಾಡ್ಕೋಬಹುದಾ, ಮಾಡ್ಕೊಳಕ್ ಆಗಲ್ವಾ ಮಾತಾಜಿ? ಮಾಡ್ಕೋಬಹುದು. ಹೆಂಗ್ ರೆಕ್ಟಿಫೈ ಮಾಡ್ ಅಂದ್ರೆ ಪ್ರಭುಜಿ ಸರಿ ತಪ್ಪು ತಿದ್ದುಪಡಿ ಮಾಡ್ಕೋಬೇಕು. ಸರಿ ಮಾಡ್ಬೋದು. ಓಕೆ, ಹಾ. ಅದ್ ಹೆಂಗ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ನೋಡಿ, ನಮ್ಗೆ ನೋಡಿ ಸೋಮಾರಿತನ, ನೋಡಿ ಈ ಕುಟಿಲತೆ, ಹಠಮಾರಿತನ, ನೋಡಿ ಪ್ರಾಪಂಚಿಕ ಮನೋಧರ್ಮ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ನೋಡಿ, ಇವೆಲ್ಲ ಅಡ್ಡಿ ಬರ್ತವೆ. ಅಡ್ಡಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಲ್ಲ ಅಡ್ಡಿ ಬರ್ತವೆ. ಇವೆಲ್ಲ ಅಡ್ಡಿ ಬರ್ತವೆ. ಈಗ ನಾವು ಅದನ್ನೇ ನಾವು ಹೇಳ್ತಾರೆ, ಈಗ ನನಗೆ ಜಪ ಮಾಡಕ್ಕೆ ಇಷ್ಟ ಆಗ್ತಿಲ್ಲ, ಈಗ ಏನ್ ಮಾಡ್ಬೇಕು ಅಂದ್ರೆ ಹರಿನಾಮವನ್ನೇ ಕೇಳ್ಕೋಬೇಕು. ನೋಡಿ, ನೀವು ಗುರುಕೃಷ್ಣರ ವೈಷ್ಣವರ ಆಶ್ರಯ ತಗೋಬೇಕು, ಅವ್ರಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ನೋಡಿ, ಕೃಷ್ಣನ್ಗೆ ನೀವು ಪ್ರಾರ್ಥನೆ ಮಾಡ್ಕೋಬೇಕು, ಗುರುಗಳಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ನೋಡಿ, ಅದಕ್ಕೆ ಸಂಕಲ್ಪ ಮಾಡ್ಕೋಬೇಕು. ನೋಡಿ, ಸಂಕಲ್ಪ ಮಾಡ್ಕೋಬೇಕು. ಇನ್ನು ಹೇಳ್ತಾರೆ, ಯಾರಾದ್ರೂ ತುಂಬಾ ಚೆನ್ನಾಗಿ ಸಾಧನೆ ಮಾಡಿತಾ ಇರೋರ ಜೊತೆ ಸೇರ್ಕೊಂಡು ಜಪ ಮಾಡ್ಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾನ ಹೇಳಿದ್ದು? ನೋಡಿ, ನೀವು ಎಂತ ಸಂಘ ಮಾಡ್ತೀರಿ ಹಂಗೆ ಆಗ್ಬಿಡ್ತೀರಿ. ಯಾರಾದ್ರೂ ನೋಡಿ ಜೊತೆಗೆ ಸೇರ್ಕೊಂಡಾಗ ಏನಾಗುತ್ತೆ, ಈಗ ನನ್ಗೂ ಈ ತರ ಮೋಸ ಮಾಡುವಂತ ಪ್ರವೃತ್ತಿ, ನೋಡಿ ಸುಮಾರಿತನ ಇವೆಲ್ಲ ಇರುತ್ತೆ. ಆದ್ರೆ ಜೊತೆಗೆ ಸೇರ್ಕೊಂಡಾಗ ಹಂಗೆ ಇರಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೋಸ್ಕರ ಸಂಘಕ್ಕೆ ಬರ್ಬೇಕು ಅಂತ ಹೇಳಿ. ಸಂಘದಲ್ಲಿ ಸಂಘ ಶಕ್ತಿ ಕಲೌಯುಗೆ. ಈಗ ನೀವು ಇಂಡಿವಿಜುವಲಿ ಆಸ್ ಎ ಪರ್ಸನ್ ಯು ಮೇ ನಾಟ್ ಬಿ ಸಕ್ಸಸ್ಫುಲ್. ಯಾಕಂದ್ರೆ ಒಬ್ಬರು ಇಂಡಿವಿಜುವಲಿ ಸೋಲ್ತೀರಿ, ಆದ್ರೆ ಸಂಘ ಶಕ್ತಿ ಕಲೌಯುಗೆ ನೀವೇನಾದ್ರೂ ಸಂಘಟಿತರಾಗಿದ್ರೆ ನೋಡಿ, ನಿಮಗೆ ಇನ್ನೊಬ್ರು ಪ್ರೇರಣೆ, ಅವ್ರಿಗೆ ಇವ್ರ ಪ್ರೇರಣೆ, ನೋಡಿ ಈ ತರದ್ ಆಗತ್ತೆ. ನೋಡಿ, ಈ ತಿರುಪಾವೈ, ಆಂಡಾಳ್ ತಿರುಪಾವೈ ಇದಕ್ಕೆ ಉತ್ತರ ಸಿಗತ್ತೆ. ಆಂಡಾಳ್ ತಿರುಪಾವೈಯಲ್ಲಿ ಬೆಳಗ್ಗೆ ನೋಡಿ ಅವರು ಈ ವ್ರತ ಮಾಡ್ಬೇಕು. ಏನ್ ವ್ರತ? ಕಾತ್ಯಾಯಿನಿ ವ್ರತ ಮಾಡ್ಬೇಕು. ಏನಕ್ಕೋಸ್ಕರ ಕಾತ್ಯಾಯಿನಿ ವ್ರತ ಮಾಡ್ತಾರೆ? ಕೃಷ್ಣನೇ ನನ್ ಗಂಡ, ಕೃಷ್ಣನೇ ನನ್ ಗಂಡ ಆಗ್ಬೇಕಂತ ಅಂತ ಅವರು ನೋಡಿ. ನೋಡಿ ಆಂಡಾಳ್ ತಾಯಿಯವರು ನೋಡಿ ಅವರೆಲ್ಲ ಒಂದು ಶುರು ಮಾಡ್ತಾರೆ. ಅದ್ರಲ್ಲಿ ಬರುತ್ತೆ, ಮಲ್ಕೊಂಡಿರೋರ್ನೆಲ್ಲ ಏಳಿಸುವಂತದ್ದೆಲ್ಲ ಬರುತ್ತೆ ಅದ್ರಲ್ಲಿ. ನೋಡಿ, ಒಬ್ರಿಗೊಬ್ರು ಏಳಿಸ್ಕೋಬೇಕು, ಎದ್ದೇಳಿಸ್ಬೇಕು. ನೋಡಿದಿರಾ ಈ ತರ ಎಲ್ಲ ಆಗ್ತವೆ? ನೋಡಿದಿರಾ? ಒಬ್ರಿಗೊಬ್ರು ಏಳಿಸುವಂತದ್ದು ಆ ಶ್ಲೋಕಗಳಲ್ಲಿ ಬರುತ್ತೆ, ತಿರುಪಾವೆಯಲ್ಲಿ ಬರುತ್ತೆ ನೋಡಿ. ಅವ್ರು ಹೇಳ್ತಾರೆ ಹಾಡಲ್ಲಿದೆ ಪ್ರಭು ಹಾಕತಾರ. ಹಾ, ಹಾಡಲ್ಲಿದೆ ಮಾತಾಜಿ. ನೋಡಿ, ಯಾರಾದ್ರೂ ಆಮೇಲೆ ಯಾವಾಗಾದ್ರೂ ಹೇಳ್ಬೋದು, ನಾಳೆನೋ ನಾಡದ್ದು ತಿರುಪಾವೈ. ಅದ್ರಲ್ಲಿ ಹೇಳ್ತಾರೆ, ಎಮ್ಮೆಗಳೆಲ್ಲ ಎದ್ಬಿಟ್ಟಿದಾವೆ, ಎಮ್ಮೆಗಳೆಲ್ಲ ಬೈಲಲ್ಲಿ ಮೇಯಕ್ ಬಂದ್ಬಿಟ್ಟಿದಾವೆ, ಇನ್ನು ನೀನ್ ಎದ್ದಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅದ್ರಲ್ಲಿ ಆ ತಿರುಪಾವೈಲಿ ಆ ತರ ಒಂದು ಮಾತು ಬರುತ್ತೆ ನೋಡಿ. ಯಾವಾಗಾದ್ರೂ ಓದೋಣ ತಿರುಪಾವೈ. ನೋಡಿ, ಯಮುನಾ ಮಹಾಪಾವನಿ ಮಾತಾಜಿಯವ್ರು ಚೆನ್ನಾಗಿ ಹೇಳ್ತಾರೆ, ಎಮ್ಮೆಗಳೆಲ್ಲ ಎದ್ದು ಬೇಯಕ್ ಬಂದ್ಬಿಟ್ಟಿದಾವೆ, ಇನ್ನು ನೀನ್ ಎದ್ದಿಲ್ಲ, ಅತ್ತೆ ಮಗಳೇ, ಈ ತರ ಬರುತ್ತಲ್ಲಿ. ಎದ್ದೇಳು ಎದ್ದೇಳು ನೋಡಿ. ಹಂಗೆ ಏನೀಗ ನ್ಯೂನತೆಗಳಿದೆಯೋ ನೋಡಿ, ಅದನ್ನ ಕೆಲವರು ಯಾರಾದ್ರೂ ನೋಡಿ ಹೇಳೋರ್ ಬೇಕು, ಕೇಳೋರ್ ಬೇಕು. ನೀವು ನಿಮ್ ಜುಟ್ಟು ಯಾರಿಗಾದ್ರೂ ಕೈ ಕೊಡ್ಬೇಕು. ನೀವು ಈ ತರ ಆದಾಗ ನಿಮ್ ಜುಟ್ಟನ್ನ ಎಳಿಬೇಕು ಅವ್ರು. ಅರ್ಥ ಆಗ್ತಿದ್ಯಾ? ಅದಕ್ಕೆ ಶಿಖಾ ಬಿಟ್ಕೊಳ್ಳೋದು. ಅದಕ್ಕೆ ನೋಡಿದೀರಾ ಶಿಖಾ ಏನಕ್ಕೆ ಬಿಟ್ಕೋತಾರೆ ಹೇಳಿ? ತಪ್ಪು ಮಾಡ್ದಾಗ ಗುರುಗಳ ಕೈಯಲ್ಲ ಐತೆ. ಹಾ, ನೋಡಿ, ಅದಕ್ಕೆ ಶಿಖೆ ಎಲ್ಲ ಬಿಟ್ಕೊಳ್ಳೋದು ನೋಡಿ. ಶಿಖೆಯನ್ನು ಎಳಿತಾರೆ ನೋಡಿ, ಜುಟ್ಟು ಎಳೆದು ಬುದ್ಧಿ ಕಲಿಸ್ತಾರೆ ನೋಡಿ, ಆ ತರ. ಹಂಗೆ ನಿಮ್ಮಲ್ಲಿ ಏನಾದ್ರೂ ಈ ತರದ್ದು ನ್ಯೂನ್ಯತೆಗಳಿದಾವೆ, ಕೊರತೆಗಳಿದಾವೆ ಅಂದ್ರೆ ಏನ್ ಮಾಡ್ಬೇಕು ಅಂತೀರಿ? ನಿಮ್ಗೆ ತಿದ್ದಕ್ಕೆ ತೀಡಕ್ಕೆ ಯಾರಿಗಾದ್ರೂ ನಿಮ್ ಜುಟ್ಟು ನಿಮ್ ಗುರುಗಳ ಕೈಯಲ್ಲಿ ಕೊಟ್ಟಿರ್ಬೇಕು. ನೀವು ಹೇಳ್ಕೋಬೇಕು ಅವ್ರಿಗೆ, ಗುರು ಮಹಾರಾಜ್ ನೋಡ್ರಿ, ನನಗೆ ಇಂತಿಂತದಿದೆ, ಕೃಷ್ಣ ನನಗೆ ಈ ತರದಿದೆ, ನನಗೆ ದಯವಿಟ್ಟು ಸಹಾಯ ಮಾಡು ಅಂತ ಕೇಳೋ ತರ. ನಿಮ್ಗೆ ಉತ್ತರ ಸಿಕ್ತು? ವಿಶೇಷವಾಗಿ 3 Rs ನ ಅಪ್ಲೈ ಮಾಡ್ಕೋಬೇಕು. ನಿಮ್ ಒಳಗಡೆ ಇರೋದು ಯಾರಿಗಾದ್ರೂ ಗೊತ್ತಾಗತ್ತಾ? ಗೊತ್ತಾಗೋದಿಲ್ಲ. ನೀವು ಮೋಸ ಮಾಡ್ತಿರೋದು ಎಲ್ಲ ಗೊತ್ತಾಗತ್ತೆ ಯಾರಿಗಾದ್ರೂ? ಗೊತ್ತಾಗೋದಿಲ್ಲ. ಹೂ ಇಸ್ ದ ಬೆಸ್ಟ್ ಪರ್ಸನ್? ಯುವರ್ ಸೆಲ್ಫ್. ನಿಮ್ಮಲ್ಲಿರುವಂತ ಪರಮಾತ್ಮ. ನೀವು ಆಶ್ರಯ ಪಡ್ಕೊಂಡಿರೋಂಥ ಗುರುಗಳು.
ಆಗುತ್ತಾ? ಈ ತರ ಎಲ್ಲ ಮಾಡಿದ್ರೆ ಆಗುತ್ತಾ? ಏನಾದ್ರು ಹೋಪ್ ಇದೆಯಾ? ಹೌದು ಪ್ರಭುಜಿ. ಅಂದ್ರೆ ನಮ್ಮನ್ನ ತಿದ್ದೋದಕ್ಕೆ ಯಾರಾದ್ರೂ ಒಬ್ರು ಇದ್ರೆ ಆಗ ಹೊರಗಡೆ ಬರ್ಬೋದು. ನೋಡಿ, ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ಸ್ ದೆಮ್ಸೆಲ್ಸ್. ಹೇಳಿ. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್. ನೋಡಿ, ಇದನ್ನು ಕಂಠಪಾಠ ಮಾಡ್ಕೊಳ್ಳಿ. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ಸ್ ದೆಮ್ಸೆಲ್ಸ್. ಕೃಷ್ಣ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ಸ್ ದೆಮ್ಸೆಲ್ಸ್. ಇದಕ್ಕೆ ಯಾರು ಬಂದು ನಿಮ್ಗೆ ಹೆಲ್ಪ್ ಮಾಡಕ್ಕಾಗಲ್ಲ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಚಿತ್ರ, ಮೋಹಿನಿ ಮಾತಾಜಿಯವರೇ, ತಾವೇನೋ ಹ್ಯಾಂಡ್ ರೈಸ್ ಮಾಡಿದ್ರಿ, ಆಗ ಏನಾದ್ರು ಹೇಳೋದಿದ್ಯಾ ಮಾತಾಜಿ ತಾವು? ಪರ್ಸನಲ್ ಇದು ಪ್ರಭುಜಿ. ನಾವು ಅದೇ ಅಪ್ರಿಯವಾದದ್ದನ್ನ ನುಡಿಬಾರ್ದು ಅಂತ. ಕೆಲವರಿಗೆ ಸಾಲ ಇದು ದೀರ್ಘಕಾಲದ್ದು ತುಂಬಾನೇ ತುಂಬಾನೇ ಭಯಂಕರವಾದದ್ದೆಲ್ಲ ಇರುತ್ತೆ. ಅವ್ರಿಗೆ ಎಲ್ಲೋ ನಾವು ಕೇಳಿರ್ತೀವಿ ಹಿಂಗಾದ್ರೆ ಹಿಂಗ್ ಮಾಡಿದ್ರೆ ಹಿಂಗ್ ಹೊಟ್ಟೋಗುತ್ತೆ ಅಂತ. ಅದನ್ನ ಹೇಳಿದಾಗ ಅವ್ರು ತಪ್ಪು ತಿಳ್ಕೊಂಡ್ಬಿಡ್ತಾರಲ್ಲ ಪ್ರಭುಜಿ. ಅಥವಾ ನಾವು ಹೇಳೋದು ತಪ್ಪಾ ಅದು ಅಂತ ನನ್ನ ಮನಸ್ಸಿಗೆ ತಪ್ಪು ಅನ್ನಿಸ್ಲಿಲ್ಲ ಪ್ರಭುಜಿ. ನೋಡಿ, ಯಾರು ನಿಮ್ ಮಾತು ಹೇಳಿದ್ರೆ ಕೇಳ್ತಾರೋ ಅಂತವ್ರಿಗೆ ಹೇಳ್ಬೇಕು. ಇಲ್ಲದಿದ್ರೆ ಕಷ್ಟ ಆಗತ್ತೆ. ನಿಮ್ಗೂ ಕಷ್ಟ, ಅವ್ರಿಗೂ ಕಷ್ಟ. ಈಗ ನಿಮ್ಮ ಮಗ, ನಿಮ್ ಮಗಳು, ನಿಮ್ ಕುಟುಂಬ ಸದಸ್ಯರು, ನಿಮ್ಗೆ ಯಾರ ಮೇಲೆ ಹೊಣೆ ಇರುತ್ತೋ ಅವರು ತಪ್ಪು ಮಾಡ್ತಿದ್ರೆ ಅವ್ರಿಗೆ ಹೇಳಿದ್ರೆ, ಅವ್ರಿಗೆ ನೀವು ಹೇಳುವಂತ ಅಧಿಕಾರ ಇರುತ್ತೆ, ಅವ್ರಿಗೆ ಕೇಳುವಂತ ಧರ್ಮ ಇರುತ್ತೆ, ಅದು ಸರಿಯಾಗತ್ತೆ. ನೀವು ಬೇರೆ ಯಾರ್ಯಾರಿಗೋ ಅವ್ರ ತಪ್ಪುಗಳು ಗುರುತಿಸಿ ಹೇಳಿದ್ರೆ ಅದು ಕೇಳಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಲೋಕದ ಡೊಂಕವ ನೀವೇಕೆ ತಿದ್ದು, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳ್ತಾರೆ. ನೋಡಿ, ಹಂಗಾಗ್ಬಿಡುತ್ತೆ ಕೆಲವು ಸತಿ. ಲೋಕದ ಡೊಂಕು ನಾವೆಲ್ಲ ತಿದ್ದು. ಅದು ತುಂಬಾನೇ ನೀಡಿತ್ತು ಅಂತ ಹೇಳಿದೆ, ಟ್ರೈ ಮಾಡ್ಲಿ ಅಂತ. ಅವ್ರು ಅಷ್ಟಕ್ಕೆ ಮಾಡ್ಕೊಂಡ್ಬಿಟ್ರು. ಏನ್ ಮಾಡಿ ನೋಡಿ, ಒಂದು ಹೇಳೋ ರೀತಿ ಏನಾದ್ರೂ ಅವಕಾಶ ಇದ್ರೆ ಆತರ ಹೇಳಕ್ ಹೋದ್ರೆ ಸರಿ. ಇದು ಹಿಂಗಾಗತ್ತೆ ಮಾತಾಜಿ. ನೀವೇನೋ ಪಾಪ ಒಳ್ಳೆ ಉದ್ದೇಶಕ್ಕೋಸ್ಕರ ನೀವು ಹೇಳ್ತೀರಿ. ಕಣ್ಣು ಮುಂದೆ ಅನ್ಯಾಯ ಆಗ್ತಾ ಇರುತ್ತೆ, ಅಪರಾಧ ಆಗ್ತಿರುತ್ತೆ, ಅವ್ರಿಗೆ ಅವರೇ ಮೋಸ ಮಾಡ್ಕೋತಿರ್ತಾರೆ. ನೀವು ಹೇಳಿದ್ರೆ ಅವ್ರಿಗೆ ನೋಡಿ ಕೋಪನೇ ಬರುತ್ತೆ, ಕೇಳಲ್ಲ. ಅವಾಗ ಏನಾಗುತ್ತೆ, ನೀವು ಹೇಳಿದ್ರಲ್ವಾ, ನಿಮ್ ಕರ್ತವ್ಯ ಮುಗೀತು ಅಷ್ಟೇ. ನಾನು ಅದ್ರ ಬಗ್ಗೆ ಮತ್ತೆ ಯೋಚನೆ ಮಾಡಿ ನೊಂದ್ಕೋಬಾರ್ದು. ಖಂಡಿತ. ನೋಡಿ, ಹೇಳಿ ಎಷ್ಟು ಯಾವ ರೀತಿ ಹೇಳಿ ಅವ್ರಿಗೆ ಹೇಳೋದು ನಮ್ ಧರ್ಮ. ಕೇಳೋದು ಬಿಡೋದು ಅವ್ರಿಗೆ ಒಂದು ಆಯ್ಕೆ ಅಂತ ಇರುತ್ತೆ. ನೋಡಿ, ನೋಡಿ ಹಿಂಗಿರುತ್ತೆ ಸಮಸ್ಯೆಗಳು. ಯಾರಿಗೆ ಹೇಳ್ಬೋದು ಅವ್ರಿಗೆ ಹೇಳ್ಬೋದು, ಯಾರಿಗೆ ಹೇಳಕ್ಕಾಗಲ್ವೋ ಅವ್ರಿಗೆ ಹೇಳಕ್ಕಾಗಲ್ಲ. ನೀವು ನಿಮ್ಮ ಒಂದು ಏನೋ ಕರುಣೆಯಿಂದ ಹೇಳಕ್ ಹೋಗ್ತೀರಿ, ಅದರಿಂದ ನಿಮ್ಗೆ ಕೆಟ್ಟ ಅನುಭವ ಆಗುತ್ತೆ, ಮತ್ತೆ ಹೇಳಕ್ ಹೋಗ್ಬೇಡಿ. ಅನುಭವಿಸ್ಕೊಂಡು ಬುದ್ಧಿ ಕಲ್ತ್ಕೊಳ್ತಾರೆ. ನಿಮ್ಗೆ ಏನಾದ್ರೂ ಸಾಧ್ಯವಾದ್ರೆ ಬೇರೆ ರೀತಿಯಲ್ಲೋ ಹೇಳಕ್ಕೆ ಏನಾದ್ರೂ ಸಾಧ್ಯವಾದ್ರೆ ಹೇಳ್ಬೋದು, ಇಲ್ದಿದ್ರೆ ಸುಮ್ಮನೆ ಇರೋದು ಉತ್ತಮ. ಹೌದು ಪ್ರಭುಜಿ. ಇನ್ನೊಂದು ಪ್ರಭುಜಿ, ನೀವು 3 R's ಅಂತ ಹೇಳಿದ್ರಿ, ಅದು ಒಂದ್ ಸ್ವಲ್ಪ ಹೇಳಿ ಪ್ರಭುಜಿ, ಮರ್ತೋಯ್ತು. ವಿಜೇತ ಮಾತಾಜಿ, ನೀವು ಹೇಳ್ತೀರಾ? ಪ್ರಭುಜಿ, ರೆಕಾಗ್ನೈಸ್, ರೆಕ್ಟಿಫೈ, ರಿಎಸ್ಟಾಬ್ಲಿಷ್. ಹೌದು, ಹೇಳಿ ಮತ್ತೆ. ರೆಕಗ್ನೈಸ್ ಕನ್ನಡದಲ್ಲಿ ಹೇಳಿ ಮಾತಾಜಿ. ಕನ್ನಡದಲ್ಲಿ ಹೇಳಿ ಮಾತಾಜಿ. ಫಸ್ಟ್ ಹುಡುಕೋಬೇಕು ಏನಿದೆ ಅಂತ, ಅರ್ಥ ಮಾಡ್ಕೋಬೇಕು ಏನು ನ್ಯೂನತೆ ಇದೆ ಅಂತ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಆಮೇಲೆ ರಿಎಸ್ಟಾಬ್ಲಿಷ್ ಪ್ರಭುಜಿ, ಮರುಸ್ಥಾಪಿಸ್ಕೊಳ್ಬೇಕು. ನೋಡಿ, ಈಗ ಮಾತಾಜಿಯವರು ಒಂದು ಪ್ರಶ್ನೆ ಕೇಳಿದ್ರು. ನೋಡಿ, ನನ್ಗೆ ಜಪದ ಬಗ್ಗೆ ಅವ್ರು ಹೇಳ್ತಿದ್ರು, ಈಗ ಸರಿಯಾಗಿ ಆಗ್ತಿಲ್ಲ ಅಂದ್ರೆ ನನಗೆ ನಾನೇ ಮೋಸ ಮಾಡ್ಕೋತಿದ್ದೀನಿ ಅಂತ ಹೇಳಿದ್ರು. ಈಗ ಅದನ್ನ ಗುರುತಿಸ್ಕೊಳ್ಳೋದು ಮೊದಲನೇ ಆರ್. ರೆಕಗ್ನೈಸ್, ಗುರುತಿಸಿಕೊಳ್ಳುವುದು. ನನಗೇನಾಗ್ತಾ ಇದೆ ಅನ್ನೋದನ್ನ ಗುರುತಿಸ್ಕೊಳ್ಬೇಕು ಫಸ್ಟ್ ಮೊದಲು. ಈಗ ಗುರುತಿಸ್ಕೊಂಡೆ ಅಂತಂದ್ರೆ, ಈಗ ಗುರುತಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ಸರಿಪಡಿಸ್ಕೋಬೇಕು. ಎರಡನೇದೇನು, ಸರಿಪಡಿಸ್ಕೋಬೇಕು. ಅದನ್ನ ಮೊದಲನೇದು ರೆಕಗ್ನೈಸ್ ಮಾಡ್ಬೇಕು, ಗುರುತಿಸ್ಕೋಬೇಕು. ಎರಡನೇದು ಏನ್ ಮಾಡ್ಬೇಕು, ರೆಕ್ಟಿಫೈ, ತಿದ್ದುಪಡಿ, ಸರಿ ಮಾಡ್ಕೋಬೇಕು. ಮಾಡ್ತಿರೋ ತಪ್ಪನ್ನು ಸರಿ ಮಾಡ್ಕೋಬೇಕು. ಈಗ ಮಾಡ್ಕೊಂಡಾದ್ಮೇಲೆ ಏನಾಗ್ಬೇಕು, ರಿಎಸ್ಟಾಬ್ಲಿಷ್, ಆ ಒಂದು ಕ್ರಮ ಏನಿತ್ತೋ ಅದೇ ತರ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈಗ ವೈಷ್ಣವರು
ಏನಾದ್ರೂ ಮಾಡಬಾರ್ದನ್ನ ಮಾಡಿದ್ರೆ ಅದಕ್ಕೇನ್ ಪರಿಹಾರ? ವೈಷ್ಣವರು ಏನೋ ಒಂದು ಅಪರಾಧ ಮಾಡ್ತಾರೆ ಅನ್ಕೊಳ್ಳಿ, ಏನು ಅವ್ರನ್ನ ಮಾಡಬಾರ್ದು. ಕರೆದು ಊಟ ಬಡಿಸ್ಬೇಕು. ಇಲ್ಲ, ನಾನು ಹೇಳ್ತಿರೋದು ನಾವು ವೈಷ್ಣವ ಅಪರಾಧ ಅಂತ ನಾನು ಹೇಳ್ತಾ ಇಲ್ಲ. ಭಕ್ತಿ ಸೇವೆ ಈಗ ನಾನು ಕೃಷ್ಣ ಭಕ್ತಿ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅನ್ಕೊಳ್ಳಿ. ಈಗ ನಾನು ಮಾಡಬಾರ್ದು ಮಾಡ್ಬಿಟ್ಟೆ ಅನ್ಕೊಳ್ಳಿ. ಈಗ ನಾನು ಏನ್ ಮಾಡ್ಬೇಕೀಗ? ಕ್ಷಮೆ ಕೇಳ್ಬೇಕು ಪ್ರಭು. ಯಾರು ಇಲ್ಲ ಕ್ಷಮೆ ಕೇಳಬೇಕು ಪ್ರಭು. ಯಾರಿಗೂ ನಾನು ತಪ್ಪೇ ಮಾಡಿಲ್ಲ, ನಾನೇ ತಪ್ಪು ಮಾಡ್ಕೊಂಡಿದ್ದೀನಿ. ಈಗ ವಿಜೇತ ಮಾತಾಜಿ ಅವರು ಹೇಳಿದ್ರಲ್ಲ, ಆ ಉದಾಹರಣೆ ತಗೊಂಡ್ರೆ ನಾನು ಯಾರಿಗೂ ಹೋಗಿ ನೋವಾಗೋ ತರ ಏನ್ ಮಾಡಿಲ್ಲ, ಯಾರಿಗೂ ಅನ್ಯಾಯ ತರ ಮಾಡಿಲ್ಲ, ನಾನೇ ತಪ್ಪು ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ಬಾರ್ದು ಮಾಡ್ಬಿಟ್ಟೆ. ನಾನೀಗ ಏನ್ ಮಾಡ್ಬೇಕು? ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ, ನಾನು ಕ್ಷಮೆ ಕೇಳುವಂಥದ್ದು ಏನು ಮಾಡಿಲ್ಲ. ಈಗೇನ್ ಮಾಡ್ಬೇಕು? ಅದನ್ನ ಇನ್ನೊಂದ್ಸಲ ತಪ್ಪನ್ನ ಅರ್ಥ ಮಾಡ್ಕೊಂಡು ತಿದ್ಕೊಂಡು ನಡ್ಕೊಳ್ಬಹುದು, ಎಚ್ಚರ ವಹಿಸ್ಕೋಬಹುದು. ನೋಡಿ, ಅದಕ್ಕೆ ಗುರು ಮಹಾರಾಜ್ ಹೇಳ್ತಾರೆ, ಪಶ್ಚಾತ್ತಾಪ. ಅರ್ಥ ಆಯ್ತಾ? ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ. ಪಶ್ಚಾತ್ತಾಪ ಪಡ್ಕೋಬೇಕು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪ್ರಾಯಶ್ಚಿತ್ತ ಏನು ಅಂತಂದ್ರೆ ರೀಎಸ್ಟಾಬ್ಲಿಷ್ ಮಾಡಿ ಮುಂದುವರಿಬೇಕು, ಇಷ್ಟೇ. ಅದಕ್ಕೋಸ್ಕರ ಇನ್ನೊಂದು ಏನೋ ಹೋಮ ಅಗ್ನ ಯವನ ಇವೆಲ್ಲ ಮಾಡ್ಬೇಕಾ? ಏನೂ ಇಲ್ಲ. ಗುರು ಮಹಾರಾಜ ಹೇಳ್ತಾರೆ ಈ ತರ. ಗುರು ಮಹಾರಾಜ ಜಯಪತಾಕ ಸ್ವಾಮಿ ಗುರು ಮಹಾರಾಜ್, ವೈಷ್ಣವನು ಏನೋ ಮಾಡ್ಬಾರ್ದು ಮಾಡ್ಬಿಟ್ಟ ಅಂದ್ರೆ ಈಗೇನ್ ಮಾಡ್ಬೇಕು ಅಂದ್ರೆ ರೀಎಸ್ಟಾಬ್ಲಿಷ್ ಮಾಡಿ ಮುಂದುವರ್ಸ್ಕೊಂಡು ಹೋಗ್ಬೇಕು, ಅಷ್ಟೇನೆ, ಇನ್ನೇನು ಇಲ್ಲ. ಭಕ್ತಿ ಸಾಧನೆ ಎಷ್ಟು ಪವರ್ಫುಲ್ ಇದೆ ಅಂತಂದ್ರೆ ಅದೇನು ಹಿಂದೆ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತಗಳೆಲ್ಲ ಬೇಕಾಗಿಲ್ಲ. ಬೇರೆ ಬೇರೆ ನೋಡಿ, ಕರ್ಮಕಾಂಡದಲ್ಲಿ ಬೇರೆ ಬೇರೆ ಪ್ರಾಯಶ್ಚಿತ್ತಗಳೆಲ್ಲ ಹೇಳ್ತಾರೆ ನೋಡಿ. ನೋಡಿ ಅಂತ ಹೋಮ ಹವನ ಯಜ್ಞ ನೋಡಿ ಇದೆಲ್ಲ ಮಾಡಿ ಅಂತ ಹೇಳ್ತಾರೆ ನೋಡಿ. ಅವೆಲ್ಲ ಗುರು ಮಹಾರಾಜ್ ಹೇಳ್ತಾರೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು? 3 hours ಮಾಡಿ ಅಂತ ಹೇಳ್ತಾರೆ. ಅದೇನದು? ನಾನು ಏನ್ ತಪ್ಪು ಮಾಡ್ತಿದ್ದೀನಿ ಅಂತ ಗುರ್ತಿಸ್ಕೋಬೇಕು, ತಪ್ಪನ್ನ ಸರಿ ಮಾಡ್ಕೋಬೇಕು, ಮಾಡ್ಕೊಂಡು ಮುಂದೆ ಹಿಂದೆ ಹೆಂಗಿದ್ದೆ ನೋಡಿ, ತುಂಬಾ ಚೆನ್ನಾಗಿದ್ದೆ ನೋಡಿ, ಒಳ್ಳೆ ಭಕ್ತನಾಗಿದ್ದೆ ನೋಡಿ, ಅದೇ ತರ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನೇ ರೀಎಸ್ಟಾಬ್ಲಿಷ್ ಅಂತ ಹೇಳೋದು. ಅರ್ಥ ಆಗ್ತಿದೇನಾ ಹೇಳೋದು? ಅಜಮಿಳ ಹಂಗೆ ತಾನೇ ಪ್ರಭುಜಿ ಮಾಡಿದ್ದ ಅವನು. ವೆರಿ ಗುಡ್ ಮಾತಾಜಿ. ನೋಡಿ, ಪರ್ಫೆಕ್ಟ್ ಎಕ್ಸಾಂಪಲ್ ಕೊಟ್ರು ಮಾತಾಜಿ ಅವರು. ನೋಡಿ, ಅಜಮಿಳ ಮೊದ್ಲು ಚೆನ್ನಾಗಿದ್ದ, ಆಮೇಲೆ ತಪ್ಪು ದಾರಿಗೆ ಹೋಗ್ಬಿಟ್ಟ. ಈಗ ಅವನಿಗೆ ಗೊತ್ತಾಯ್ತು, ಓ ನಾನು ತಪ್ಪು ದಾರಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಗುರ್ತಿಸ್ಕೊಂಡ. ಆಮೇಲೆ ಗುರ್ತಿಸ್ಕೊಂಡ್ಮೇಲೆ ಸರಿಪಡಿಸ್ಕೊಂಡ, ತಿದ್ಕೊಂಡ. ಮತ್ತೆ ಹಿಂದೆ ಹೆಂಗ್ ಮಾಡ್ತಿದ್ದೆ ನೋಡಿ ತುಂಬಾ ಚೆನ್ನಾಗಿ. ಅದಕ್ಕೋಸ್ಕರ ಅವನು ಹರಿದ್ವಾರಕ್ಕೆ ಹೋಗ್ತಾನೆ. ಹರಿದ್ವಾರದಲ್ಲಿ ಆತನ ಸಂಪೂರ್ಣ ಜೀವನ ಒಳ್ಳೆ ರೀತಿಯಲ್ಲಿ ಕೃಷ್ಣ ಭಕ್ತಿ ಮಾಡ್ತಾ ಬದುಕ್ತಾನೆ ನೋಡಿ. ಭಗವಂತನ ವೈಕುಂಠದಿಂದ ನೋಡಿ ವಿಮಾನ ಬಂದು ಕರ್ಕೊಂಡು ಬರ್ತಾನೆ ನೋಡಿ. ಇದನ್ನೇ 3 hours ಅಂತ ಹೇಳೋದು. ಅರ್ಥ ಆಯ್ತಾ? ಇದು ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಅಂದ್ರೆ ಇಷ್ಟೇ. ಏನಂದ್ರೆ ಮತ್ತೆ ವಾಪಸ್ ನಾವು ಹೆಂಗಿದ್ವೋ ಆ ತರ ನಡ್ಕೊಂಡು ಹೋಗೋದಷ್ಟೇ, ಇನ್ನೇನು ಇಲ್ಲ ನೋಡಿ. ಬೇರೆ ಬೇರೆಯವರು ಬೇರೆ ಬೇರೆ ಹೋಮ ಹವನ ಅದಕ್ಕೆಲ್ಲ ಏನೇನೋ ಹೇಳಕ್ ಹೋಗ್ತಾರೆ, ಅದೆಲ್ಲ ಬೇಕಾಗಿಲ್ಲ ಅಂತ ಗುರು ಮಹಾರಾಜ್ ಹೇಳ್ತಾರೆ. ನಾನು ಹೇಳಿದ ಅರ್ಥ ಆಯ್ತಾ? ಈಗ ಪ್ರಭುಜಿ ಹೆಂಗಾಗತ್ತೆ ಅಂದ್ರೆ, ಈಗ ಪ್ರಾಯಶ್ಚಿತ್ತ ಮಾಡ್ಕೊಡ್ತಾರೆ, ಮತ್ತೆ ಅದಾದ್ಮೇಲೆ ಮತ್ತೆ ಅದೇ ಕೆಲಸ ಮಾಡೋದಕ್ಕೆ ಒತ್ತಾಯಗೊಂಡ್ತಾರೆ. ಅವಾಗ ನೋಡಿ ಈ ತರನೇ ಆಗ್ತಾ ಇರುತ್ತೆ ಮಾತಾಜಿ. ಸ್ವಲ್ಪ ದಿನ ಹಿಂಗೆ ಆಗತ್ತೆ. ಇದಕ್ಕೆ ಎಂತ ಸ್ನಾನ ಅಂತ ಹೇಳ್ತಾರೆ? ವೆರಿ 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 ಗುಡ್. ನೋಡಿ, ಆನೆ ಸ್ನಾನ ನೋಡಿ, ಅದು ಆನೆ ಆಗಿರೋವರೆಗೂ ಆ ತರನೇ ಮಾಡುತ್ತೆ ನೋಡಿ. ಆಮೇಲೆ ಎಲ್ಲೋ ಒಂದು ಹಂತದಲ್ಲಿ ಯಾರೋ ಒಬ್ರು ವೈಷ್ಣವರ ಸಂಘ ಮಾಡಿ ನೋಡಿ ಇದು ತಪ್ಪು, ಇದು ಹಿಂಗ್ ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ಆಮೇಲೆ ಎಲ್ಲೋ ಒಂದ್ ಕಡೆ ತಿದ್ಕೊಳ್ಳೋದಿರುತ್ತೆ. ಕೊನೆ ಪಕ್ಷ ಅರ್ಥ ಮಾಡ್ಕೋಬೇಕು, ಇದು ಆನೆ ಸ್ನಾನ ಅಂತಾದ್ರು ನೋಡಿ ಅಲ್ವಾ? ನೋಡಿ, ಹಂಗೆ ಪ್ರಯತ್ನ ಮಾಡ್ತಾ ಇರ್ಬೇಕು. ಎಷ್ಟೋ ಜನ್ಮಗಳೇ ಬೇಕಾಗತ್ತೆ ಕೆಲವುಕ್ಕೆಲ್ಲನು ನೋಡಿ. ಅಜ್ಮಿಳನ್ಗೆ ಜೀವನದ ಕೊನೆಯಲ್ಲಿ ಅರಿವಾಗತ್ತೆ ನೋಡಿ. ಪ್ರಹ್ಲಾದ್ ಮಹಾರಾಜ ನೋಡಿ, ಧ್ರುವ ಮಹಾರಾಜನಿಗೆ ಬದುಕಿನ ಪ್ರಾರಂಭದಲ್ಲೇನೆ ಅರಿವಾಗುತ್ತೆ ನೋಡಿ. ಹಂಗೆ 3 hours 3 hourಗಳು ಹೇಳ್ತಾರೆ. ರೆಕಗ್ನೈಸ್, ರೆಕ್ಟಿಫೈ, ರೀಎಸ್ಟಾಬ್ಲಿಷ್. ಏನೋ ಮಾಡಬಾರ್ದು ಮಾಡ್ಬಿಟ್ಟೆ, ತಪ್ಪಾಗೋಯ್ತು,
ನೋಡಿ, ನಾನು ಯಾರ ಹತ್ರನೂ ಹೋಗಿ ಕ್ಷಮೆ ಕೇಳೋ ಅಂತದ್ದು ವಿಚಾರ ಅಲ್ಲ. ಆ ಥರದ್ದಿದ್ರೆ ಹೋಗಿ ಕೇಳಬೇಕು. ಕೆಲವು ಸತಿ ಹೋಗಿ ಕೇಳಕ್ಕಾಗಲ್ಲ, ಗೊತ್ತಾ? ಕೆಲವು ಸತಿ ಹೆಂಗಿರುತ್ತಂದ್ರೆ ಹೋಗಿ ಕೇಳಕ್ಕೆ ಆಗಲ್ಲ. ಹೌದಾ? ಹೌದು. ಕೆಲವು ಸತಿ ಯಾರಿಗೂ ಹೇಳ್ಕೊಳಕ್ ಕೂಡ ಆಗಲ್ಲ. ಕೆಲವು ಸತಿ ಅವ್ರ ಹತ್ರ ಹೋಗಿ ಕ್ಷಮೆ ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂತಾನೂ ಕೇಳಕ್ಕಾಗಲ್ಲ. ಇದಕ್ಕೇನು ಒಂದು ಪರಿಹಾರ ಅಂದ್ರೆ, ಹರಿನಾಮ ಜಪ ಮಾಡ್ಕೊಂಡು ಭಕ್ತಿ ಏನೇನೆಲ್ಲ ಮಾಡ್ಕೊಂಡು ಹೋಗ್ಬೇಕಾಗಿತ್ತೋ ಆ ತರ ಮಾಡ್ಕೊಂಡು ಹೋಗೋದನ್ನ ಮುಂದುವರಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತೆ ಅಂತಾರೆ. ಅವತ್ತು ಶ್ವೇತಾ ಮಾತಾಜಿ ಡಾಕ್ಟರ್ನು ಹೇಳಿದ್ರಲ್ಲ ಪ್ರಭು, ಒಂದು ಅವ್ರಿಗೆ ಮೆಸೇಜ್ ಹಾಕಿ ತಪ್ಪಾಯ್ತು ಅಂತ ಕೆಲವು ಸತಿ ಅದು ಕಷ್ಟ ಆಗಿರುತ್ತೆ. ಕೆಲವು ಸತಿ ಅದು ಕಾಂಪ್ಲೆಕ್ಸಿಟಿ ಆಗ್ಬಿಡುತ್ತೆ. ಕೆಲವು ಸತಿ ಹಿಂಗಿರುತ್ತೆ. ರಿಯಾಲಿಟಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರ ಹತ್ರ ಹೋಗಿ ಕೇಳಕ್ಕಾಗತ್ತಾ? ಆಗೋದಿಲ್ಲ. ಹೌದಾ? ಹೌದು, ನನಗೆ ಚೆನ್ನಾಗಿ ಅನುಭವ ಆಗಿದೆ. ಕೆಲವು ಸತಿ ನಾನು ಯಾರಿಗೋ ತಪ್ಪು ಮಾಡ್ತೀನಿ, ಅಥವಾ ನನಗೆ ನಾನೇ ಏನೋ ಒಂದು ತಪ್ಪು ಮಾಡ್ಬಿಡ್ತೀನಿ. ಈಗ ನಾನು ಎಲ್ಲದಕ್ಕೂ ಹೋಗಿ ತಪ್ಪು ಆಯ್ತು ಅಂತೆಲ್ಲ ಕೇಳಕ್ಕಾಗಲ್ಲ. ಕೊನೆ ಪಕ್ಷ ರೆಕಗ್ನೈಸ್ ಮಾಡಿ, ರೆಕ್ಟಿಫೈ ಮಾಡ್ಕೊಂಡು, ರಿಎಸ್ಟಾಬ್ಲಿಷ್ ಮಾಡ್ಕೊಂಡು ಅವ್ರು ಹೇಳ್ತಾರೆ, ಗುರು ಮಹಾರಾಜ್ ಹೇಳ್ತಾರೆ, ಇದು ಯಜ್ಞ, ಸಂಕೀರ್ತನ ಯಜ್ಞ. ಇದನ್ನ ಮಾಡ್ಕೊಂಡು ಹೋಗಿ ಎಲ್ಲ ಅಪರಾಧಗಳನ್ನ ಭಸ್ಮ ಮಾಡುವಷ್ಟು ಶಕ್ತಿ ಇದರಲ್ಲಿ ಇದೆ ಅಂತ ಹೇಳ್ತಾರೆ. ನಾನು ಹೇಳಿದ ಅರ್ಥ ಆಯ್ತಾ? ಕೃಷ್ಣ ಭಕ್ತಿ ಸೇವೆಯನ್ನ ಹಂಗೇ ಮುಂದುವರ್ಸ್ಕೊಂಡು ಹೋಗಿ, ಇಷ್ಟೇ ಪರಿಹಾರ. ಸಾಧ್ಯವಾದ್ರೆ ಯಾರಾದ್ರೂ ಕ್ಷಮೆ ಕೇಳೋದಿದ್ರೆ ಕೇಳ್ಬೋದು. ಆಗದೇ ಇಲ್ಲ ಅನ್ನೋದು ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ. ಈಗ ನಾನು ಪ್ರಭುಪಾದರಿಗೆ ಏನೋ ಒಂದು ತಪ್ಪು ಮಾಡಿದೆ, ಪ್ರಭುಪಾದರ ಹತ್ರ ಹೋಗಿ ನಾನು ಕೇಳಕ್ಕೆ ಪ್ರಭುಪಾದರ ಹತ್ರ ಹೋಗಿ ಹೇಳಕ್ಕಾಗತ್ತಾ? ಆಗೋದಿಲ್ಲ. ನಾನೇ ನೋಡಿ, ಈ ತರದೆಲ್ಲ ಕೆಲವು ಉದಾಹರಣೆಗಳಿರ್ತವೆ. ಈಗ ರಷ್ಯಾದಲ್ಲಿ ಯಾರೋ ಒಬ್ರು ಭಕ್ತರಿರ್ತಾರೆ, ಅವ್ರಿಗೆ ಅಪರಾಧ ಮಾಡಿದೆ, ನಾನು ಅವ್ರಿಗೆ ಕಾಂಟ್ಯಾಕ್ಟು ಗೊತ್ತಿಲ್ಲ, ಈ ತರದ ವಿಚಿತ್ರ ಇರುತ್ತೆ. ಕೆಲವ್ರ ಹತ್ರ ಹೋಗಿ ಕೇಳಕ್ಕೂ ಕೂಡ ಆಗೋದಿಲ್ಲ. ವ್ಯಕ್ತಿಗೆ ಮಾಡ್ಬೇಕಾಗಿಲ್ಲ, ನಾವು ಬೇರೆ ಬೇರೆ ತರದ್ ಏನೇನೋ ಅಪರಾಧಗಳು, ತಪ್ಪುಗಳು ಆಗ್ಬಿಟ್ಟಿರ್ತವೆ. ನಾನೇ ಈಗ ವಿಜೇತ ಮಾತಾಜಿ ಹೇಳಿದ್ರಲ್ಲ, ಅವ್ರು ಯಾರು ತಪ್ಪು ಮಾಡಿದ್ರಂತೆ ಅವ್ರಿಗೆ ಅವರೇ ಮಾಡ್ಕೋತಿದ್ದಾರೆ ಅಂತ ಅವರೇ ಹೇಳಿದ್ರು ಅಲ್ವಾ? ಈಗ ಅವ್ರು ಯಾರ ಹತ್ರ ಹೋಗಿ ತಪ್ಪು ಕೇಳ್ಬೇಕು ಕ್ಷಮಾಪಣೆ? ಯಾರಿಗೂ ಇಲ್ಲ. ಗುರುಕೃಷ್ಣರಲ್ಲಿ ಕೇಳ್ಕೋಬಹುದು. ಹರೇ ಕೃಷ್ಣ. ಅದು ಒಂಥರ ಗಾಳಿಯಲ್ಲಿ ಅನ್ಸುತ್ತೆ ಪ್ರಭುಜಿ, ಅಂದ್ರೆ ಎದುರುಗಡೆ ಇದ್ದು ತಿದ್ದು ಅಂತ. ಯಾವಾಗ್ಲೂ ನಾವು ಅಪೇಕ್ಷೆ ಪಡಬಾರ್ದು. ಯಾವಾಗ್ಲೂ ಯಾರಾದ್ರೂ ಇದ್ದು ನಮ್ಮನ್ನ ತಿದ್ದಿ ತೀಡ್ಕೊಂಡೇ ಇರಕ್ಕೂ ಆಗಲ್ಲ ಮತ್ತೆ, ಅಲ್ವಾ? ಹಾ ಪ್ರಭುಜಿ, ಹೌದು. ಒಳಗಡೆ ನಡೆಯುವಂತದ್ದು ಯಾರು ನೋಡ್ತಾರೆ? ಕೃಷ್ಣ ಮತ್ತೆ ಗುರು. ಅವ್ರಿಬ್ರೇ ನೋಡಕ್ ಸಾಧ್ಯ, ಬಾಕಿ ಯಾರು ನೋಡಕ್ಕಾಗಲ್ಲ. ಅದಕ್ಕೆ ನಾವೇ ಸಾರಿ, ಕ್ಷಮಾಪಣೆ ಕೇಳ್ಕೊಂಡು ಮುಂದೆ ರೆಕ್ಟಿಫೈ ಮಾಡ್ಕೊಂಡು ಹೋಗ್ಬೇಕಷ್ಟೇ. ರಿಎಸ್ಟಾಬ್ಲಿಷ್ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ಬೇಕು ಅಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನಾದ್ರು ವಿಶೇಷ ದಿನಗಳಿದಾವ ಮಾತಾಜಿ? ಇಲ್ಲ ಪ್ರಭುಜಿ, ಯಾರು ಏನು ಹೇಳಿ. ಓಕೆ, ಏನು ಇಲ್ಲದೆ ಇದ್ರೆ ಇಲ್ಲಿಗೆ ವಿರಾಮ ಕೊಡ್ತೀವಿ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. श्रील प्रभुपाद की जय. गुरु महाराज की जय. हरे कृष्ण महामंत्र की जय. श्रीमद् भगवद गीता की जय. हरे कृष्ण 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 हरे हरे, हरे राम ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ 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 ಧನ್ಯವಾದಗಳು. ತಮ್ಮೆಲ್ಲರಿಗೂ ಈ ದಿನ ಬಹಳ ಶುಭವಾಗಿ, ಸುರಕ್ಷಿತವಾಗಿ ತಮಗೂ ತಮ್ಮ ಕುಟುಂಬದವರಿಗೆಲ್ಲರಿಗೂ ಇರ್ಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು.